ನಿಷ್ಠೆಯಿಂದ ಅವರು ತಮ್ಮ ಬಡತನವನ್ನು ಕಾಪಾಡಿಕೊಂಡರು ಅಂತ. ಅಂಥ ಮಹನೀಯರು ಜಿ.ವಿ.ಕೆ. ರಾಯರು ಅವರೇ ನನಗೆ ಹೇಳಿದಂಥ ಮಾತು. ಸರ್ಕಾರದ ಚೀಫ್ ಸೆಕ್ರೆಟರಿ ಆಗಿದ್ದರು ದೇವರಾಜ ಅರಸರು. ಆಗ ಮುಖ್ಯಮಂತ್ರಿ ಡಿ.ವಿ.ಜಿ. ಅವರಿಗೆ ಸರ್ಕಾರದ ಪೆನ್ಷನ್ ಕೊಡಬೇಕು ಅಂತ ತೀರ್ಮಾನ ಮಾಡಿ ಅದು ಆರ್ಡರ್ಸ್ ಪಾಸ್ ಮಾಡಿದ್ರು. ತತ್ಕ್ಷಣ ಡಿ.ವಿ.ಜಿ. ಅವರು ಸಾರ್ವಜನಿಕವಾಗಿ ಪತ್ರ ಬರೆದರು, ಸರ್ಕಾರದ ಹಣ ಇರೋದು ಯಾರ್ಯಾರೋ ಕೆಲಸಕ್ಕೆ ಬಾರದ ಮುದುಕರಿಗೆಲ್ಲ ಕೊಟ್ಟು ಪೋಲ್ ಮಾಡೋದಿಕ್ಕೆ ಅಲ್ಲ ಅಂತ. ಇಂದು ಸತ್ತ ಮೇಲೂ ಕೂಡ ಅವ್ರ ಮನೆತನದವರು ಮನೆಗಳವರು ಫ್ಯಾಮಿಲಿ ಪೆನ್ಷನ್ ಅಲ್ಲ, ಅವರಿಗೆ ಬರಬೇಕಾದ ಪೆನ್ಷನ್ ಅನ್ನು ಪಡಿತಾ ಇರ್ತಾರೆ. ಆ ಬಗ್ಗೆ ಮೊನ್ನೆ ಕೂಡ ಬಂದಿತ್ತು, ಎಷ್ಟೋ ಜನ ಸತ್ತೋಗಿದ್ರು ಕೂಡ ಅವ್ರಿಗೆ ಪೆನ್ಷನ್ಗಳು ಹಾಗೆ ಹೋಗ್ತಾ ಇದೆ ಅಂತ. ಆ ಥರದವರು ಇದ್ದಾರೆ. ಈ ಮಟ್ಟದ ಅಹನ್ಯಹನಿ ಕಾಲಕ್ಷೇಪ ಇದ್ರೂ ಅದನ್ನು ಕಂಡುಕೊಂಡಿದ್ರು. ಇದು ಬಹಳ ದೊಡ್ಡ ಮೌಲಿಕವಾದಂತಹ ನೀತಿ. ನಿರ್ಭೀಕವಾದ ವೃತ್ತಿಯ ಜೊತೆಗೆ ಲೋಕವಾತ್ಸಲ್ಯ ಅನ್ನೋದು ಅಂಥದ್ದಾಗಿದ್ದರೆ ಮಾತ್ರ ಆ ರಸಿಕತೆ ಬರುತ್ತೆ. ಅದರಿಂದಲೇ ರಸಿಕತೆಯೇ ಯೋಗವೆಲೋ ಮಂಕುತಿಮ್ಮ. ಈ ರಸಿಕತೆಯನ್ನ ಯೋಗ ಅಂತ ಕರೆಯುವಂಥದ್ದು. ಯೋಗ ಅಂದರೆ ಮೈಕೈ ತಿರುಚಿಕೊಂಡು ಯಾವುದೋ ಒಂದು ವಿಕಾರದ ಗೊದಮಟ್ಟೆ ತರಹ ಕೂತ್ಕೊಳ್ಳೋ ಆಸನ ಅಂತಲ್ಲ. ತುಂಬಾ ಜನಕ್ಕೆ ಅದೇ ಒಂದು ಆಸನವೇ ದೊಡ್ಡ ಯೋಗ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಅದರದೇ ಪ್ರಯೋಜನ ಉಂಟು. ಆದರೆ ಅಲ್ಲಿಗೆ ಸರ್ವೋಚ್ಚ ಅಂತನ್ನುವ ಭಾವನೆ ಬಂದ್ರೆ ಯಮದಿಂದ ಮೇಲಕ್ಕೆ ನಿಯಮಕ್ಕೂ ಹೋಗಿಲ್ಲ, ಇನ್ನು ಪ್ರಾಣಾಯಾಮ ದೂರ, ಪ್ರಾಣಾಯಾಮದ ಮೇಲಿಂದ ಪ್ರತ್ಯಾಹಾರಕ್ಕೆ ಹೋಗಿಲ್ಲ. ಕ್ರಮಿಸಿ ಬರಬೇಕಾದದ್ದು ಇದು. ರಸಿಕತೆ ಅನ್ನುವುದು ಸಮಾಧಿಯ ವರ್ಗಕ್ಕೆ ಬರತಕ್ಕಂಥದ್ದು, ಬ್ರಹ್ಮ ಸಮಾಧಿಗೆ ಬರುವಂಥ ಸ್ಥಿತಿ. ಅಲ್ಲಿ ಅವರು ಹೇಳ್ತಾರೆ, ಲೋಕದಲ್ಲಿ ಎಲ್ಲಕ್ಕೂ ಅವಕಾಶ ಉಂಟಲ್ಲ, ಆಸ್ವಾದಿಸಿ ಸುಖ ಪಡ್ರಿ, ಆದರೆ ಎಚ್ಚರ ಇರಲಿ ಅಂತ ಮತ್ತೆ ಹೇಳ್ತಾರೆ. ತೆರಿಗೆಗಳು ಹಲವುಂಟು ಪ್ರಕೃತಿಗಂ ಸಲ್ಲುವವು, ತೆರದೆ ನೀ ಮರೆಯ ದಂಡಿಪಳ್ ಆಕೆ ಮುನಿದು, ಕರಣಂಗಳ ಆಕೆಯವು ಮಿತದೊಳ್ ಅವುಗಳ ಬಳಸಿ ತೆರು ಸಲುವ ಬಾಡಿಗೆಯ ಮಂಕುತಿಮ್ಮ. ಎಲ್ಲಕ್ಕೂ ಪೇ ಮಾಡಬೇಕು. ನಥಿಂಗ್ ಈಸ್ ಅನ್ಪ್ರೈಸ್ಡ್ ಇನ್ ದಿಸ್ ವರ್ಲ್ಡ್. ಮಿಲ್ಟನ್ ಹೇಳ್ತಾನೆ, ತಾನು ಬಾಲ್ಯದಲ್ಲಿ ಸಂಜೆ ಹೊತ್ತು ಆಟ ಆಡಿದ್ದೇ ಇಲ್ಲ, ಆಟ ಆಡುವ ಹೊತ್ತಿನಲ್ಲಿ ಗ್ರೀಕ್ ಲ್ಯಾಟಿನ್ ಅನ್ನು ಅಭ್ಯಾಸ ಮಾಡ್ತಾ ಇದ್ದೆ ಅಂತ. ಹಾಗಾಗಿ ಅವನು ಇಂಗ್ಲಿಷ್ನಲ್ಲಿ ಉದ್ದಾಮ ಕವಿಯಾಗಿ ಆ ಒಂದು ಸೆಸ್ಕ್ಯುಪಿಡೇಲಿಯನ್ ಮೆಜೆಸ್ಟಿ ಅಂತ ಕರೀತಾರೆ ಗ್ರೀಕ್ ಲ್ಯಾಟಿನ್ ಭಾಷೆಗಳ ಗಾಂಭೀರ್ಯವನ್ನ, ಅದನ್ನು ಇಂಗ್ಲಿಷಿಗೆ ಕಸಿ ಮಾಡಿ ತಂದು ಪ್ಯಾರಡೈಸ್ ಲಾಸ್ಟ್, ಪ್ಯಾರಡೈಸ್ ರಿಗೇನ್ಡ್, ಸ್ಯಾಮ್ಸನ್ ಎಗನಿಸ್ಟಿಸ್ ಅಂತಹ ಪ್ರೌಢ ಕಾವ್ಯ ನಾಟಕಗಳನ್ನು ಬರೆಯೋದಿಕ್ಕೆ ಆಯಿತು. ಅದು ಒಂದು ತೆರಬೇಕಾದದ್ದು, ತೆರೆದೇ ವಿದ್ಯೆ ಬರುವಂಥದ್ದಲ್ಲ. ಅರ್ಥಾತುರಾಣಾಂ ನ ಸುಖಂ ನ ಗುರುರ್ನ ಬಂಧು, ವಿದ್ಯಾತುರಾಣಾಂ ನ ಸುಖಂ ನ ನಿದ್ರಾ, ಕ್ಷುಧಾತುರಾಣಾಂ ನ ರುಚಿರ್ನ ಪಕ್ವಂ, ಕಾಮಾತುರಾಣಾಂ ನ ಭಯಂ ನ ಲಜ್ಜಾ ಅಂತ ಹೇಳುವುದು ಉಂಟಲ್ಲ. ಹಾಗೆ ವಿದ್ಯಾತುರಾಣಾಂ ನ ಸುಖಂ ನ ನಿದ್ರಾ, ಅದು ಬಿಟ್ಟು ಹೋಗಬೇಕು, ಯಾವುದಕ್ಕಾದರೂ ತೆರಬೇಕು. ಹಾಗೆ ಪ್ರಕೃತಿಗೆ ಕೂಡ ನಾವು ಕೆಲವು ಬೆಲೆಯನ್ನು ತೆರೆದೇ ನಾವು ಸುಖ ಪಡೋಕ್ಕಾಗೋಲ್ಲ. ತೆರೆದೆ ನೀ ಮರೆಯೆ, ಆ ಪೆನಾಲ್ಟಿ ನಾವು ಕೊಡದೆ ಮರೆತರೆ ದಂಡಿಪಳ್ ಆಕೆ ಮುನಿದು, ಆ ಮುನಿದು ಅವಳು ದಂಡಿಸುವುದು ಕಷ್ಟ. ಹಾಗಾಗಿ ಕರಣ ಅಂದ್ರೆ ಇಂದ್ರಿಯಗಳು, ಆಕೆಯವು ಪ್ರಕೃತಿಯವು, ಮಿತದೊಳ್ ಅವುಗಳ ಬಳಸಿ ತೆರು ಸಲುವ ಬಾಡಿಗೆಯ, ಅವುಗಳನ್ನು ಮಿತವಾಗಿ ಬಳಸಿ ಬಾಡಿಗೆಯನ್ನ ನೀನು ತೆರು, ಆಗ ನೀನು ಪ್ರಯೋಜನವನ್ನು ಪಡ್ಕೊಳ್ಳಬಹುದು ಅಂತ. ಹೀಗಾಗಿ ಎಲ್ಲರೂ ಸನ್ಯಾಸಿಗಳಾಗಬೇಕು, ಎಲ್ಲರೂ ಹಿಮಾಲಯಕ್ಕೆ ಹೋಗಬೇಕು ಅನ್ನುವ ಅಭಿಪ್ರಾಯ ನಮ್ಮ ಶಾಸ್ತ್ರಗಳದ್ದು ಅಲ್ಲ, ಡಿ.ವಿ.ಜಿ. ಅವರದು ಅಲ್ಲ. ಆದರೆ ಆ ಮಿತ ಸಂಸೇವೆ ಯುಪಾಯಂ, ಶೃಂಗಾರ ಮಂಗಳದಲ್ಲಿ ಅವರು ಹೇಳುವ ಮಾತು, ಆ ಮಿತ ಸಂಸೇವನೆಯನ್ನ ಅವರು ಹೇಳ್ತಾರೆ. ಇವತ್ತು ಪ್ರಪಂಚದ ಕನ್ಸ್ಯೂಮರಿಸಂ ಕರಾಳ ಬಾಹುಗಳನ್ನು ಚಾಚಿದೆಯಲ್ಲ. ಒಂದು ಕಡೆ ಕಮ್ಯುನಿಸಮ್ಮು ಮಾರ್ಕ್ಸ್ನ ವಾದದ್ದು, ಇನ್ನೊಂದು ಕಡೆ ಈ ಅಮೆರಿಕನ್ ವಾದ ಕನ್ಸ್ಯೂಮರಿಸಂ. ಇವು ಎರಡೂ ಭಯಾನಕವಾದದ್ದು. ಒಮ್ಮೆ ನಾನು ಒಂದು ಸಂಸ್ಥೆಯಲ್ಲಿ ಭಾಷಣ ಕೊಟ್ಟು ವಾಪಸ್ ಬರುವಾಗ ಅಲ್ಲಿಯ ಸಂಸ್ಥೆಯ ಉದ್ಯೋಗಿ ಅವರು ತಮ್ಮ ಕಾರಿನಲ್ಲಿ ಕರ್ಕೊಂಡು ಬರ್ತಾ ಇದ್ರು. ಆಗ ಇದೇ ಮಾತು ಬಂತು, ಕನ್ಸ್ಯೂಮರಿಸಮ್ಮು ಮತ್ತೊಂದು ಭೋಗ ಸಾಮಗ್ರಿಗಳು ಜಾಸ್ತಿ ಆಗಿವೆ, ಹಾಗಾಗಿ ನಮಗೆ ಮೌಲ್ಯಗಳ ಮರೆವೆ ಆಗ್ತಾ ಇದೆ ಅಂತ ನನ್ನ ವಾದವನ್ನು ಹೇಳಿದೆ. ಅವರು ಇಲ್ಲ, ಅದರಿಂದ ಅನುಕೂಲತೆಯೇ ಜಾಸ್ತಿ ಆಗಿದೆ, ವಿಕಾಸಕ್ಕೆ ಅವಕಾಶ ಉಂಟು ಅಂತಂದ್ರು. ಈ ಹೊತ್ತಿಗೂ ನಾನು ಎಷ್ಟು ಯೋಚನೆ ಮಾಡಿದ್ರೂ ಅವರ ವಾದವನ್ನು ಒಪ್ಪಕ್ಕಾಗ್ತಾ ಇಲ್ಲ. ಕಾರಣ ಏನಂದ್ರೆ, ಆ ವಾದ ಹೇಗಿರುತ್ತೆ, ಗಗನಚುಂಬಿಗಳನ್ನ, ಸ್ಕೈ ಸ್ಕ್ರೇಪರ್ಸನ್ನ ಕಟ್ಟಿದರೆ ಸೈಟ್ಗಳೆಲ್ಲ ಮಾಡ್ಕೊಂಡು ಮನೆ ಕಟ್ಟಿಕೊಳ್ಳೋ ಜಾಗ ಉಳಿಯುತ್ತೆ, ಲಂಗ್ ಸ್ಪೇಸ್ ಉಳಿಯುತ್ತೆ ಅಂತ ಯಾರೋ ವಾದ ಮಾಡಿದ್ರು. ಹಾಗಾಗುತ್ತೆ. ನೀವು ಎಲ್ಲ ಕಡೆನೂ ಗಗನಚುಂಬಿಗಳನ್ನು ಕಟ್ಟಿದಾಗ ಹೇಗೆ, ನೀವು ಒಂದು ಕಡೆ ಮಾತ್ರ ಕಟ್ಟಿ ಮಿಕ್ಕಿದ ಕಡೆ ಖಾಲಿ ಬಿಡ್ತಿ ನಿಂತು ಬಿಡೋದಿಲ್ಲ. ಮನುಷ್ಯನ ಪ್ರಲೋಭನೆ ಹೇಗೆ ಅಂದ್ರೆ ಹೀಗೆ ಹೋಗ್ತಾ ಇದೆ.
ನಿಯಮನ ಮಾಡಿಕೊಳ್ಳದೆ ಸಂಸ್ಕಾರ ಸಾಧ್ಯವೇ ಇಲ್ಲ. ನಾವು ಲಿಬರಲೈಸ್ ಮಾಡಿ ಆಮೇಲೆ ಕಂಟ್ರೋಲ್ ಮಾಡ್ತೀವಿ ಅಂದರೆ ಆಗುವಂಥದ್ದಲ್ಲ. ಕಂಟ್ರೋಲ್ ಮಾಡಿಯೇ ಮಾಡಬೇಕು. ಒಂದು ಹೃದಯ ಹಿಂಗೆ ಬಿಟ್ಟುಬಿಡುತ್ತೆ, ಆಮೇಲೆ ಕಾಂಟ್ರಾಕ್ಟ್ ಆಗುತ್ತೆ ಅಂತಲ್ಲ, ಬಿಡುವಾಗಲೇ ಕಾಂಟ್ರಾಕ್ಟ್ ಮಾಡ್ಕೊಳ್ಳೋಕ್ಕಿರುವಂಥ ವ್ಯವಸ್ಥೆ ಇಟ್ಟುಕೊಳ್ಬೇಕಾದದ್ದು. ಹಾಗಾಗಿ ಆ ಮಿತ ಸಂಸೇವನೆಯ ಕಡೆಗೆ ಗಮನ ಇಡಿ. ಪ್ರಪಂಚದಲ್ಲಿರುವ ಸ್ವತ್ತನ್ನ ತಾನೊಬ್ಬ ಟ್ರಸ್ಟಿಯಂತೆ ಮಾಡಬೇಕು. ಇದು ಹೇಗೆ ಈ ಹೊತ್ತಿನ ಜಗತ್ತು ಹೇಗೆ ಹೊರಟಿದೆ ಅಂತಂದರೆ ಸಂಪೂರ್ಣವಾದ ಎಕ್ಸ್ಪ್ಲಾಯ್ಟೇಷನ್. ಮಹಾಭಾರತದ ವಿದುರ್ನೀತಿ ಹೇಳುವಂತೆ ಅಂಗಾರಕಾರ ಅಂದರೆ ಇದ್ದಿಲು ಮಾರತಕ್ಕಂಥವನು. ಅವನು ಮರವನ್ನೇ ಸುಟ್ಟು ಮಾರ್ತಾನೆ, ಮತ್ತೆ ಮರ ಚಿಗುರೋದಿಲ್ಲ. ಆದರೆ ಮಾಲಾಕಾರ ನಾಳೆ ಅರಳಲಿರುವ ಹಣ್ಣು ಮೊಗ್ಗನ್ನ ಕಿತ್ತು ಆ ಮೊಗ್ಗನ್ನ ಕಟ್ಟಿ ಹೂವಿನ ಮಾಲೆ ಮಾಡಿ ಮಾರ್ತಾನೆ. ಹಾಗಾಗಿ ನಾಡದಕ್ಕೆ ಅವನಿಗೆ ಮೊಗ್ಗಿರುತ್ತೆ. ಇವತ್ತು ಸ್ವಲ್ಪ ಒಂದು 2 ಮೊಳ ಜಾಸ್ತಿ ಆಗಲಿ ಅಂತ ನಾಳದ್ದು ಅರಳುವ ಹೂಗಳನ್ನೆಲ್ಲ ಕಿತ್ತಿದ್ರೆ ನಾಳೆ ಇರೋದಿಲ್ಲ. ಈ ರೀತಿ ಪ್ರಕೃತಿಯ ವ್ಯವಸ್ಥೆ ಮಿತವಾಗಿ ನಾವು ಬಳಕೆ ಮಾಡಬೇಕು. ತೃಪ್ತಿ ಆಗೋಲ್ವಲ್ಲ ಅಂದರೆ ಆಸ್ವಾದನ ಕಾಲವನ್ನು ದೀರ್ಘ ಮಾಡಿಕೊಳ್ಳಿ ಅಂತ. ನಮಗೆ ಇಷ್ಟು ಬೌಲ್ ತುಂಬ ಐಸ್ ಕ್ರೀಮ್ ತಿನ್ನಬೇಕು, ಅಷ್ಟು ತಿಂದರೆ ನಮ್ಮ ಮೈಗೆ ಆಗೋಲ್ಲ, ಜೇಬಿಗಂತೂ ಆಗೋದೇ ಇಲ್ಲ ಅಂದರೆ ಏನು ಮಾಡಬೇಕು? ಒಂದೊಂದು ಚಮಚವನ್ನು ಚಪ್ಪರಿಸಿ ತಿನ್ನಿ. ಆಗ ನಿಮಗೆ 1 ಕಪ್ಪಷ್ಟು ಐಸ್ ಕ್ರೀಮ್ನಲ್ಲಿಯೇ ಸುಖ ಸಿಗುತ್ತೆ. ಚಪ್ಪರಿಸಿ ತಿನ್ನೋದಕ್ಕೆ ಏನು ಕ್ವಾಲಿಫಿಕೇಶನ್ ಬೇಕು? ವಿರಾಮ ಮೊದಲಿರಬೇಕು. ಕಿವಿಯಲ್ಲಿ ಸೆಲ್ಫೋನು, ಕೈಯಲ್ಲಿ ಕಾರಿನ ವೀಲು, ಕಾಲಿನಲ್ಲಿ ಅದರ ಕ್ಲಚ್ಚು ಬ್ರೇಕು, ಕಣ್ಣಿನಲ್ಲಿ ದೃಶ್ಯಗಳು, ಮತ್ತೆ ಇನ್ನೊಂದು ಕಿವಿಯೊಳಗೆ ಅಲ್ಲಿ ಹಾಕಿರ್ತಕ್ಕಂಥ ಡಿಸ್ಕೋನೋ ಯಾವುದೋ ಒಂದು ಮ್ಯೂಸಿಕ್ಕು. ಇವುಗಳ ಮಧ್ಯದಲ್ಲಿ ಅಮೇರಿಕನ್ ಒಬ್ಬ ಇವತ್ತಿನ ಬೆಂಗಳೂರಿಯನ್ ಕೂಡ ಒಂದು ಮೊಳದುದ್ದ ಗಾತ್ರದ ಲೋಟದ ತುಂಬ ಪಾನಕ ಕುಡಿತಾ ಇರ್ತಾನೆ, ಆ ಒಂದು ನಿಂಬೆಹಣ್ಣಿನ ಜ್ಯೂಸೋ ಮತ್ತೊಂದು ಯಾವುದನ್ನು. ಆದರೆ ಅವನಿಗೆ ಅದರ ಅನುಭವವೇ ಆಗೋಲ್ಲ. ಕಾರಣ ಮನಸ್ಸೆಲ್ಲ ಎಲ್ಲಿಯೋ ಇರೋದ್ರಿಂದ ಆ ಸುಖಾಸ್ವಾದನ ಕಾಲದಲ್ಲಿ ಎಲ್ಲ ಇಂದ್ರಿಯಗಳು ಏಕತ್ರ ಬಂದು ಮೈಯೆಲ್ಲ ನಾಲಿಗೆಯಾಗಿ ಅವನು ಸವಿದಿರೋದಿಲ್ಲ. ಹಾಗೆ ಸವಿದಾಗ ಪೂತಿ ನರಸಿಂಹಾಚಾರ್ಯರು ಒಂದು ದಾಳಂಬ್ರೆ ಬೀಜವನ್ನ ಬಿತ್ತಗಳಲ್ಲಿ ಆಯುಷ್ಯದ ಭತ್ತದ ಸವಿಯನ್ನ ಸವಿತೀನಿ ಅಂತ ಬರ್ಕೊಳ್ತಾರೆ. ಬೊಗಸೆಯೊಳಿರ ನೇರಳೆ ಸೊಗಸದಾವಗಿ ಇಳೆ. ಒಂದು ಬೊಗಸೆ ನೇರಳೆ ಇದ್ದರೆ ಸಾಕು, ಈ ಭೂಮಿ ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ ಅಂತ ಕವಿತೆ ಬರೆದು. ಅಂದ್ರೆ ಆ ತೀವ್ರವಾಗಿ ಅನುಭವಿಸ್ತಕ್ಕಂಥ ಶಕ್ತಿ ಇಟ್ಟುಕೊಂಡಾಗ, ಅಂದ್ರೆ ಭೋಗ ಸಾಮಗ್ರಿಗಿಂತ ಭೋಗಾನುಭವದ ತಾದಾತ್ಮ್ಯ ಬಹಳ ಮುಖ್ಯ. ಹಾಗಿದ್ದಾಗ ಆ ತೀವ್ರತೆಯಿಂದ ಆಸ್ವಾದನ ಶಕ್ತಿ ಹೆಚ್ಚಾಗುತ್ತೆ. ಒಂದು ಸ್ವಲ್ಪವಾದರೂ ಅದು ಅಮಿತವಾದದ್ದು ಕೊಡುತ್ತೆ. ಆದರೆ ಇವರಿಗೆ 108 ವ್ಯವಹಾರಗಳು. ಒಂದು ಚೊಂಬು ಪಾನೀಯಕ್ಕೆ ಬೇಕಾಗಿರ್ತಕ್ಕಂಥದ್ದು ವ್ಯವಸ್ಥೆ ಮಾಡ್ಕೊಳ್ಬೇಕಲ್ಲ, ಒಂದು ಹಂಡೆಯಷ್ಟು ಜ್ಯೂಸ್ ಕುಡಿಬೇಕಲ್ಲ, ಒಂದು ಸೌದೆ ಪೇರಿಸಿದಷ್ಟು ಗಾತ್ರದಲ್ಲಿರ್ತಕ್ಕಂಥ ಮುಸುಕಿನ ಜೋಳವನ್ನು ಮತ್ತೊಂದು ಎಲ್ಲ ತಿನ್ನಬೇಕಾಗುತ್ತಲ್ಲ ಇವರಿಗೆ. ಹಾಗೆ ಮಾಡಬೇಕು ಅಂದ್ರೆ ಅಷ್ಟು ಸಂಪಾದನೆ ಮಾಡಬೇಕು. ಸಂಪಾದನೆ ಮಾಡಬೇಕು ಅಂದ್ರೆ ವಿರಾಮ ಇರಬಾರ್ದು. ವಿರಾಮ ಇಲ್ಲ ಅಂದ್ರೆ ಭೋಗಾನುಭವಕ್ಕೆ ಸಮಯ ಇಲ್ಲ ಅಂದ್ರೆ ಇಲ್ಲಿ ಸಿಕ್ಕಿದ್ದು ಸಾಲದು ಅನ್ನುವ ಅತೃಪ್ತಿ, ಇನ್ನಷ್ಟು ಸಂಪಾದಿಸು, ಹೀಗೆ ಹೋಗುತ್ತೆ. ಅದಕ್ಕೆ ಭೋಗಾನುಭವದ ಕಾಲವನ್ನ ತೀವ್ರವಾಗಿಸಿಕೊಳ್ಳಬೇಕು, ವಿಸ್ತಾರವಾಗಿಸಿಕೊಳ್ಳಬೇಕು. ಅದಕ್ಕೆ ವಿರಾಮ ಬೇಕು. ಅದನ್ನ ಯಾವ ಮಲ್ಟಿನ್ಯಾಷನಲ್ ಕಂಪನಿ ಕೂಡ ತಂದು ಕೊಡೋದಿಲ್ಲ. ಮನುಷ್ಯರು ಮೊದಲು ಸೋಮಾರಿಗಳಾಗೋದನ್ನು ಕಲಿಬೇಕು ಅಂದ್ರೆ ಅವರು ಒಪ್ತಾರೆ. ಆ ಸೋಮಾರಿತನದಿಂದಲೇ ಆಸ್ವಾದನಶೀಲತೆ ಬರುತ್ತೆ ಅಂತ ಪಾಸಿಟಿವ್ ಆಸ್ಪೆಕ್ಟ್ ಅದನ್ನು ನಾವು ನೋಡಿದಾಗ. ಹೀಗಾಗಿ ಅವರು ಹೇಳ್ತಾರೆ, ಅದನ್ನು ಮಿತದಲ್ಲಿ ಬಳಸೋದು ಈ ರೀತಿ. ಪ್ರಕೃತಿಯನ್ನು ಎಕ್ಸ್ಪ್ಲಾಯ್ಟ್ ಮಾಡದೆ ಕಡಿಮೆ ಮಾಡಿ ಆ ಅನುಭವ ಕಾಲದ ತೀವ್ರತೆಯನ್ನು ಇಟ್ಟುಕೊಳ್ಳೋದು. ತೈತ್ರಿಯ ಉಪನಿಷತ್ತಿನಲ್ಲಿ ಅದಕ್ಕೆ ಬರುತ್ತೆ ಆನಂದ ಶ್ರೇಣೀಕರಣ. ಏಷ ಮಾನುಷಾನಂದ, ಏಷ ಮನುಷ್ಯ ಗಂಧರ್ವಾಣಾಮಾನಂದ, ಏಷ ದೇವಗಂಧರ್ವಾಣಾಮಾನಂದ ಅಂತೆಲ್ಲ ಹೇಳಿಕೊಂಡು ಬೇರೆ 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 ಆನಂದಗಳ ಕಡೆಗೆ ಬ್ರಹ್ಮಾನಂದ ಅಂತ. ಆನಂದ ಹೇಗೆ? ಎಲ್ಲವೂ ಬ್ರಹ್ಮಾನಂದವೇ. ನಮ್ಮ ಇಂದ್ರಿಯಗಳು ಅಷ್ಟಷ್ಟು ಪಟುವಾದರೆ, ಅಷ್ಟಷ್ಟು ಘನವಾದರೆ ಆನಂದಾನುಭವದ ಶಕ್ತಿ ಹೆಚ್ಚಾಗುತ್ತೆ. ನೋಡಿ, ನನಗೆ ಅಂತಲ್ಲ, ಯಾರೇ ಒಬ್ಬ ಶಾಸ್ತ್ರೀಯ ಸಂಗೀತಕ್ಕೆ ಮನದೆತ್ತವನಿಗೆ ಒಂದು ರಾಗದ ಹೃದಯ ಚೆನ್ನಾಗಿ ಗೋಚರವಾದರೆ ಆ ರಾಗದಲ್ಲಿ 100 ಹಾಡು ಕೇಳಬೇಕಾಗಿಲ್ಲ. ಆ ರಾಗ ಒಂದು ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಬಂದರೆ ಸಾಕಾಗುತ್ತೆ. ಅದಿಲ್ಲದೆ ಇದ್ರೆ ಮಾರ್ಕೆಟ್ಗೆ ಬಂದಿದ್ದ ಕ್ಯಾಸೆಟ್ ಎಲ್ಲ ಕೊಳ್ಳಬೇಕು ಅಂತ ಅನಿಸುತ್ತೆ. ಒಂದು ಉತ್ತರೀಯವನ್ನು ಮೈ ಮೇಲೆ ಹೊದ್ದುಕೊಳ್ಳುವಾಗ ಪೂರ್ಣವಾಗಿ ಅನುಭವಿಸಿದ್ರೆ ಅದು ಸಾಕು, ಅದು ಹರಿಯೋವರೆಗೂ ಇನ್ನೊಂದು ಬೇಡ ಅಂತ ಅನಿಸುತ್ತೆ. ಅಂದರೆ ನಮ್ಮ ಅನುಭವ ತೀವ್ರತೆ ಹೆಚ್ಚಾದಂತೆ ಗೊತ್ತಾಗುತ್ತೆ. ನಾವು ಬಳಸುವುದರ ಪ್ರವೇ ನಮಗಿಲ್ಲದೆ ಇದ್ರೆ ಈ ಎಲ್ಲ ಅವಿವೇಕಗಳು ಉಂಟಾಗುತ್ತೆ ಅನ್ನೋದು ಅಲ್ಲಿಯ ತಾತ್ಪರ್ಯ. ಹಾಗಾಗಿ ಅವರು
ಕರಣಗಳಾಕೆಯವು ಮಿತದೊಳ್ ಅವುಗಳ ಬಳಸಿ ತೆರು ಸಲುವ ಬಾಡಿಗೆಯ ಅಂತ ಹೇಳ್ತಾರೆ. ಈ ಎಚ್ಚರವನ್ನ ನಾವು ವಹಿಸಬೇಕು ಅಂತ ಹೇಳಿ ಇಂದಿಗೆ ಮುಗಿಸೋಣ. ಓಂ ತತ್ಸತ್. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಕಗ್ಗದ ಪರಿಚಯಾತ್ಮಕವಾದ ಉಪನ್ಯಾಸದ 4ನೇ ದಿನ. ಅಲ್ಲಿ ಇರುವ 945 ಪದ್ಯಗಳಲ್ಲಿ ಪ್ರಾಯಶಃ ಒಂದು 45 ಪದ್ಯಗಳನ್ನು ಈ ಒಂದು ವಾರದಲ್ಲಿ ಸ್ವೀಕರಿಸೋಕೆ ಸಾಧ್ಯವಾಗುತ್ತಷ್ಟೇ ಅನಿಸುತ್ತೆ. ಡಿ ವಿ ಜಿಯವರಿಗೆ ದೊಡ್ಡದನ್ನ ಅಂದರೆ ಮಹತ್ವಾಕಾಂಕ್ಷೆಯ ಸಾಧನೆಯನ್ನು ಮಾಡೋಕ್ಕೆ ಹೊರಟಾಗ ಸಣ್ಣದನ್ನು ಮರೆಯಬಾರದು ಅನ್ನುವ ಪ್ರಜ್ಞೆ ತುಂಬ ಉಂಟು. ನಾವು ಬದುಕಿನಲ್ಲಿ ಎಷ್ಟೋ ಬಾರಿ ಬಹಳ ದೊಡ್ಡದರ ಬೆನ್ನ ಹಿಂದೆ ಹೋಗಿ ಸಣ್ಣದು ಅನ್ನುವಂತಹ ಕೆಲವು ಸ್ವಾರಸ್ಯಗಳನ್ನು ಮರೆತು ಬಿಡ್ತೀವಿ, ತಿರಸ್ಕರಿಸಿ ಬಿಡ್ತೀವಿ. ಆಮೇಲೆ ಅವು ತುಂಬ ದೊಡ್ಡ ನೋವಾಗಿ ಬಿಡುತ್ತೆ ಅಂತ. ಇದರ ಬಗ್ಗೆ ಬಹಳ ಸೊಗಸಾದ ಒಂದು ಪದ್ಯ ಇಲ್ಲಿ ಬರುತ್ತೆ. 256ನೇ ಪದ್ಯ. ಪರದ ಮೇಲ್ ಕಣ್ಣಿಟ್ಟು ಧರೆಯ ತುಚ್ಛವೆನುತ್ತ ತೊರೆದಾಯಸಂಗೊಳ್ಳೆ ದೊರೆವ ಫಲವೇನು. ಪರದ ಮೇಲ್ ಕಣ್ಣಿಟ್ಟು, ಸದ್ಗತಿ ಬೇಕು, ಇನ್ನೊಂದು ಬೇಕು, ಉನ್ನತಿಯಾದದ್ದು ಬೇಕು ಅಂತ ಧರೆಯ ತುಚ್ಛವೆನುತ್ತ, ಈ ಇಹವನ್ನ ತುಚ್ಛ ಅಂತ ಹೇಳಿ ತೊರೆದು ಆಯಸಂಗೊಳ್ಳೆ, ಆಯಾಸ ಪಟ್ರೆ ದೊರೆವ ಫಲವೇನು, ಸಿಗುವ ಫಲ ಏನು. ಸುರಧನುವಿಗೇಣಿಯಿಡ ಹೊರಟು ನಿನ್ನಂಗಳದ ಮರೆಯುವೆಯ, ಸುರಧನುವಿಗೇಣಿಯಿಡ ಹೊರಟು ನಿನ್ನಂಗಳದ ಕಿರಿಹೂವ ಮರೆಯುವೆಯ ಮಂಕುತಿಮ್ಮ ಅಂತ. ಎಲ್ಲ ಸ್ತರಕ್ಕೂ ಅನ್ವಯಿಸುತ್ತೆ. ಯೋಗ ವಾಸಿಷ್ಠದಲ್ಲಿ ಚೂಡಾಲ ಪ್ರಕರಣ ಅಂತ ಒಂದು ಬರುತ್ತೆ. ಚೂಡಾಲ ಅಂತ ಒಬ್ಬ ರಾಣಿ ತನ್ನ ಗಂಡನಿಗೆ ಹೇಗೆ ಅಧ್ಯಾತ್ಮ ವಿದ್ಯೆಯಲ್ಲಿ ಗುರುವಾದಳು ಅಂತ. ನಮ್ಮಲ್ಲಿ ವೇದಾಂತದಲ್ಲಿ ಬಹಳ ಸ್ವಾರಸ್ಯಕಾರಿಯಾದದ್ದೇನೆಂದರೆ ರೋಲ್ಸ್ ಆರ್ ಎಕ್ಸ್ಚೇಂಜ್ಡ್. ತಂದೆ ಮಗ, ತಂದೆ ಗುರುವಾಗಿರ್ತಾನೆ, ಮಗ ಶಿಷ್ಯನಾಗಿರ್ತಾನೆ ಒಂದು ಕಡೆ. ಇನ್ನೊಂದು ಕಡೆ ಮಗ ಗುರುವಾಗ್ತಾನೆ, ತಂದೆ ಶಿಷ್ಯನಾಗ್ತಾನೆ. ಉದ್ದಾಲಕ ಆರುಣಿ ತನ್ನ ಮಗ ಗ್ರಾಜ್ಯುಯೇಟ್ ಆಗಿ ಬಂದಂತಹ ಶ್ವೇತಕೇತುವನ್ನ ಸ್ತಬ್ಧ ಮಹಾಮನಃ ಮಹಾಮನಾಹ ಅನೂಚಾನಮಾನಿ ಪ್ರಾಜ್ಞಮನ್ಯನಾಗಿ ಬರ್ತಾನೆ. ಅಂಥವನಿಗೆ ತಂದೆ ಹೇಗೆ ಪಾಠ ಕಲಿಸ್ತಾನೆ ಎನ್ನುವುದನ್ನು ಬೃಹದ ಛಾಂದೋಗ್ಯೋಪನಿಷತ್ತಿನಲ್ಲಿ ಸದ್ವಿದ್ಯಾ ಪ್ರಕರಣದಲ್ಲಿ ನೋಡ್ತೀವಿ. ಅದೇ ಕಠೋಪನಿಷತ್ತಿನಲ್ಲಿ ಪೀತೋದಕ ಜಗ್ಧತೃಣಾ ನಿರಿಂದ್ರಿಯಾ ಆದಂತಹ ಮುದಿ ದನಗಳನ್ನು ದಾನ ಕೊಟ್ಟಂತಹ ವಾಜಶ್ರವಸನನ್ನ ಕಂಡು ತಂದೆ ಶ್ರದ್ಧಾ ಅವಿವೇಶ, ಮಹತ್ತರವಾದ ಶ್ರದ್ಧೆ ತುಂಬಿಕೊಂಡ ನಚಿಕೇತಸ್ಸು ನನ್ನನ್ನು ಯಾರಿಗೆ ಕೊಡ್ತೀಯಾ ಅಂತ ಕೇಳಿ ತಂದೆಗೆ ಗುರುವಾಗುತ್ತಾನೆ. ಹಾಗೆ ಬೃಹದಾರಣ್ಯಕದಲ್ಲಿ ಯಾಜ್ಞವಲ್ಕ್ಯರ ಹೆಂಡತಿ ಮೈತ್ರೇಯಿ ನನಗೆ ಅಮೃತತ್ವ ಬೇಕು, ಅದನ್ನು ಉಪದೇಶ ಮಾಡು ಅಂತ ಕೇಳಿಕೊಂಡು ಗಂಡನಿಂದ ಉಪದೇಶವನ್ನು ಪಡೀತಾಳೆ. ಯೋಗ ವಾಸಿಷ್ಠದಲ್ಲಿ ಅದು ಚೇಂಜ್ ಆಗಿ ಚೂಡಾಲ ರಾಣಿ ತನ್ನ ಗಂಡನಿಗೆ ಉಪದೇಶ ಮಾಡುವುದಾಗುತ್ತೆ. ಅಲ್ಲಿ ಅವಳು ಏನು ಹೇಳ್ತಾಳೆ ಅಂದರೆ, ಯಾಕೆ ನಾನು ಇಷ್ಟು ವಿಸ್ತರಿಸಿದೆ ಅಂದರೆ ಚೂಡಾಲ ಪ್ರಕರಣಕ್ಕೆ ಇದು ಬೇಕಿಲ್ಲ, ನನ್ನ ಚಪಲ ಅಷ್ಟೇ. ನಮ್ಮ ಪರಂಪರೆಯಲ್ಲಿ ಒಂದು ಮೂಗಿನ ನೇರಕ್ಕೆ ಹೋಗುವುದು ಇದೇ ಸರಿ ಎನ್ನುವಂತಹ ಒಂದು ಈಕ್ವೇಶನ್ ಇರಲಿಲ್ಲ. ಚಿಕ್ಕ ಮಕ್ಕಳೆಲ್ಲ ಅಯೋಗ್ಯರು, ದೊಡ್ಡವರೇ ಯೋಗ್ಯರು ಅನ್ನುವಂಥ ಏಕಮೂಲಿಕ ಪ್ರಯೋಗ ಇಲ್ಲ. ಹಾಗೆ ಗಂಡಸರೇ ಶ್ರೇಷ್ಠ, ಹೆಂಗಸರಲ್ಲ ಅನ್ನುವುದು ಇಲ್ಲ. ಎರಡೂ ರೀತಿಯಲ್ಲಿ ಇದೆ ಅಂತ ತೋರಿಸೋದಿಕ್ಕೆ ನಮ್ಮ ಯಾವ ಭಾರತೀಯ ಪರಂಪರೆ ಅಂತ ಹೇಳ್ತೀವಿ, ಆರ್ಷ ಪರಂಪರೆ, ಅದು ಮಾತ್ರವಲ್ಲ, ಲೋಕದ ಯಾವ ವಿವೇಕದ ಪರಂಪರೆ ಕೂಡ ಒಂದು ಫಾರ್ಮ್ ಅನ್ನ ಪರಮಾರ್ಥ ಅಂತ ಹಿಡ್ಕೊಂಡು ಹೋಗಿದ್ದಲ್ಲ. ಅದಕ್ಕಾಗಿ ಈ ಪ್ರಸ್ತಾವ ಬಂತಷ್ಟೇ. ಇರಲಿ, ಚೂಡಾಲ ಪ್ರಕರಣಕ್ಕೆ ಬಂದರೆ ಆಕೆ ತನ್ನ ಗಂಡನಿಗೆ ಉಪದೇಶ ಮಾಡ್ತಾಳೆ. ಆ ಮೇಲ್ ಈಗೋ ಇರುತ್ತಲ್ಲ, ಅದಕ್ಕಾಗಿ ಅವಳು ಮೊದಲು ಒಬ್ಬ ಋಷಿಕುಮಾರನ ತರಹ ವೇಷ ಬದಲಾಯಿಸಿಕೊಂಡು ಬಂದು ಹೇಳೋದಿಕ್ಕೆ ಶುರು ಮಾಡ್ತಾಳೆ. ನೀನು ಕಾಡಲ್ಲಿ ಬಂದು ತಪಸ್ ಮಾಡ್ತಿದ್ದೀಯಾ, ಆದರೆ ಇದು ಪರಿತ್ಯಾಗ ಅಲ್ಲ, ಪರಿತ್ಯಾಗ ಮಾಡಬೇಕು ಅಂತ. ಅವನು ತನ್ನ ದಂಡ ಕಮಂಡಲಗಳನ್ನ, ಪರ್ಣಕುಟೀರವನ್ನ ಎಲ್ಲಾ ಪರಿತ್ಯಾಗ ಮಾಡ್ತಾನೆ. ಕಡೆಗೆ ಅದೂ ಪರಿತ್ಯಾಗ ಅಲ್ಲ ಅಂದ್ರೆ ತನ್ನ ದೇಹವನ್ನೇ ಪರಿತ್ಯಾಗ ಮಾಡ್ತೀನಿ ಅಂತ ಬೆಟ್ಟದ ಮೇಲಿಂದ ಬೀಳಕ್ಕೆ ಹೋಗ್ತಾನೆ. ಆಗ ಅವಳು ಹೇಳ್ತಾಳೆ, ಇಂಥ ಅಯೋಗ್ಯ ನೀನು, ಪರಿತ್ಯಾಗ ಮಾಡಬೇಕು ಅನ್ನುವ ಮನಸ್ಸನ್ನು ಪರಿತ್ಯಾಗ ಮಾಡು ಮೊದಲು ಅಂತ.
ನಾನು ಎಲ್ಲ ಬಿಟ್ಬಿಡ್ತೀನಿ ಅಂತ ಹೇಳೋದೇ ಒಂದು ದೊಡ್ಡ ಕಟ್ಕೊಳ್ಳೋದಲ್ವಾ ಅಂತ ಅವಳು ಹೇಳುವಂಥದ್ದು ಬಹಳ ಅದ್ಭುತವಾದದ್ದು. ನಾನು ಸನ್ಯಾಸ ತಗೋತೀನಿ, ತಗೊಳ್ಳೋದಿಕ್ಕಲ್ಲ ಬಿಡೋದಿಕ್ಕಿರೋದು ಸನ್ಯಾಸ. ಡಿ ವಿ ಜಿಯವರು ಬಹಳ ಚೆನ್ನಾಗಿ ಬರೀತಾರೆ ಅದನ್ನ. ಶೃಂಗಗಿರಿಯ ಶಿವಾಭಿನವ ನರಸಿಂಹ ಭಾರತೀ ಸ್ವಾಮಿಗಳ ಹತ್ರಕ್ಕೆ ಅನೇಕರು ಹೋಗಿ, ಸ್ವಾಮಿ ನನಗೆ ಸನ್ಯಾಸ ಕೊಡಿ ಅಂತನ್ನೋರಂತೆ. ಕೊಡೋದಿಕ್ಕೇನಪ್ಪ ಸನ್ಯಾಸ, ಬಿಡೋದಿಕ್ಕಲ್ವ ಇರೋದು, ಇಲ್ಲೇ ಮಠದಲ್ಲೇ ಇರಿ, ಊಟ ಹಾಕ್ತೀವಿ, ಶಾರದಮ್ಮನವ್ರು ಸೇವೆ ಮಾಡಿ, ಪಾಠ ಕೇಳ್ರಿ, ಸನ್ಯಾಸಿಗಳಂಗಿದ್ರೆ ಆಯ್ತಲ್ಲ, ಅದೇ ತಾನೇ ಸನ್ಯಾಸ ಅಂತ. ಹೀಗಾಗಿ ಪ್ರತ್ಯೇಕವಾಗಿ ಆರೋಪ ಮಾಡಿಕೊಳ್ಳುವಂಥದ್ದು ಏನು ಇಲ್ವಲ್ಲ, ಅದನ್ನ ಅವರು ಹೇಳ್ತಾ ಇದ್ರು. ಹೀಗಾಗಿ ನಾವು ಒಂದು ದೊಡ್ಡ ಸಾಧನೆ ಎನ್ನುವ ಭ್ರಮೆಯಲ್ಲಿ ಕೆಲವೊಮ್ಮೆ ಮೌಲ್ಯಗಳನ್ನು ಮರೆತು ಬಿಡ್ತೀವಿ. ನಾನು ಕಠೋರ ವಾಸ್ತವಗಳನ್ನು ಹೇಳ್ತೀನಿ, ಉದಾಹರಣೆಗೆ ತಗೊಂಡಾಗ ಯಾರೂ ಬೇಸರ ಮಾಡ್ಕೊಳ್ಬೇಡಿ, ಮಾಡಿಕೊಂಡ್ರು ತಪ್ಪಾಗಿ ತಿಳ್ಕೊಳ್ಬೇಡಿ ಅಂತ ನಿಮಗೆ ಮೊದಲೇ ನಿವೇದಿಸಿದ್ದೆ. ನೋಡಿ, ನಾನು ವಿದ್ಯಾರ್ಥಿ ದಶೆಯಲ್ಲಿದ್ದಾಗ, ಈಗಲೂ ವಿದ್ಯಾರ್ಥಿಯೇ, ಕಾಲೇಜ್ ವಿದ್ಯಾರ್ಥಿಯಾಗಿದ್ದಾಗ ಅಂತ ಹೇಳಬೇಕು, ಈಗಿರುವಷ್ಟು ಸುಲಭವಾಗಿ ಅಮೆರಿಕೆಗೆ ಹೋಗುವ ಅವಕಾಶಗಳಿರಲಿಲ್ಲ. ಮತ್ತೆ ಅಲ್ಲಿಯ ಭೋಗ ಪ್ರಪಂಚ ಈಗ ಇಲ್ಲಿ ಎಟಕಿರುವಷ್ಟು ಸುಲಭವಾಗಿ ಇನ್ನೂ ಎಟಕಿರಲಿಲ್ಲ. ಈಗ ಏನು ಬೇಕಾದರೂ ಅಲ್ಲಿ ದಿಲ್ಲಿಗೆ ತರಿಸ್ಕೊಳ್ಬಹುದು, ಇಲ್ಲಿಯೇ ಮಾರೋದಕ್ಕೆ ತಗೊಳ್ಳಿ ಅಂತ ಬೇಡ್ತಾ ಇದ್ದಾರೆ. 20-25 ವರ್ಷಗಳ ಕೆಳಗೆ ಆ ರೀತಿಯಾದ ಸ್ಥಿತಿ ಇರಲಿಲ್ಲ. ಆಗ ಅದೆಷ್ಟೋ ಜನ, ನನ್ನ ಸಹಾಧ್ಯಾಯಿಗಳ ತಂದೆ ತಾಯಂದಿರು, ನನ್ನ ಬಂಧುವರ್ಗದಲ್ಲಿ ಪರಿಚಿತ ವರ್ಗದಲ್ಲಿ ಇರ್ತಕ್ಕಂಥ ಎಷ್ಟೋ ಜನ ತಂದೆ ತಾಯಂದಿರ ಜೀವನದ ಚಿರವಾಂಛಿತ ಏನಂದ್ರೆ ಮಗನ್ನ ಸಮುದ್ರ ದಾಟಿಸ್ಬೇಕು ಅಂತ, ಖಂಡಾಂತರಕ್ಕೆ ಪ್ರವಾಸ ಮಾಡಿಸ್ಬಿಡ್ಬೇಕು. ಮಾಡಿಸಿ ಅವನದ್ರ ಕಾರ್ ಪಕ್ಕ ನಿಂತುಕೊಂಡಿದ್ದ ಫೋಟೋ, ಇನ್ಯಾವುದೋ ನಯಾಗರ ಫಾಲ್ಸ್ ಮುಂದೆ ನಿಂತುಕೊಂಡಂತ ಫೋಟೋ, ಇನ್ಯಾವುದೋ ಹಿಂದೆ ನಿಂತುಕೊಂಡಂತ ಫೋಟೋ, ಹೀಗೆ ಆದ ರೀತಿಯಾದ 4 ಫೋಟೋಗಳು ಅವನು ಕಳಿಸಿದ್ರೆ ಅದನ್ನ ಚಪ್ಪರಿಸಿ, ತಪ್ಪಲ್ಲ, ಗೇಲಿ ಮಾಡ್ತಿದ್ದೀನಿ ಅಂತ ಯಾರೋ ಭಾವಿಸಬೇಡಿ, ತುಂಬಾ ಸಂತೋಷವಾಗಿ ಹೇಳ್ಕೊಳ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ರು. ಓದು ಮುಗಿಸ್ಕೊಂಡು ಒಂದು 5-6 ವರ್ಷ ಕೆಲಸ ಮಾಡಿ ಬಂದುಬಿಡ್ತಾನೆ ಅಂತೆಲ್ಲ. ಅವ್ರಿಗೆ ಹೋದವರು ವಾಪಸ್ ಬರೋಲ್ಲ, ಬಂದವರ ಸಂಖ್ಯೆ ತುಂಬಾ ಕಡಿಮೆ, ಈಚೆಗೆ ಬರ್ತಾ ಇದ್ದಾರೆ, ಬರಲಿಲ್ಲ. ಮಕ್ಕಳೆಲ್ಲ ಹೋಗಿಬಿಟ್ರು, ಇವರು ಮಾತ್ರ ಉಳಿದು ಬಿಟ್ರು. ಮುದುಕನಿಗೆ ಮುದುಕಿ ಜೋಡಿ, ಮುದುಕಿಗೆ ಮುದುಕ ಜೋಡಿ. ಪ್ರವಚನಗಳನ್ನ ಭಾಷಣಗಳನ್ನ ಕೇಳೋದಕ್ಕೆ ಬರೋದಷ್ಟೇ ಅವರ ಎಂಟರ್ಟೈನ್ಮೆಂಟ್, ಇನ್ಯಾವುದೂ ಅಲ್ಲ ಅನ್ನುವ ಸ್ಥಿತಿ. ಆ ಥರದ ನನ್ನ ಎಷ್ಟೋ ಜನ ಸ್ನೇಹಿತರ ತಂದೆ ತಾಯಂದರು, ಬಂಧುವರ್ಗದಲ್ಲಿದ್ದವರು, ನಾವು ಬಹಳ ದೊಡ್ಡ ಆಂಬಿಷನ್ ಅಂತ ನಮ್ಮ ಮಕ್ಕಳನ್ನ ಕಳಿಸಿಬಿಟ್ವಿ, ನಾವು ಕಾಣದ ಪ್ರಪಂಚ ಅವರು ಕಾಣಬೇಕು ಅಂತ ಹೇಳ್ಬಿಟ್ಟು ಆ ದೃಷ್ಟಿಯಿಂದ ಬದುಕನ್ನೇ ಟಾಯ್ಲ್ ಮಾಡಿಕೊಂಡು ಬೇರೆ ಯಾವುದನ್ನೂ ಕಾಣಲಿಲ್ಲ ನಾವು. ಈಗ ನಮಗೆ ಆಲಂಬನ ಸರಿಯಾಗಿಲ್ಲ, ನಾವು ರಿಕನ್ಸೈಲ್ ಮಾಡ್ಕೊಳ್ತೀವಿ, ಮಕ್ಕಳು ಕೆಟ್ಟವರಲ್ಲ, ಆ ಮಟ್ಟದ ಒಂದು ಫಿಲಸಾಫಿಕಲ್ ಬ್ಯಾಲೆನ್ಸ್ ಇದೆ. ಆದರೆ ಈಗ ಏನೋ ಒಂದು ಕಾಣಬೇಕಿತ್ತು, ಮತ್ತೊಂದು ನೋಡಬೇಕಿತ್ತು ಅಂತ ಆಗ್ತಾ ಇಲ್ಲ. ಇನ್ನೆಷ್ಟೋ ಸೊಗಸುಗಳು ನಮ್ಮ ಸುತ್ತಲೂ ಇದ್ದವು, ನಾವು ಅವ್ರ ತಲೆಯಲ್ಲಿ ತುಂಬಿಬಿಟ್ವಿ, ಇದು ಪ್ರಯೋಜನವಿಲ್ಲದ್ದು, ಇದು ಕೆಟ್ಟದ್ದು, ಇದು ಏನೋ ದಾರಿಗೆ ಬರುವಂಥದ್ದಲ್ಲ ಅನ್ನುವ ತರಹದ ಕೀಳರಿಮೆಯನ್ನು ನಾವೇ ಉಂಟು ಮಾಡಿಬಿಟ್ವಿ ಅಂತ. ಹೀಗೆ ಎಷ್ಟೋ ಬಾರಿ ನಾವು ಯಾವುದೋ ಒಂದು ದೊಡ್ಡದು ಅಂತ ಅಂದುಕೊಂಡು ಮಿಕ್ಕ ಕೆಲವುದರ ಕಡೆಗೆ ಗಮನ ಹರಿಸೋದಿಲ್ಲ. ಪೂರ್ಣ ದೃಷ್ಟಿಗೆ ಯಾವುದು ಅಲ್ಪವಲ್ಲ, ಎಲ್ಲದರೊಳಗೆ ಅದರ ಸ್ವಾರಸ್ಯ, ಅದರ ಸೌಂದರ್ಯ ಇದೆ ಎನ್ನುವುದನ್ನ ಗಮನಿಸಬೇಕಾಗುತ್ತೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಕಾಳಿದಾಸಾದಿ ಮಹಾಕವಿಗಳ ಕಾವ್ಯವನ್ನು ನೋಡುವಾಗ ನಿಮಗೆ ಗೊತ್ತಾಗುತ್ತೆ. ಪಾರ್ವತಿ ತಪಸ್ಸಿಗೆ ಹೊರಟಿದ್ದಾಳೆ. ತಪಸ್ಸಿಗೆ ಹೊರಟಾಗ ಅವಳು ನಾರು ಬಟ್ಟೆ ಉಟ್ಟುಕೊಂಡಿದ್ದಾಳೆ. ಈ ನಾರು ಬಟ್ಟೆ ಜಾಳು. ಆ ಮೈಗೆ ನಾರು ಬಟ್ಟೆಯನ್ನು ಗಟ್ಟಿಯಾಗಿ ಹಾಕಿ ಉಟ್ಟುಕೊಂಡ್ರೆ ಅದರ ಎಳೆಗಳು ಹಿಸಿದು ಬರುತ್ತವೆ. ಪಾರ್ವತಿ ತಪಸ್ಸಿಗೆ ಹೊರಟಾಗ ಅವಳ ನಾರಿನ ರವಿಕೆ ಪಯೋಧರೋತ್ಸೇದ ವಿಶೀರ್ಣ ಸಂಹತಿ ಅಂತ ಹೇಳ್ತಾನೆ ಕವಿ. ಎಳಕೊಂಡು ಜಾಳಾಗಿ ಕಾಣಿಸ್ತಾ ಇತ್ತು ಕೆಲವು ಕಡೆ, ಅದು ಎಳೆಗಳು ಸರಿಯಾಗಿಲ್ಲದೆ. ನಾರು ಬಟ್ಟೆ ಒಳ್ಳೆ ಫೈನ್ ಕೌಂಟ್ಸ್ ಇರುವ ಬಟ್ಟೆ ಅಲ್ಲವಲ್ಲ, ಮಲ್ ಬಟ್ಟೆ ತರಹ ಅಲ್ಲ, ರೇಷ್ಮೆ ಬಟ್ಟೆ ತರಹ ಅಲ್ಲ ಅಂತ. ತಪಸ್ಸಿಗೆ ಹೋಗ್ತಾ ಇರೋ ಪಾರ್ವತಿಯನ್ನು ವರ್ಣಿಸುವಾಗ ಈ ಸಣ್ಣ ಸೂಕ್ಷ್ಮವನ್ನ ಆತ ಬಿಡೋದಿಲ್ಲ ಮಹಾಕವಿ ಕಾಳಿದಾಸ. ಆ ಥರ ಎಷ್ಟೆಷ್ಟೋ ಅಂಶಗಳನ್ನ ಅಬ್ಸರ್ವ್ ಮಾಡುವ ಗುಣ ಋಷಿ ಕವಿಯದಾಗಿರುತ್ತೆ. ವ್ಯಾಸರು ಬಿಡೋದಿಲ್ಲ, ವಾಲ್ಮೀಕಿ ಬಿಡೋದಿಲ್ಲ ಆ ಥರದ್ದು. ಶಾಕುಂತಲೋಪಾಖ್ಯಾನದಲ್ಲಿ ವೇದವ್ಯಾಸರು ಮಹಾಭಾರತದಲ್ಲಿ ಬರೆಯುವಾಗಂತೂ ಶಕುಂತಲೆ ಒಬ್ಬಳೆ ಒಂಟಿಯಾಗಿ ತನ್ನ ಮಗ ಸರ್ವದಮನ ಭರತನನ್ನ ಎಳಕೊಂಡು ಹೋಗ್ತಾಳೆ ದುಷ್ಯಂತನ ಆಸ್ಥಾನಕ್ಕೆ. ಜೊತೆಗೆ ಬಂದ ಋಷಿಗಳೆಲ್ಲ ನಗರಕ್ಕೆ ಬಂದು ಅವಮಾನಿತರಾಗಿ ಇವರನ್ನೆಲ್ಲ ಬಿಟ್ಟು ಹೊರಟೋಗ್ಬಿಡ್ತಾರೆ. ಅವಳೊಬ್ಬಳೇ ಹೋಗ್ತಾಳೆ. ಹೋಗುವಾಗ ಆ ತುಂಬಿದ ಸಭೆಯಲ್ಲಿ ಹೊಸ ಜಾಗ, ಹೊಸ ಜನಗಳನ್ನು ನೋಡಿ ಒಂಥರ ಮಗು 7 ವರ್ಷದ ಹುಡುಗನಿಗೆ ಗಲಿಬಿಲಿ ಆಗತ್ತೆ. ಗಪ್ಪಂತ ತಾಯಿ ಎಳ್ಕೊಳ್ತಾಳೆ ಹತ್ತಿರಕ್ಕೆ ಕೈಯಿಂದ.
ಅದನ್ನೂ ವ್ಯಾಸರು ಬರೀತಾರೆ. ಲಕ್ಷ ಶ್ಲೋಕಗಳ ಮಹಾಭಾರತದ ಅಪಾರ ವಿಸ್ತಾರದಲ್ಲಿ ಆ ಘಟನೆ ಶಾಕುಂತಲೋಪಾಖ್ಯಾನ ಕೆಲವು ನೂರು ಶ್ಲೋಕಗಳದು. ಅದೇನು ಮುಖ್ಯವಲ್ಲದ್ದು, ಆದರೆ ಆ ಸಣ್ಣ ಅಂಶವನ್ನ ಅವರು ಮರೆಯೋದಿಲ್ಲ. ಹೀಗೆ ಪೂರ್ಣ ದೃಷ್ಟಿಗೆ ಯಾವುದೂ ಅಲ್ಪವಲ್ಲ, ಎಲ್ಲವನ್ನ ಮೆಟಿಕ್ಯುಲಸ್ ಆಗಿ ಚಿತ್ತಾರ ಮಾಡಿ ಗಮನಿಸಿಕೊಳ್ತಾರೆ. ಬಾಣಭಟ್ಟನ ಕಾದಂಬರಿಯನ್ನು ನೋಡಿದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ. ಒಬ್ಬ ಬಾಗಲ್ ಕಾಯ್ತಕ್ಕಂಥ ಚಪರಾಸಿ ಅವಳು, ಪ್ರತಿಹಾರಿ. ಅವಳು ಬರೋದನ್ನು ಹೇಗೆ ವರ್ಣಿಸ್ತಾನೆ. ಅವಳ ತಲೆ ಮೇಲೆ ಒಂದು ಮಣಿ, ಆ ಮಣಿಯಲ್ಲಿ ಅವನು ಶೂದ್ರಕ ಮಹಾರಾಜನ ಚಿತ್ರ ಪ್ರತಿಬಿಂಬಿತವಾಗ್ತಾ ಇರುತ್ತೆ. ರಾಜಾಜ್ಞೆಯನ್ನ ತಲೆ ಮೇಲೆ ಹೊತ್ತಿರುವಳಂತೆ ಕಾಣಿಸ್ತಾ ಇದ್ದಾಳೆ ಅವಳು ಅಂತ. ಅವಳ ಸುಂದರವಾದಂಥ ಹೆಗಲಿಂದ ಜಾರಿ ಬಿದ್ದಂಥ ಕತ್ತಿ ಕೌಕ್ಷೇಯಕ ಯಾವ ತರ ಕಾಣಿಸ್ತಾ ಇತ್ತು, ಅಸಿಲತೆ ಅಂತಂದ್ರೆ ಚಂದನದ ಲತೆಗೆ ಸುತ್ತಿಕೊಂಡ ಹಾವಿನ ತರಹ ಮನೋಹರ ಭಯಾನಕವಾಗಿ ಕಾಣಿಸ್ತಾ ಇತ್ತು ಅಂತ ವರ್ಣಿಸ್ತಾನೆ. ಅಂದ್ರೆ ಯಾವ ಅಂಶವನ್ನೂ ಬಿಡದೆ ಪೂರ್ಣ ದೃಷ್ಟಿಯಿಂದ ವರ್ಣಿಸುವಂಥದ್ದು ಕವಿಗಳಲ್ಲಿ ಉಂಟು, ಕಲಾವಿದರಲ್ಲಿ ಉಂಟು, ಎಲ್ಲರಲ್ಲಿ ಉಂಟು. ಮಹಾಕಲಾವಿದೆಯಾದ ಪದ್ಮಾ ಸುಬ್ರಹ್ಮಣ್ಯಂ ಅವರು ಈಚೆಗೊಂದು ದೂರದರ್ಶನದ ಕಾರ್ಯಕ್ರಮ ಕೊಡ್ತಾ ಇದ್ದಾಗ ಉಗ್ರ ನರಸಿಂಹನ ರೂಪವನ್ನ ಅಭಿನಯಿಸಿ ತೋರಿಸ್ತಾ ಇದ್ರು. ರೌದ್ರ ರಸವನ್ನ ತುಂಬಾ ಹೊತ್ತು ಇಟ್ಟುಕೊಳ್ಳೋಕೆ ಆಗೋದಿಲ್ಲ, ಕಷ್ಟ. ಅದು ಸ್ಪೆಷಲ್ ಎಫೆಕ್ಟ್ಸು ಅವು ಇವು ವಿಜುವಲ್ಸ್ ಇಲ್ಲದೆ ನರ್ತನದಲ್ಲಿ ಇಟ್ಟುಕೊಳ್ಳೋದು ತುಂಬಾ ಕಷ್ಟ. ಅವರು ಸುಮಾರು 15 ನಿಮಿಷ ಅದನ್ನ ಅದ್ಭುತವಾಗಿ ವಿಸ್ತರಿಸಿದ್ರು. ಪ್ರಹ್ಲಾದ ಬಂದಾಗ ಅವನ ತಲೆ ಸವರುವಾಗ ನರಸಿಂಹನ ಉಗುರುಗಳ ಮಧ್ಯೆ ಅವನ ತಲೆ ಕೂದಲು ಸಿಕ್ಕಾಕೊಳ್ಳೋದನ್ನು ಮೊದಲುಗೊಂಡು ಅಭಿನಯಿಸಿ ತೋರಿಸ್ತಾ ಇದ್ರು. ಅದು ಸೂಕ್ಷ್ಮತೆ ಅಂದ್ರೆ ಯಾವುದೂ ಅಲ್ಪವಲ್ಲ, ಎಲ್ಲವನ್ನ ವಿವಿಡ್ಡಾಗಿ ಮಾಡಿ ನೋಡಿದಾಗ ಕೆಲವರಿಗೆ ಅಡಿಗೆಯ ಬಗ್ಗೆ ಆಸ್ಥೆಯೇ ಇರೋದಿಲ್ಲ. ಅದು ಇಲ್ವಾ ಪರವಾಗಿಲ್ಲ, ಅದಿಲ್ಲದೆ ಇದ್ರೆ ಅಂತ ಮಾಡ್ಕೊಂಡ್ರೆ ಆಯ್ತು ಅಂತ. ಅದು ಒಂದು ಕಲೆಯಾಗಿ ಅಲ್ಲ, ಒಂದು ಕಸುಬಾಗಿ ಮಾಡ್ತಾರೆ, ಒಂದು ಕರ್ಮ ಅಂತ ಮಾಡ್ತಾರೆ, ಒಂದು ಲೀಲೆ ಅಂತ ಮಾಡೋದಿಲ್ಲ. ಹಾಕಬೇಕಾದ ಅದಕ್ಕೆ ಹಾಕಬೇಕು, ಮಾಡಬೇಕಾದ್ದೆಲ್ಲ ಮಾಡಬೇಕು. ಡಿ ವಿ ಜಿಯವರ ಜೀವನದಲ್ಲಿ ಹಾಗೆ ಎಲ್ಲ ಪೊಗದಸ್ತಾಗಿ ಪರಿಷ್ಕಾರವಾಗಿ ಆಗಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದವರು. ಹಾಗೆಯೇ ಸಣ್ಣದನ್ನ ಕೂಡ ಗೌಣವಾಗಿ ಕಾಣಬಾರದು, ಅಲ್ಲಿ ತುಂಬ ಸೊಗಸಿತ್ತು ಅಂತ. ಅವರಿಗೆ ಎಷ್ಟರ ಮಟ್ಟಿಗೆ ಅವುಗಳ ಬಗ್ಗೆ ತಲೆಯಲ್ಲಿ ತುಂಬಿಕೊಂಡಿದ್ರು ಅಂದ್ರೆ ನಮ್ಮ ರಾಮಸ್ವಾಮಿಯವರು ಬರೀತಾರೆ. ಅವರು ಮುಳುಬಾಗಿಲು ಅವರ ಹುಟ್ಟೂರಿನಲ್ಲಿದ್ದ ಮೈನ್ಯೂಟ್ ಡೀಟೇಲ್ಸ್ನೆಲ್ಲ ಹೇಳ್ತಾ ಇದ್ರು. ಒಮ್ಮೆ ಯಾವಾಗಲೂ ಯೋಚನೆ ಮಾಡ್ತಾ ನೋಟ್ ಮಾಡ್ಕೋ, ಮುಳುಬಾಗಿಲಿನಲ್ಲಿ ಹಂದಿಗಳು ಇರಲಿಲ್ಲ ಅಂತ. ಆಗ ಇವರಂದ್ರಂತೆ, ಇದುವರೆಗೂ ನೀವು ಮುಳುಬಾಗಿಲಿನಲ್ಲಿ ಏನೇನಿತ್ತು ಅಂತ ಹೇಳ್ತಾ ಇದ್ರಿ, ಇನ್ನು ಏನೇನಿಲ್ಲ ಅಂತ ಹೇಳಕ್ ಶುರು ಮಾಡಿದ್ರಿ, ಇದಕ್ಕೆ ಕೊನೆ ಇಲ್ಲ ಅಂತ. ಅದು ಕಿರಿಹೂವ ಮರೆಯಬಾರದ್ದು ಅನ್ನುವ ದೃಷ್ಟಿ ಇರುವಂತಹದ್ದು. ಬದುಕಿನಲ್ಲಿ ಆ ಸಣ್ಣ ಸಣ್ಣ ಸಂತೋಷಗಳಿರ್ತವಲ್ಲ, ಅದು ತುಂಬಾ ಮುಖ್ಯ. ಅದನ್ನ ಶಿಷ್ಟತೆ ಅಂತ ಕರೆದರು, ನಮ್ಮಲ್ಲಿ ಮರ್ಯಾದೆ ನಯ ಅಂತ ಕರೆದ್ರು. ಇವತ್ತು ನೋಡಿ ನಮ್ಮಲ್ಲಿ ಈ ನಯ ಅನ್ನೋದು ಆರ್ಟಿಫಿಷಿಯಾಲಿಟಿ ಆಗ್ತಾ ಇದೆ, ಆರ್ಟಿಸ್ಟಿಕ್ ಆಗಿಲ್ಲ, ಕೃತಕ ಆಗ್ತಾ ಇದೆ, ಕೃತಿ ಆಗ್ತಾ ಇಲ್ಲ. ನಮ್ಮ ಹಿಂದಿನ ಸಂಸ್ಕೃತ ಕಾವ್ಯ ನಾಟಕಗಳನ್ನು ನೋಡಿದ್ರೆ ಆ ನವುರು, ಆ ನಯ ಹೇಗೆ ಗೊತ್ತಾಗುತ್ತೆ. ಒಬ್ಬರನ್ನ ಸಂಬೋಧನೆ ಮಾಡುವಾಗ ಅಡ್ರೆಸ್ಸಿಂಗ್, ಈಗ ಎಲ್ಲರಿಗೂ ಆಂಟಿ, ಎಲ್ಲರಿಗೂ ಅಂಕಲ್ ಅಷ್ಟೇನೆ. ಸರ್ವೆಂಟ್ ಆಂಟಿ, ಡ್ರೈವರ್ ಅಂಕಲ್ಲು ಎಲ್ಲರಿಗೂ ಒಂದೇ ಏಕಮೂಲಿಕಾ ಪ್ರಯೋಗ. ಮತ್ತೆ ನಾನು ಅದನ್ನೇ ಬಳಸ್ತಾ ಇದ್ದೀನಿ, ಇನ್ಯಾವುದು ನಂಗೆ ತೋರ್ತಾ ಇಲ್ಲ ಅದಕ್ಕೆ. ಆದರೆ ಹಿಂದೆ ನಮ್ಮಲ್ಲಿ ಅಣ್ಣ, ತಮ್ಮ, ಅಕ್ಕ, ತಂಗಿ, ಅವ್ವ, ಅಮ್ಮ, ಅಪ್ಪ, ಅಜ್ಜ, ಅಯ್ಯ, ಈ ಥರದ್ದು ಹಲವು ಬಂಧುವಾಚಕಗಳು ಕನ್ನಡದಲ್ಲಿ ಇವೆ. ಮಾವ, ಅತ್ತೆ ಅಂತ ಕರೆಯುವಂತಹದ್ದು. ಸಂಸ್ಕೃತದಲ್ಲಿ ಈ ತರ ಬಂಧುವಾಚಕಗಳು ಮಾತ್ರವಲ್ಲದೆ ಆರ್ಯ, ಭದ್ರ, ಸೌಮ್ಯ, ಆಯುಷ್ಮನ್, ಎಷ್ಟು ಸೊಗಸಾಗಿರ್ತಕ್ಕಂಥ ಶಬ್ದಗಳು, ತುಂಬ ಸೊಗಸಾಗಿರ್ತಕ್ಕಂಥವು. ವತ್ಸ, ವತ್ಸೆ, ಜಾತ, ಜಾತೆ, ಎಷ್ಟು ಒಳ್ಳೊಳ್ಳೆ ಶಬ್ದಗಳನ್ನ ಅಂತಂದ್ರೆ ಇನ್ಯಾವ ಭಾಷೆಯಲ್ಲಿಯೂ ನಾನು ಕಂಡಂತೆ ಈ ಒಂದು ಜೀವ ಸಮೃದ್ಧಿ ಇಲ್ಲ. ಒಬ್ಬರನ್ನ ಅಡ್ರೆಸ್ ಮಾಡುವಾಗ ಯಾವ ರೀತಿಯಾದಂಥದ್ದು, ಯಾವ ನಯ, ಯಾವ ಊರಿಂದ ಬಂದ್ರಿ ಅಂತ ಕೇಳೋದಕ್ಕೆ ಬದಲಾಗಿ ಯಾವ ಊರು ನಿಮ್ಮ ವಿರಹದಿಂದ ಸಂಕಟ ಪಡ್ತಾ ಇದೆ ಅಂತ ಕೇಳ್ತಾರೆ. ಶಾಕುಂತಲದಲ್ಲಿ ಪ್ರೇಮವದೆ ಅನಸೂಯೆಯರು ಯಾವ ಅಕ್ಷರಗಳು ನಿಮ್ಮ ಹೆಸರಾಗಿ ಸೇರಿಕೊಂಡು ಪುಣ್ಯವಾದ ಧನ್ಯತೆಯನ್ನು ಪಡೆದವು, ನಿಮ್ಮ ಹೆಸರೇನು ಅನ್ನೋದಕ್ಕೆ. ಅಂದರೆ ಇದು ತುಂಬಾ ಆರ್ಟಿಫಿಷಿಯಲ್ ಅಂತ ಅನಿಸಬಹುದು, ಆದರೆ ಅದು ಜೀವನ ಧರ್ಮವಾದಾಗ ಹಾಗನ್ಸೋಲ್ಲ. ಇಫ್ ಯು ಮೀನ್ ವಾಟ್ ಯು ಸೇ, ಆವಾಗ ಅದು ಆರ್ಟಿಫಿಷಿಯಲ್ ಆಗೋಲ್ಲ. ನಾವು ಹಾಗಲ್ಲದೆ ತುಟಿಯಂಚಿನಿಂದ ಹೇಳ್ತಾ ಇದ್ರೆ ಎಂಥ ಸಹಜವಾದದ್ದು ಅಸಹಜವಾಗಿ ಕಾಣಿಸ್ತಾ ಇರುತ್ತೆ. ಇವೆಲ್ಲ ಜೀವನದಲ್ಲಿ ಸಣ್ಣ ಸಣ್ಣದಾಗಿ ಬರುವಂಥವು, ಅದರೊಳಗೆ ಗೊತ್ತಾಗ್ತಾ ಇರುತ್ತೆ. ಶಿವಸ್ವಾಮಿ ಅಯ್ಯರವರ ಬಗ್ಗೆ ಡಿ ವಿ ಜಿಯವರು ಬರೀತಾರೆ. ಅವರು ತುಂಬ ಶಿಸ್ತು, ಕಟ್ಟುನಿಟ್ಟು,
ವ್ಯವಹಾರ ಶುದ್ಧತೆ, ಕಾವ್ಯ ರಸಿಕತೆ, ಶಾಸ್ತ್ರ ಪ್ರೀತಿ, ಸಂಗೀತಾನುರಕ್ತಿ, ಲೋಕಸೇವೆ ಎಲ್ಲ ಪರಿಷ್ಕಾರವಾದದ್ದು. ಅವರು DVG ಅವ್ರಿಗೆ ಹೇಳ್ತಾರೆ, ನೀನು ಕೆಲವು ಪುಸ್ತಕಗಳನ್ನು ಓದಬೇಕಾಗಿದೆ, ನನ್ನ ಹತ್ರ ಆ ಪುಸ್ತಕ ಇದೆ, ಕೊಡ್ತೀನಿ. ಆದರೆ ಒಂದು ಕಂಡೀಷನ್, ನೀನು ಅದನ್ನು ಮತ್ತೆ ಯಾರಿಗೂ ಎರವಲು ಕೊಡಬಾರ್ದು, ನನಗೇ ಕೊಡಬೇಕು. ಮತ್ತೆ ಪುಸ್ತಕವನ್ನು ಹೀಗೆ ತೆಗೆದು ಓದಬಾರ್ದು, ಹೀಗಿಟ್ಕೋಬೇಕು ವ್ಯಾಸಪೀಠದಲ್ಲಿ ಇಟ್ಟಂತೆ. ಮತ್ತೆ ಪುಸ್ತಕದ ಅಂಚಲ್ಲಿ ಏನು ಗುರುತುಗಳು ಮಾಡಬಾರ್ದು, ಕಿವಿ ತರಹ ಮಡಚಬಾರ್ದು ಆ ಪತ್ರವನ್ನು. ಆಮೇಲೆ ಪುಸ್ತಕವನ್ನು ಒಂದು ಹಾಳೆ ಓದಿದ ಮೇಲೆ ಆ ಹಾಳೆಯ ಮೇಲೆ ಒಳ್ಳೆ ಮಲ್ಬಟ್ಟೆ ಇಟ್ಕೊಂಡಿದ್ದು ಹಿಂಗೆ ಒರೆಸಿಬಿಟ್ಟು ಮತ್ತೆ ಪುಟ ತಿರುವು ಹಾಕಬೇಕು. ಎಲ್ಲಾದರೂ ಯಾರಾದರೂ ಬಂದರೆ ಪುಸ್ತಕವನ್ನು ಮಡಚಿಡಬೇಕಾದ್ರೆ ಪೇಪರ್ ಮಾರ್ಕ್ ಇಟ್ಟು ಮಡಚಿಟ್ಟೇ ಹೋಗಬೇಕು, ಹಾಗೆ ತೆಗೆದಿಟ್ಟು ಗಂಟುಗಟ್ಟಲೆ ಹರಟೆ ಕೂತ್ಕೋಬಾರ್ದು. ಹೀಗೆ ಮಾಡಿದ್ರೆ ನೀವು ಪುಸ್ತಕ ಕೊಡ್ತೀನಿ ಅಂತ. ಇಷ್ಟೆಲ್ಲ ಕುಶವಿಷ್ಟೇ ಮನುಷ್ಯರು ಎಂಥದ್ದು ಅಂತ ಅನಿಸುತ್ತೆ. ಆದರೆ ಆ ಸಣ್ಣದ್ರೊಳಗಿರ್ತಕ್ಕಂಥ ಸೌಂದರ್ಯ, ಶುಮ್ಯಾರ್ಕರ್ ಬರೆದಿರುವ ಸ್ಮಾಲ್ ಈಸ್ ಬ್ಯೂಟಿಫುಲ್ ಅನ್ನುವುದನ್ನು ನೋಡಿದ್ರೆ ಗೊತ್ತಾಗುತ್ತೆ ನಾವು ಎಷ್ಟು ಭವ್ಯವಾದ ಸಣ್ಣದನ್ನೆಲ್ಲ ಕಳ್ಕೊಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟಿದ್ವಿ. ನೋಡಿ, ಕೆಲವರಿಗೆ ಒಂದು ಸಣ್ಣ ಹೂವಿನಲ್ಲಿ ಎಷ್ಟೋ ಸೊಗಸು ಕಾಣುತ್ತೆ. ಮಾಸ್ತಿಯವರು ವಿಷ್ಣುಕ್ರಾಂತ ಪುಷ್ಪದ ಬಗ್ಗೆ ಒಂದು ಸುಂದರವಾದಂತಹ ಪದ್ಯ ಬರೀತಾರೆ, ಹೂಗಳ ಬಗ್ಗೆನೆ. ಆ ವಿಷ್ಣುಕ್ರಾಂತಿಯ ಪರಿಮಿತ ನೀಲ ಅಂತ, ಆ ಪರಿಮಿತವಾದ ನೀಲಿಯ ಬಣ್ಣ ಅದೆಷ್ಟು ಆಕರ್ಷಕವಾಗಿ ಕಾಣಿಸ್ತಾ ಇತ್ತು, ಅದೆಷ್ಟು ಚೆಲುವಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬಿಟ್ಟಿದ್ವಿ. ಅದನ್ನು ಗಮನಿಸುವಂಥ ಶಕ್ತಿ ನಮಗೆ ಬೇಕು. ನೆನ್ನೆಯೇ ಹೇಳಿದ್ದೆ, ಆಸ್ವಾದನ ಶಕ್ತಿಯ ತೀವ್ರತೆಯಿಂದಲೇ ನಮಗೆ ಭೋಗಾನಂದ ಹೆಚ್ಚಾಗುವುದು ಅಂತ. ಅದನ್ನು ಇಲ್ಲಿ ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಮತ್ತೆ ಜಗತ್ತನ್ನು ಬಿಟ್ಟು ಓಡೋದ್ರೆ ಜಗದೀಶ್ವರ ನಮಗೆ ಹೇಗೆ ಸಿಗ್ತಾನೆ? ಜಗದ್ರೂಪಿಯೇ ಅಲ್ಲವಾ ಅವನು? ಜಗತ್ತೇ ಅವನ ಅಧಿಷ್ಠಾನ ಸ್ವರೂಪ, ಅವನ ಜಗತ್ತಿನ ಅಧಿಷ್ಠಾನವೇ ಅವನ ಸ್ವರೂಪ. ಹೀಗಾಗಿ ನಾವು ಇಲ್ಲಿಯೇ ಹುಡುಕಬೇಕಾದದ್ದು ಅಂತ ಗೊತ್ತಾಗುತ್ತೆ. ಮುಂದೆ ಅವರು ಹೇಳ್ತಾರೆ, ಲೋಕಕ್ಕೆ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಡುವಂಥ ಬಾಧ್ಯತೆ ಕೂಡ ಉಂಟು. ಅದು ಹೇಗೆ ಅನ್ನುವುದನ್ನು ತಿಳಿಸ್ತಾರೆ. ಬಾಳ ಸಿರಿ ಸೊಗಸುಗಳ ಪೆರ್ಚಿಪನು ಖೇಲಕನು. ಖೇಲಕ ಅಂದರೆ ಆಟಗಾರ, ಸ್ಪೋರ್ಟ್ಸ್ಮನ್. 265ನೇ ಪದ್ಯ. ಬಾಳ ಸಿರಿ ಸೊಗಸುಗಳ ಪೆರ್ಚಿಪನು ಖೇಲಕನು, ಕೀಳ್ ಅದನ್ ಎನಿಪವನ್ ಒರಟ ಮಂಕ ಕಲ್ಲೆದಗ, ತೋಳಿಂದೆ ತಿಳಿವಿಂದೆ ನುಡಿಯಿಂದೆ ಜಗದಿರವ, ಮೇಲೆನಿಪವನೇ ರಸಿಕ ಮಂಕುತಿಮ್ಮ. ನಾವು ಹುಟ್ಟಕ್ಕೆ ಮುನ್ನ ಜಗತ್ ಹೇಗಿತ್ತೋ, ನಾವು ಇದನ್ನು ತೊರೆಯುವ ಮುನ್ನ ಅದು ಒಂದು ಸ್ವಲ್ಪ ಒಳಿತಾಗಿರಬೇಕು, ಇನ್ನೊಂದು ಸ್ವಲ್ಪ ಸೊಗಸಾಗಿರುವಂತೆ ತೋರಬೇಕು. ಅಷ್ಟು ಮಾಡದೇ ಇದ್ರೆ ಇನ್ನೇನೂ ಪ್ರಯೋಜನವಿಲ್ಲ. ಐಸಾಕ್ ಆಸಿಮೋಫ್, ಪ್ರಸಿದ್ಧ ವಿಜ್ಞಾನ ಗ್ರಂಥ ಲೇಖಕ, ಜನಪ್ರಿಯವಾಗಿ ವಿಜ್ಞಾನವನ್ನು ಬಹುವಿಧವಾಗಿ ಪ್ರಚಾರ ಮಾಡಿದಂಥವನು. ಆತ ತನ್ನ ಒಂದು ಗ್ರಂಥದಲ್ಲಿ ಜಗತ್ತಿಗೆ ಕೊಡುಗೆ ಕೊಟ್ಟಂತಹ ವಿಜ್ಞಾನಿಗಳನ್ನು ಪಂಕ್ತಿ ಮಾಡ್ತಾ ಪಟ್ಟಿ ಮಾಡಿ ಹಲವು ಸಾವಿರ ಜನ ಅಷ್ಟೆ. ಈ ಜಗತ್ತಿನಲ್ಲಿ ಜೀವರಾಶಿ ಅಂದರೆ ಮಾನವ ಅನ್ನುವ ಜೀವಿ ಹುಟ್ಟೋಕ್ಕೆ ಆರಂಭವಾಗಿ ಎಷ್ಟು ವರ್ಷವಾಯಿತು ನಮಗೆ ಗೊತ್ತಿಲ್ಲ, 20-30 ಲಕ್ಷ ವರ್ಷಗಳಾಗಿರಬೇಕು. ಆಗಲಿಂದ ನೋಡಿದರೆ ಲೋಕಹಿತಕ್ಕಾಗಿ ದುಡಿದು ಹೆಸರು ಉಳಿಸಿದಂಥ ವಿಜ್ಞಾನಿಗಳು ಕೆಲವು ಸಂಖ್ಯೆ, 1,00,000 ಜನವೋ 1,000 ಜನವೋ ಹೀಗಾಗ್ತಾರೆ. ಇನ್ನು ಮಿಕ್ಕವರು ಅವ್ರ ಬಗ್ಗೆ ಹೇಳ್ತಾರೆ, ದೀಸ್ ಬ್ಲೆಸ್ಡ್ ಸೋಲ್ಸ್ ಹ್ಯಾವ್ ಲೆಫ್ಟ್ ದೇರ್ ಫುಟ್ ಪ್ರಿಂಟ್ಸ್ ಆನ್ ದಿ ಸ್ಯಾಂಡ್ ಆಫ್ ಟೈಮ್ ಫಾರ್ ಎವರ್, ಬಟ್ ದಿ ರೆಸ್ಟ್ ಹ್ಯಾವ್ ಎಂಡೆಡ್ ಅಪ್ ದೇರ್ ಲೈವ್ಸ್ ಲೈಕ್ ವರ್ಮ್ಸ್ ಅಂತಲೇ ಬರೀತಾರೆ. ಬಹಳ ನಿರ್ದಯವಾದ ಮಾತು. ಎಲ್ಲರೂ ಏನು ಉದ್ಧಾರ ಮಾಡೋಕೆ ಸಾಧ್ಯವ ಅಂತ ಅದಲ್ಲ. ಎಷ್ಟು ಸಾಧ್ಯ ಇದೆ ನಮ್ಮಲ್ಲಿ ಅಷ್ಟು ಮಾಡುವಂಥದ್ದು. ನೆನ್ನೆಗಿಂತ ಇಂದಿಗೆ ನಾನು ನನ್ನ ಪರಿಸರವನ್ನು, ನನ್ನ ಚೈತನ್ಯವನ್ನು ಒಳಿತಾಗಿ ಮಾಡಿಸಿಕೊಂಡೆ ಅಂತ. ಕ್ರಿಯಾತ್ಮಕವಾಗದ ಏನೆಲ್ಲ ಕೂಡ ಚಿಂತನೆಗಳು ಪ್ರಯೋಜನಕ್ಕೆ ಬರುವುದಿಲ್ಲ. ಬಹಳ ಗೌರವ ಇದೆ ನಮಗೆ, ಬಹಳ ಶ್ರದ್ಧೆ ಇದೆ, ಭಕ್ತಿ ಇದೆ ಅಂತ ಅನ್ಬೋದು. ಏನು ಪ್ರಯೋಜನ? ಗಾದೆಯೇ ಉಂಟಲ್ಲ, ಗಾಣಗಿತ್ತಿ ಅಯ್ಯೋ ಅಂದರೆ ಮಗು ತಲೆ ತಣ್ಣಗಾಯ್ತೆ ಅಂತ. ಹಾಗಾಗಿ ಕ್ರಿಯಾತ್ಮಕವಾಗಬೇಕು. ಹೇಗೆ ಕ್ರಿಯಾತ್ಮಕ? ನಾವು ದೊಡ್ಡವರೇನಲ್ಲ, ನಾವು ಎಲ್ಲಿ ರಿಫಾರ್ಮ್ ಮಾಡೋದು ಅಂತ. ಎಲ್ಲರಿಗೂ ಕೂಡ ಜಲಿಯನ್ ವಾಲಾ ಬಾಗಲ್ಲಿ ಹೋಗಿ ಸಾಯೋದಕ್ಕೆ ಅಗತ್ಯ. ಯಾರೋ ಹೇಳ್ತಾ ಇದ್ರಂತೆ, ಅಯ್ಯೋ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ದೊಡ್ಡ ಕಷ್ಟ ಬಂತು ಅಂತ. ನಾನು ಸ್ವಾತಂತ್ರ್ಯಕ್ಕಾಗಿ ಹೋರಾಡೋಕ್ಕಾಗ್ತಿಲ್ವಲ್ಲ ಅಂತ. ಈ ರೀತಿಯಾದ ಮನೆಹಾಳು ಜಾಣ್ತನ ಅಪ್ರಯೋಜಕವಾದದ್ದು. ನನಗೆ ಯಾವುದು ಸಾಧ್ಯ ಇದೆ ಅದನ್ನು ನಾನು ಮಾಡಬೇಕು. ಅಲ್ಲಿ ಏನು ಉಂಟು ಆ ರೀತಿಯಾದದ್ದು. DVG ಅವರೇ ಸಾಹಿತ್ಯೋಪಾಸಕರು ಪುಸ್ತಕದಲ್ಲಿ ಆರಂಭದಲ್ಲಿ ಒಂದೆರಡು
ಒಳ್ಳೆಯ ಸೊಗಸಾದ ಪ್ರಕರಣಗಳಲ್ಲಿ ಇಂಥ ಚಿತ್ರ ಕೊಡ್ತಾರೆ. ಆಂಧ್ರ ಪ್ರದೇಶದಲ್ಲಿ ಒಂದು ಡಿಕ್ಷನರಿ ನಿಘಂಟು ಆಗಬೇಕು ಅಂತ ಪ್ರಯತ್ನ ಪಟ್ಟರು. ಯಾರೋ ಒಬ್ಬ ಮಹಾನುಭಾವರು ಅದಕ್ಕೆ ಒಂದಷ್ಟು ಧನ ಸಂಗ್ರಹ ಮಾಡಿಸಿಕೊಟ್ರು. ಪ್ರಾಯಶಃ ಅದು ಸೂರ್ಯರಾಯಾಂಧ್ರ ನಿಘಂಟು ಇರಬೇಕು. ಅದು ಕೆಲವು ವಿದ್ವಾಂಸರು ಕೆಲಸ ಮಾಡೋಕ್ಕೆ ಆರಂಭ ಮಾಡಿದ್ರು. ಎಷ್ಟು ವರ್ಷವಾದರೂ ನಿಘಂಟು ಬರಲೇ ಇಲ್ಲ. ಒಂದು ಸಮಾವೇಶ, ಯಾರೋ ಒಬ್ಬರು ಕವಿಗಳು, ಓ ನಿಘಂಟುವಾ ನೀವು ಎప్పుడు ವಚ್ಚುವ ಚಂಟು ಚೂಚಿ ಚೂಚಿ ನಾ ಕನುಲು ಕಾಯಲು ಕಾಚೆ ಅಂತೆಲ್ಲ ಹೇಳಿ ಪದ್ಯಗಳು ಬರೆದು, ಅಯ್ಯೋ ಅಮ್ಮ ಅಪ್ಪ ನೀನು ಬರಲಿಲ್ವೇ ಅಂತ ಗೋಳಾಡಿದ್ರು. ಡಿ ವಿಜಿ ಹೇಳ್ತಾರೆ ಅಲ್ಲಿಗೆ ಮುಗಿಯಿತು ಆ ಪ್ರಕರಣ. ಆದರೆ ಇಂಗ್ಲೆಂಡಿನಲ್ಲಿ ಡಾಕ್ಟರ್ ಸ್ಯಾಮ್ಯುಯಲ್ ಜಾನ್ಸನ್ 18ನೇ ಶತಮಾನದಲ್ಲಿ ತನ್ನ ಜನತೆಗೆ ನಿಘಂಟು ಒಂದು ಬೇಕು ಅಂತ ಅವನಿಗೆ ಅರಿವಾಯಿತು. ಆ ನಿಘಂಟುವನ್ನು ನಿರ್ಮಾಣ ಮಾಡುವ ಒಂದು ವಿದ್ವತ್ ಶಕ್ತಿ ತನ್ನಲ್ಲಿದೆ ಅಂತ ಗೊತ್ತಾಯಿತು. ಗೊತ್ತಾದ ಮೇಲೆ ಯಾವುದಕ್ಕೂ ಕಾಯಲಿಲ್ಲ. ಅವನು ಲಾರ್ಡ್ ಚೆಸ್ಟರ್ ಫೀಲ್ಡ್ಗೆ ಬರೆದಿರುವ ಪತ್ರ ನೋಡಬೇಕು, ಅವನು ಪೋಷಣೆ ಮಾಡ್ತೀನಿ ಅಂತ ಹೇಳಿ ಕಡೆ ಕೈ ಕೊಟ್ಟವನು. ಅದ್ಭುತವಾಗಿ ಬರೆದಿದ್ದಾನೆ, ಛೀಮಾರಿ ಹಾಕಿದ್ದಾನೆ. ಅವನು ಆ ನಿಘಂಟುವನ್ನ ಕೆಲವು ಸಹಾಯಕರನ್ನು ಇಟ್ಟುಕೊಂಡು ತಾನು ಶುರು ಮಾಡಿದ. ಫ್ರೆಂಚ್ ಅಕಾಡೆಮಿ ಅನೇಕ ವರ್ಷ ಕಾಲ ಅನೇಕ ವಿದ್ವಾಂಸರ ಸಹಾಯ ಪಡ್ಕೊಂಡು ನಿಘಂಟು ಮಾಡ್ತು. ನಿನಗೆ ಹೇಗಾಗ್ತಾ ಇದೆ ಅಂದ್ರೆ, ದಟ್ ಕಮಿಟಿ ಅಂಡ್ ದೋಸ್ ಸ್ಕಾಲರ್ಸ್ ಆರ್ ಈಕ್ವೇಟೆಡ್ ಟು ಮೀ ಅಂತ ಹೇಳ್ಬಿಟ್ಟು ಅಂತಂದೆ ಮಾಡ್ದ. ಇದು ಹಾಗೆ ಒಂದು ಮಹತ್ತರವಾದಂಥದ್ದು ಬಾಧ್ಯತೆ. ಅದು ಯಾವ ಡೈಮೆನ್ಷನ್ದಾದ್ರೂ ನಾನು ಮಾಡಬಲ್ಲೆ ಅಂತ ಅನ್ಸಿದ್ರೆ ಅದಕ್ಕೆ ನಾನು ಉಂಟು. ಇನ್ಯಾವುದ್ರ ಬಗ್ಗೆನೂ ಕೇರ್ ಮಾಡುವಂಥದ್ದಲ್ಲ. ಅದು ಹಾಗಾಯ್ತು ಇದು ಹೀಗಾಯ್ತು ಅಂತ. ಅಲ್ಲಿಯ 18ನೇ ಶತಮಾನದ ಆ ಕಥೆ ಹೇಳೋದಿರಲಿ, ಇಂಗ್ಲೆಂಡಿನ ಕಥೆ ಹೇಳೋದಿರಲಿ, 20ನೇ ಶತಮಾನದ ಕರ್ನಾಟಕದ ಕಥೆ ನೋಡಿದ್ರೆ ಗೊತ್ತಾಗುತ್ತೆ. ಚಕ್ರವರ್ತಿ ಶ್ರೀನಿವಾಸ ಗೋಪಾಲಾಚಾರ್ಯ ಅಂತ ಒಬ್ಬ ಸಂಸ್ಕೃತ ವಿದ್ವಾಂಸರಿದ್ದರು. ಅವರು ಸಂಸ್ಕೃತ ಶಬ್ದಾರ್ಥ ಕೌಸ್ತುಭ ಅಂತ 6 ಸಂಪುಟಗಳಲ್ಲಿ ಸಂಸ್ಕೃತ ಕನ್ನಡ ನಿಘಂಟು ಮಾಡಿದ್ರು. ಏಕಾಂಗಿಯಾಗಿ ಮಾಡಿದರು. ಅಸಹಾಯ ಶೂರರಾಗಿ ಸುಮಾರು 40 ವರ್ಷ ತಪಸ್ಸು ಮಾಡಿದರು ಅದಕ್ಕಾಗಿ. ಅವರು ಬದುಕಿನಲ್ಲಿ 90ನೇ ವಯಸ್ಸಿನಲ್ಲಿ ಅದು ಪೂರ್ಣವಾಯಿತು. 50ನೇ ವಯಸ್ಸಿಗೆ ಪ್ರಾಯಶಃ ಉಪಕಲ್ಪ ಮಾಡಿದ್ದು. ಅದಕ್ಕೆ ಮುನ್ನ ಸಿದ್ಧತೆ ಮಾಡಿಕೊಳ್ತಾ ಇದ್ರು. ಮೊದಲನೇ ಸಂಪುಟ ಬಂದಿದ್ದು ಆಗ, ಕೊನೆಯ ಸಂಪುಟ ಬಂದಿದ್ದು ಆ ಹೊತ್ತಿಗೆ. ಏತಿ ಜೀವಂತ ಮಾನಂದೋ ನರಂ ವರ್ಷ ಶತಾದಪಿ ಅಂತ ಆಯಿತು. ಅವರಿಗೆ ಒಮ್ಮೆ ಮದ್ರಾಸ್ನಲ್ಲಿ ಕನಿಮಿರ ಲೈಬ್ರರಿಗೆ ಹೋಗಿ ನೋಡಿದಾಗ ಸಂಸ್ಕೃತ ಹಿಂದಿ ಡಿಕ್ಷನರಿ, ಸಂಸ್ಕೃತ ಇಂಗ್ಲಿಷ್ ಡಿಕ್ಷನರಿ, ಸಂಸ್ಕೃತ ತೆಲುಗು ಡಿಕ್ಷನರಿ ಎಲ್ಲ ಇವೆ. ಅರೆ ಸಂಸ್ಕೃತ ಕನ್ನಡ ನಿಘಂಟು ಇಲ್ಲವಲ್ಲ ಅಂತ ಅನಿಸ್ತು. ತಾನು ಮಾಡಬೇಕು ಅಂತ ಅಂದುಕೊಂಡು ಮಾಡೋದಕ್ಕೆ ಶುರು ಮಾಡಿದ್ರು. ಅದು ಬರೀ ನಿಘಂಟುವಾಗಿ ಉಳಿದಿಲ್ಲ, ಒಂದು ಸಣ್ಣ ಮಟ್ಟದ ವಿಶ್ವಕೋಶವಾಗಿದೆ. ಇಟ್ಸ್ ದಿ ಕಾಂಬಿನೇಷನ್ ಆಫ್ ಎ ಹ್ಯಾಂಡಿ ಎನ್ಸೈಕ್ಲೋಪೀಡಿಯಾ ಅಂಡ್ ಡಿಕ್ಷನರಿ. ಇದು ಆ ಒಂದು ಮಹತ್ತರವಾದದಕ್ಕೆ ಬದ್ಧವಾಗಿ ಮಾಡುವುದು. ಅದನ್ನು ಅವರು ಹೇಳ್ತಾರೆ, ಬಾಳ ಸಿರಿ ಸೊಗಸುಗಳ ಪೆರ್ಚಿಪನು, ಬಾಳಿನ ಸಿರಿ ಸೊಗಸುಗಳನ್ನು ಹೆಚ್ಚಿಸುವಂಥವನು ಖೇಲಕ, ಲೀಲಾ ಮಾನುಷನಾದವನು. ಅವನು ಬದುಕನ್ನ ಲೀಲೆಯಾಗಿ ಮಾಡ್ತಾ ಇದ್ದಾನೆ, ಒಂದು ಕರ್ಮವಾಗಿ ಮಾಡ್ತಾ ಇಲ್ಲ. ಕೀಳ್ ಅದನ್, ಬದುಕನ್ನು ಕೀಳುವಂತ ಮಾಡುವಂಥವನು ಒರಟ, ಮಂಕ, ಕಲ್ಲೆದೆಗ ಈ ವರ್ಗದಲ್ಲಿ ಸೇರ್ತಾರೆ. ತೋಳಿಂದೆ, ನಿಮಗೆ ಶಕ್ತಿ ಇದೆಯಾ? ದೇಹಶಕ್ತಿ ತೋಳಿಂದೆ. ಬುದ್ಧಿಶಕ್ತಿ ಇದೆಯಾ? ತಿಳಿವಿಂದೆ. ವಾಕ್ಶಕ್ತಿ ಇದೆಯಾ? ನುಡಿಯಿಂದೆ. ಇಲ್ಲಿ ನೋಡಿ, ಮನೋವಾಕ್ಕಾಯ ಅನ್ನುವ 3 ಕರಣಗಳನ್ನು ತಂದಿದ್ದಾರೆ. ತೋಳ್ ಕಾಯ, ತಿಳಿವು ಮನಸ್ಸು, ನುಡಿ ವಾಕು. ಈ 3 ಕರಣಗಳು ನಮಗೆ ಸಾಧನ. ಕರಣ ಅಂದ್ರೆ ಟೂಲ್, ಇನ್ಸ್ಟ್ರೂಮೆಂಟ್ ಅಂತ. ಈ 3 ಸಾಧನಗಳಲ್ಲಿ ಯಾವುದೊಂದಾದರೂ ಯಾರಿಗಾದರೂ ಇದ್ದೇ ಇರುತ್ತಲ್ವ. ಭೂತಿನ ಅವರು ಒಂದು ಕಡೆ ಬರೀತಾರೆ, ದೇವಸ್ಥಾನಕ್ಕೆ ಒಬ್ಬ ಹೆಂಗಸು ಬಂದು ನಿತ್ಯ ರಂಗವಲ್ಲಿ ಹಾಕಿ ಹೋಗ್ತಾ ಇದ್ದಂಥದ್ದನ್ನು. ಎಷ್ಟೋ ಜನ ಯಾವ ರೀತಿ ಆಗುತ್ತೋ ಹಾಗಾಗಿ ಮಾಡ್ತಾ ಇದ್ದಂಥದ್ದು. ತಂಜಾವೂರಿನ ಬೃಹದೀಶ್ವರ ಸ್ವಾಮಿಯ ದೇವಸ್ಥಾನವನ್ನ ನಿರ್ಮಾಣ ಮಾಡಿಸಿದ ರಾಜರಾಜ ಚೋಳ, ಅವನು ಆ ದೇವಸ್ಥಾನದ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಗಂಟೆ ನುಡಿಸೋಕೆ ಬಂದಂತೆ. ಮಹಾಮಂಗಳಾರತಿಗೆ ಗಂಟೆ ನುಡಿಸಬೇಕು. ರಾಜನೇ ಗಂಟೆ ನುಡಿಸೋದಕ್ಕೆ, ಅವನು ಮಂಗಳಾರತಿ ಮಾಡೋಕ್ಕಾಗಲ್ವಲ್ಲ, ಅರ್ಚಕರು ಮಾಡಬೇಕು. ಅವನು ಮಾಡ್ತಿಂತ ಗಂಟೆ ನುಡಿಯಲೇ ಇಲ್ಲ. ಗಂಟೆ ನುಡಿಯದೆ ಮಂಗಳಾರತಿ ಇಲ್ಲ, ಅಪಶಕುನ, ಏನು ಮಾಡೋದು ಅಂತ. ಆಗ ಯಾರ ಮೇಲೆಯೋ ದೇವಾವಿಷ್ಟವಾಗಿ ಯಾರು ಈ ದೇವಸ್ಥಾನಕ್ಕೆ ನಿಸ್ವಾರ್ಥ ಸೇವೆ ಮಾಡಿದ್ದಾರೋ ಅವರು ಗಂಟೆ ನುಡಿಸಿದ್ರೆ ಮಾತ್ರ ಅದು ನುಡಿಯುತ್ತೆ ಅಂತ. ಅಲ್ಲಿದ್ದವರು ಯಾರನ್ನು ನೋಡಿದ್ರು ಯಾರೂ ನುಡಿಯಲಿಲ್ಲ. ಸಂಜೆ ಆಗ್ತಾ ಬರ್ತಿದೆ, ದೇವರಿಗೆ ಮಂಗಳಾರತಿ ಇಲ್ಲ. ಆಗ ಒಬ್ಬ ಮುದುಕಿ ಬಡವಿ ಕೋಲೂರುಕೊಂಡು ಬಂದಳು. ಅವಳಿಗೆ ಈ ಕೋಲಾಹಲ ಏನೂ ಗೊತ್ತಿಲ್ಲ. ಮೆಲ್ಲಗೆ ಬಂದು ಒಂದಷ್ಟು ಹೂವನ್ನು ತಂದು
ಆ ಗರ್ಭಗೃಹದ ಮುಂದೆ ಅರ್ಚಕರಿಗಾಗಿ ಇಟ್ಟು, ಏನೂ ಗೊತ್ತಿಲ್ಲ, ಜನ ಎಲ್ಲ ಕಾದುಕೊಂಡಿದ್ದಾರೆ, ಏನು ಮಾಡೋದು ಅಂತ. ಅವಳು ತನ್ನ ಪಾಡಿಗೆ ತಾನು ಬಂದ್ಲು, ಗಂಟೆ ಗಣಗಣ ನುಡಿಸಿದ್ಲು, ಹೊರಡ್ತಾ ಇದ್ಲು. ಆಗ ತಕ್ಷಣ ನಿಲ್ಲಿಸಿ ಅಂತ ಹೇಳ್ಬಿಟ್ಟು, ಅಮ್ಮ ನೀನು ಎಂಥ ನಿಸ್ವಾರ್ಥ ಸೇವೆ ಮಾಡಿದ್ದೀಯ ದೇವಸ್ಥಾನಕ್ಕೆ, ಮಾಡಿದ ಬಹಳ ದೊಡ್ಡ ತ್ಯಾಗ ಎಂಥದ್ದು ನಾವು ತಿಳ್ಕೊಳ್ಬೇಕು ಅಂತ. ನಾನು ಏನೂ ಮಾಡಿಲ್ಲ, ನನಗೇನು ಗೊತ್ತಿಲ್ಲ ಅಂತ. ಇಲ್ಲ ಹೇಳು ಅಂತ. ಅವಳಿಗೆ ಗೊತ್ತೇ ಆಗಲಿಲ್ಲ. ಆಗ ಅಲ್ಲಿದ್ದ ಸ್ಥಪತಿ, ಮುಖ್ಯ ಸ್ಥಪತಿ, ಅವನನ್ನು ಸೂತ್ರಧಾರ ಅಂತಲೂ ಕರೀತಾರೆ, ಆತ ಈ ಮುದುಕಿ ದಿವಸ ಈ ದೇವಸ್ಥಾನದ ಶಿಲೆಗಳನ್ನು ಎತ್ತುಕೊಂಡು ಬರ್ತಕ್ಕಂಥ ಚಕ್ಕಡಿ ಬಂಡಿ ಯಾವುದಿದೆ, ಶಕಟ, ಅದರ ಎತ್ತುಗಳು ಇವಳ ಗುಡಿಸಲ ಮುಂದೆ ಹೋಗ್ತಾ ಇದ್ವು. ಆ ಎತ್ತುಗಳಿಗೆ ಇವಳು ನೀರಿಡ್ತಾ ಇದ್ಲು, ಆ ಕೆಲಸ ಮಾಡಿದ್ಲು ಅಂತ. ಇದು ತೋಳಿಂದೆ ತಿಳಿವಿಂದೆ ನುಡಿಯಿಂದೆ ಜಗದಿರವ ಮೇಲೆನಿಪವನೆ ರಸಿಕ. ಆ ರೀತಿಯಾದದ್ದು ಒಂದು ಬೇಕು. ಅದಕ್ಕೆ ದೊಡ್ಡ ಅವಕಾಶಕ್ಕೆ ನಾನು ಕಾಯಬೇಕಾಗಿಲ್ಲ. ಕಾಡಿನಲ್ಲಿ ಕೋಗಿಲೆ, ಬೆಂಗಳೂರಿನಲ್ಲೂ ಈಗ ಪುಣ್ಯವಶಾತ್ ಇದೆ ಕೋಗಿಲೆ, ಇನ್ನು ಒಂದೇ ಸ್ವರ, ಪಂಚಮ ಸ್ವರ, ಅದನ್ನ ಆಲಾಪ ಮಾಡ್ತಾ ಇದೆ. ಇನ್ನೇನು ಬರೋಲ್ಲ ಅದಕ್ಕೆ ಪಾಪ. ಆದರೆ ಮತ್ತೆ ಮತ್ತೆ ಕೇಳೋಣ ಅಂತ ಅನ್ಸುತ್ತೆ. ಕಾರಣ ಇಷ್ಟೇ, ಯಾವುದೋ ಒಂದರಿಂದ ಒಮ್ಮೆ ಒಂದು ಕೋಗಿಲೆಯ ಆ ಕುಹೂನಾದ ಕೇಳಿದ್ರೆ ಸಾಕು, ನನಗೆ ಒಂದು ಕ್ಷಣಕಾಲ ವಸಂತದ ಸ್ಮೃತಿ ಉಂಟಾಗುತ್ತೆ. ನಮ್ಮ ಪ್ರಾಚೀನ ಭಾರತದ ಜನಜೀವನ ಎಲ್ಲ ಆ ಕ್ಷಣದಲ್ಲಿ ಕಣ್ಣಿನ ಮುಂದೆ ಫ್ಲಾಶ್ ಆಗಿ ಹೋಗ್ತಾ ಇರೋ ತರ ಕಾಣಿಸುತ್ತೆ. ಅಷ್ಟರ ಮಟ್ಟಿಗೆ ಅದು ನಮ್ಮ ಬದುಕಿನ ಆ ಕ್ಷಣವನ್ನ ಅಲೌಕಿಕವಾಗಿಸಿರುತ್ತೆ. ಅದು ಸಾಕು. ಪ್ರತಿಯೊಬ್ಬರಿಗೂ ಅವಕಾಶ ಇದೆ, ಆ ರೀತಿಯಾದದ್ದಿವೆ. ನೋಡಿ, ನಾವು ಎಷ್ಟು ಜನ ಮೇಷ್ಟ್ರುಗಳನ್ನು ಜ್ಞಾಪಿಸ್ಕೊಳ್ತೀವಿ ನಮ್ಮ ಬದುಕಿನಲ್ಲಿ, ಕೆಲವರನ್ನು. ಯಾತಕ್ಕಾಗಿ? ಅವರು ಚೆನ್ನಾಗಿ ಪಾಠ ಮಾಡಿದ್ರು ಅನ್ನೋದಕ್ಕಾಗಿ. ಹಾಗೆ ಪ್ರತಿಯೊಬ್ಬನಿಗೂ ತನ್ನ ಕೆಲಸವನ್ನು ತಾನು ಸರಿಯಾಗಿ ಮಾಡುವ ಅವಕಾಶ ಬಂದೇ ಬರುತ್ತೆ. ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ ಅಂತ ಗೀತಾಚಾರ್ಯ ಹೇಳಿದ ಮಾತು ಅದೇ ತಾನೆ. ಆ ಅವಕಾಶವನ್ನ ಬಿಡಬಾರದು. ರಸಿಕತೆ ಅಂದರೆ ಅದು. ರಸಿಕತೆಯೇ ಯೋಗವೆಲೋ ಮಂಕುತಿಮ್ಮ ಅಂದ್ರಲ್ಲ, ಅಸಮಂಜಸದಿ ಸಮನ್ವಯ ಸೂತ್ರನೇವ ವ್ಯಸನಮಯ ಸಂಸಾರದಲ್ಲಿ ವಿನೋದವ ಕಾಣ್ಬ ರಸಿಕತೆಯ ಯೋಗ ಅದು. ಮುಂದೆ ಆ ಇಂದ್ರಿಯ ನಿಗ್ರಹದ ಬಗ್ಗೆ ಹೇಳ್ತಾರೆ. ತುಂಬ ಜನ ಇದಕ್ಕೆ ಬಹಳ ಬೆಲೆ ಕೊಡ್ತಾರೆ, ಮನಸ್ಸನ್ನು ಗಟ್ಟಿ ಹಿಡಿಬೇಕು ಅಂತ. ಆದರೆ ಅದರ ಕಷ್ಟ ಏನೋ ಅದನ್ನು ಕೂಡ ತಿಳಿದುಕೊಳ್ಳಬೇಕು ಅಂತ ಹೇಳ್ತಾರೆ. ಅಂದರೆ ನಯದಿಂದ ಸೋಂಕು ನೀಂ ದಯೆಯಿಂದ ನೋಡದನು, ಭಯದಿನ್ ಓಲಗಿಸು ನೀಂ ಪೂಜೆಗೈಯದನು, ಸ್ವಯಂ ಅಂಕುರಿತ ಸಕಲ ವಿಶ್ವಸತ್ವವೋ ಜೀವ ಪ್ರಿಯತಮೋ ಸೃಷ್ಟಿಯಲ್ಲಿ ಮಂಕುತಿಮ್ಮ. ಇನ್ನೊಂದು ಜೀವವನ್ನು ಹೇಗೆ ನೋಡಬೇಕು ಅಂತ ಹೇಳ್ತಾರೆ. ಹ್ಯೂಮನ್ ರಿಲೇಶನ್ಶಿಪ್ ಮಾತ್ರವಲ್ಲ, ಲೈಫಿನ ರಿಲೇಶನ್ಶಿಪ್ ಎಂಥದ್ದು ಅಂತ ಹೇಳ್ತಾರೆ. ನಯದಿಂದ ಸೋಂಕಬೇಕು, ದಯೆಯಿಂದ ನೋಡಬೇಕು, ಭಯದಿಂದ ಓಲೈಸಬೇಕು, ಪೂಜೆ ಮಾಡಬೇಕು. ತಾನಾಗಿ ವಿಕಾಸವಾಗುವ ಅಂಕುರಿಸಿದಂತಹ ವಿಶ್ವಸತ್ವದ ಸಾರವೇ ಈ ಜೀವ. ಸೃಷ್ಟಿಯಲ್ಲಿ ತುಂಬ ಪ್ರೀತಿಪಾತ್ರವಾದದ್ದು, ಅದನ್ನು ಹಂಗೆ ನಡೆಸಿಕೊಳ್ಳಬೇಕು ಅಂತ ಹೇಳ್ಬಿಟ್ಟು. ಉಪನಿಷತ್ತಿನ ಮಾತು ಪ್ರಸಿದ್ಧವಾದದ್ದು, ತೈತ್ತರೀಯದಲ್ಲಿ ಬರುತ್ತೆ. ಶ್ರದ್ಧಯಾದೇಯಂ ಅಶ್ರದ್ಧಯ ಅದೇಯಂ ಭಿಯಾದೇಯಂ ಶ್ರಿಯಾದೇಯಂ ಹ್ರಿಯಾದೇಯಂ ಸಂವಿದಾದೇಯಂ ಅಂತ. ಶ್ರದ್ಧೆಯಿಂದ ಕೊಡಬೇಕು, ಅಶ್ರದ್ಧೆಯಿಂದ ಕೊಡಬಾರದು. ಹಾಕ್ಮಣೆ, ನೂಕ್ಮಣೆ, ತಳ್ಳುಮಣೆ ಹಾಗೆಲ್ಲ ಮಾಡಬಾರದು, ತಾತ್ಸಾರ. ಮತ್ತೆ ಶ್ರಿಯಾದೇಯಂ, ಚೆನ್ನಾಗಿ ಕಚಡ ಪಚಡ ಅಲ್ಲ, ಚೆನ್ನಾಗಿರತಕ್ಕಂಥದ್ದು ಕೊಡಬೇಕು. ಗಾದೆ ಒಂದು ತೆಲುಗಿನಲ್ಲಿ ಉಂಟು, ಮುಂದು ಮನೆಂಟಿ ಆವು ಮುಂದರ ಪೆಟ್ಟು, ಆವು ತಿನకపోతే ಐವಾರಿಕಿಚ್ಚೇಯಿ ಅಂತ. ಹಾಗೆ ದನದ ಮುಂದೆ ಇಟ್ಟು ಅದು ಮೂಸ್ ನೋಡದೇ ಇದ್ರೆ ಹಾಗೆ ಯಾರಿಗಾದ್ರೂ ದಾನ ಮಾಡಿಬಿಡು ಅಂತ. ಗಾದೆಯೇ ಉಂಟಲ್ಲ, ಅಂಗಡಿಗೆ ಹೋಗಿ ಏನಾದ್ರು ಕೊಳ್ತಾ ಇದ್ರೆ ತುಂಬಾ ಚೌಕಾಸೆ ಮಾಡ್ತಾ, ಏನ್ ಸ್ವಾಮಿ ದಾನದ ಪಂಚೇನ, ಅದು ಇತ್ತ ಕಡೆ ಇದೆ ಬೇರೆ ಕ್ಯಾಟಗರಿ ಅಂತ. ಹಾಗಲ್ಲ, ಕೊಡುವುದು ಪಂಚೆ ಅಂತ ಕೊಟ್ಟಿದ್ದು ಟವಲಿಗೂ ಅಲ್ಲ, ಅದು ಪಂಚೆಗೂ ಅಲ್ಲ, ಎರಡು ಎಡಬಿಡಂಗಿ ಅನ್ನೋ ತರ ಆಗಬಾರ್ದು. ಆ ರೀತಿಯಾದದ್ದು ಶ್ರಿಯಾದೇಯಂ ಭಿಯಾದೇಯಂ. ಕೊಡುವಾಗ ಅಂಜಿ ಕೊಡಬೇಕು. ನಾನು ಕೊಡುವ ಈ ಸವಲತ್ತು ಅವನಿಗೆ ಯಾವ ಅಪಾಯವನ್ನು ತರುತ್ತು ಅಂತ. ನಮ್ಮ ಕೆ.ವಿ. ಅಯ್ಯರ್ ಅವರು ಕೈಲಾಸಂ ಸ್ಮರಣೆಯ ಪುಸ್ತಕಕ್ಕೆ DVG ಅವರು ಮುನ್ನುಡಿ ಬರೀತಾ ಹೇಳ್ತಾರೆ. ಕೆ.ವಿ. ಅಯ್ಯರವರ ಕೈಲಾಸಂ ಸ್ಮರಣೆಗೆ ಗದೆಯನ್ನ ಗರಗರ ತಿರುಗಿಸಬಲ್ಲ ಕೈ ಲೇಖನಿಯನ್ನ ಎಷ್ಟು ಲೀಲಾಜಾಲವಾಗಿ ತಿರುಗಿಸುತ್ತೆ ಅನ್ನೋದಕ್ಕೆ ಇಲ್ಲಿ ಸಾಕ್ಷ್ಯ ಉಂಟು ಅಂತ ಹೇಳ್ತಾರೆ. ಅವರು ಕೆ.ವಿ. ಅಯ್ಯರ್ ಅವರು ತಮ್ಮ ಅಮೋಘವಾದ ಕಾದಂಬರಿ
ಅತ್ಯಂತ ಸುಂದರವಾದ ರಮಣೀಯವಾದಂಥ ಕೃತಿ, ಗದ್ಯ ಕಾವ್ಯ, ಅದು ರೂಪದರ್ಶಿ. ಆ ರೂಪದರ್ಶಿಯಲ್ಲಿ ಮೈಕೇಲ್ ಏಂಜಲೋ ಬಾಲ ಯೇಸುವಿಗಾಗಿ ರೂಪದರ್ಶಿ ಮಾಡೆಲ್ ಆಗಿ ಒಬ್ಬ ಹುಡುಗನ್ನ, ದೈವೀ ಗುಣ ಸಂಪನ್ನನಾದ ಸುಂದರ ಬಾಲಕನನ್ನ ಆಯ್ಕೆ ಮಾಡಿಕೊಂಡ. ಬಡವ ಅವನನ್ನು ಮಾಡೆಲ್ ಆಗಿ ಮಾಡಿಕೊಂಡು ಅವನಿಗೆ ಬೇಕಾದಷ್ಟು ದುಡ್ಡು ಕೊಟ್ಟು ಅವನನ್ನು ಮತ್ತೆ ಊರಿಗೆ ಕಳಿಸಿಕೊಟ್ಟ. ಮತ್ತೆ ಮರತೇ ಬಿಟ್ಟ. ಅನೇಕ ವರ್ಷ ಆದಮೇಲೆ ಇಸ್ಕೆರಿಯೋತ್ ಜುದಾಸ್, ಕ್ರಿಸ್ತನ 12ನೇ ಶಿಷ್ಯ, ಅವನಿಗೆ ಮಾಡೆಲ್ ಒಬ್ಬ ಬೇಕಾಯಿತು. ಗುರುದ್ರೋಹಿ ಅವನು. ಅದಕ್ಕಾಗಿ ಕುರೂಪ, ಅಂತರಂಗ ಬಹಿರಂಗದ ಕುರೂಪವೇ ಸಾಕಾರವಾದ ಒಬ್ಬ ಮಾಡೆಲ್ ಬೇಕಾಯಿತು. ಆಗ ಆ ಬಾಲಕ ಆಗಿದ್ದನಲ್ಲ, ಬಾಲ ಕ್ರಿಸ್ತನಿಗೆ ಮಾಡೆಲ್ ಅವನೇ ಸಿಕ್ಕ. ಗರಿಬಾಲ್ಡಿ ಅಂತ ಅವನ ಹೆಸರು. ಮೊದಲು ಎರ್ನೆಸ್ಟೋ ಆಗಿದ್ದವನು ಗರಿಬಾಲ್ಡಿ ಆದ. ಹೇಗೆ ಅರ್ನೆಸ್ಟೋ ಗರಿಬಾಲ್ಡಿ ಆದ? ಹೇಗೆ ಯೇಸುವಿನ ರೂಪದರ್ಶಿ, ಯೇಸುವಿನ ಕೊಲ್ಲುವುದಕ್ಕೆ ಕಾರಣವಾದ ಗುರುದ್ರೋಹಿಯ ಗುರುಘಾತಕನ ರೂಪದರ್ಶಿ ಆದ? ಅಂದರೆ ಇವನು ಕೊಟ್ಟ ಸಂಪತ್ತು, ಅವನು ಹೇಳ್ತಾನೆ, ಅಜ್ಜ ನೀನು ಕೊಟ್ಟ ದುಡ್ಡೇ ನಮ್ಮನ್ನು ಕೆಡಿಸಿಬಿಡುತ್ತು ಅಂತ. ಅದು ನಿಜ ಇಲ್ಲದೆ ಇರಬಹುದು, ಇನ್ನೊಂದು ಬೇರೆ ಘಟನೆ ಕಾರಣವಾಗಿರಬಹುದು. ಆದರೆ ನಾವು ಕೊಟ್ಟದ್ದು ಏನು ಅಪಾಯವನ್ನು ಮಾಡುತ್ತೋ ಅನ್ನುವಂತಹ ಎಚ್ಚರ ಕೂಡ ನಮಗೆ ಇರಬೇಕಾಗತ್ತೆ. ಅದು ಭಿಯಾದೇಯಂ, ಭಯದಿ ಸೋಂಕದನು. ಮತ್ತೆ ಸಂವಿದಾದೇಯಂ, ತಿಳಿದು ಕೊಡಬೇಕು, ಚೆನ್ನಾಗಿ ಅರಿತು ಕೊಡಬೇಕು. ಮುದಿಕುರುಡಿ ಹೊಂಗೆಯನು ಬಾದಾಮಿ ಕೋ ಎನ್ನುತ್ತ ಪದುಳದಿಮ್ಮಮ್ಮಂಗೆ ಕೊಡಲು ಸಿಹಿಯಹುದೇ. ಕಗ್ಗದಲ್ಲಿಯೇ ಕೇಳ್ತಾರೆ. ಮುದುಕಿ ಕುರುಡಿ ಮೊಮ್ಮಗನಿಗೆ ಬಾದಾಮಿ ಅಂತ ಹೊಂಗೆ ಬೀಜ ಕೊಟ್ಟರೆ ಅವಳ ಪ್ರೀತಿ ಸಾಚ. ಆದರೆ ಆ ಹೊಂಗೆ ಬೀಜ ಬದಲಾಗಿ ಬಾದಾಮಿ ಆಗತ್ಯ? ಯಾವುದೋ ಪವಾಡದಲ್ಲಿ ಆಗ್ಬೋದು ಅಷ್ಟೇನೆ, ಲೋಕದಲ್ಲಿ ಆಗೋದಿಲ್ಲ. ಅದು ಕಹಿಯೇ ಆಗಿರುತ್ತೆ. ಹಾಗಾಗಿ ಪ್ರೀತಿ ಇದ್ದರೆ ಸಾಲದು, ಅಲ್ಲಿರುವ ತಿಳಿವು ಕೂಡ ಬಹಳ ಬೇಕಾಗುತ್ತೆ. ನಾವು ಎಷ್ಟೋ ಜನ ತುಂಬಾ ಪ್ರೀತಿಸ್ತೀವಿ, ನಾವು ಅವ್ರಿಗೆ ಬಹಳ ಬೇಕಾದವರು, ನಮ್ಮನ್ನು ಯಾಕೆ ಅವ್ರು ತಿರಸ್ಕರಿಸಿದ್ರು, ಏನು ಮಾಡಿದ್ರು ಅಂತ ಕೋಟಿಗಳ ಮೇಲೆ ಕೋಟಿ ಏರಿಸ್ತೀವಿ, ಆಕ್ಷೇಪ ಮಾಡ್ತೀವಿ. ಆದರೆ ನಮ್ಮ ಪ್ರೀತಿ ಅದು ಕಣ್ಣಿರುವ ಪ್ರೀತಿಯೇ, ಕುರುಡಾಗಿರುವಂಥ ಪ್ರೀತಿಯೇ, ಅದು ಪ್ರೀತಿಯೋ ಪಾಶವೋ, ಇದು ಯೋಚನೆ ಮಾಡೋದಿಲ್ಲ. ಅದಕ್ಕೆ ಹೇಳ್ತಾರೆ, ಜೀವದ ಬಗ್ಗೆ ಎಚ್ಚರ ವಹಿಸಿ, ಮತ್ತೊಬ್ಬರ ಬಗ್ಗೆ. ಚಾಂಚಲ್ಯ ಯಾರಿಗೂ ಬಿಟ್ಟಿದ್ದಲ್ಲ. ಹಾಗಾಗಿ ಮತ್ತೊಬ್ಬರ, ನಿನ್ನೆ ದಿವಸ ಒಬ್ಬರ ಶ್ರೋತೃಗಳು ನನ್ನ ಕೇಳಿದ್ರು, ನೀವು ಶಮ್ಮಂಗುಡಿಯವ್ರನ್ನ ಇವ್ರನ್ನ ಎಲ್ಲರನ್ನೂ ಬಾಯಿಗೆ ಬಂದಂಗೆ ಝಾಡಿಸ್ತಾ ಇರ್ತೀರಾ, ಇದು ಸರಿಯಾ ಅಂತ. ಅವ್ರ ಹಂಗೆ ನಾವು ಆಗಬಾರದು ಅನ್ನುವ ಎಚ್ಚರಕ್ಕೋಸ್ಕರ ನಾವು ಮಾಡೋದು ಸರಿ ಅಂತ ನಾನು ಹೇಳಿದೆ. ಅವರ ದೋಷ ತೋರಿಸುವ ಮೂಲಕ ನಾನು ದೊಡ್ಡವನಾಗ್ತಾ ಇದ್ದೀನಿ ಅನ್ನೋ ಭಾವನೆ ಇಟ್ಟುಕೊಳ್ಳದೆ ಎಲ್ಲಿವರೆಗೂ ವಿಮರ್ಶೆ ಮಾಡ್ತೀವೋ ಅಲ್ಲಿವರೆಗೂ ಸರಿಯಾಗಿರುತ್ತೆ. ಪಥ್ಯ ಎಲ್ಲರಿಗೂ ಹೇಳುವ ವೈದ್ಯ ತಾನೇನು ಪಥ್ಯ ಮಾಡಬೇಕಾಗಿಲ್ಲ. ಆದರೆ ಅಪಥ್ಯದಲ್ಲಿದ್ದರೇನೆ ಆರೋಗ್ಯ ಅಂತ ಮಾತ್ರ ಎಂದೂ ಹೇಳಬಾರದು. ಹಾಗಾಗಿ ಲೋಕ ಪರಾಮರ್ಶೆಯನ್ನ, ಲೋಕ ವಿಮರ್ಶೆಯನ್ನ ಆತ್ಮ ಶಿಕ್ಷಣಕ್ಕಾಗಿ ಮಾಡಬಹುದು. ಆದರೆ ಆತ್ಮಾಹಂಕಾರ ವೃದ್ಧಿಗಾಗಿ ಅದನ್ನು ಮಾಡಬಾರದಷ್ಟೇನೆ. ಅದನ್ನು ಅವರು ಬಹಳ ಎಚ್ಚರದಿಂದ ಡಿ.ವಿ.ಜಿ ಹೇಳ್ತಾರೆ. ತಿಳಿಯುವಡೆ ತಿಳಿದು ಹಳಿ ಅಂತ ಮುಂದೆ ರಾವಣನ ಹಳಿಬವನೆ ಎನ್ನುವ ಪದ್ಯ ಬರುತ್ತೆ, ಆಗ ತೆಗೆದುಕೊಳ್ತೀನಿ. ಇಲ್ಲಿ ನೋಡಿ, ಎಲ್ಲರೂ ಜಿತಮನಸ್ಕರೆ ದೈವ ವಿಧಿ ಮಾಯೆ ಚೆಲ್ವು ರೂಪಿಂ ಬಂದು ಕಣ್ಕುಕ್ಕುವನಕ. ಪ್ರಲೋಭನೆ ಎದುರಾಗದೆ ಇರುವವರೆಗೂ ಎಲ್ಲರೂ ವೈರಾಗ್ಯಶೀಲರೇ. ಪ್ರಲೋಭನೆ ಎದುರಾದಾಗ ಮಾತ್ರ ತಾನೇ ಗೊತ್ತಾಗುವುದು. ಅವ್ರು ಯಾಕೆ ಹಾಗೆ ಮಾಡಬಾರ್ದಾಗಿತ್ತು, ಇವ್ರು ಯಾಕೆ ಹೀಗೆ ಮಾಡಬಾರ್ದಾಗಿತ್ತು ಅಂತ ಅಂತೀವಿ. ವಲ್ಗುರೂಪೆ ಸುಭದ್ರೆ ಕಣ್ಮುಂದೆ ಸುಳಿವನಕ ಫಲ್ಗುಣಂ ಸನ್ಯಾಸಿ ಮಂಕುತಿಮ್ಮ. ಅಂದರೆ ಅವಕಾಶ ಬಂದಾಗಲೂ ನಾವು ಗಟ್ಟಿಯಾಗಿ ನಿಲ್ಲಬೇಕು. ಅವಕಾಶ ಇಲ್ಲದೆ ಇದ್ದಾಗ ಆತೃಣೇ ಪತಿತೋ ವನ್ಹಿ ಸ್ವಯಮೇ ಓಪಶಾಮ್ಯತಿ. ಫ್ಯೂಯಲ್ ಉರುವಲು ಇಲ್ಲದ ಜಾಗದಲ್ಲಿ ಬಿದ್ದ ಬೆಂಕಿ ತಾನಾಗಿ ಆರಿ ಹೋಗುತ್ತೆ, ಅದಕ್ಕೇನು ಪ್ರಯತ್ನ ಬೇಕಿಲ್ಲ. ಆದರೆ ಹತ್ತಿಯ ಮಧ್ಯೆ ಹೊತ್ತಿಕೊಳ್ಳದಂತೆ ಬೆಂಕಿ ಇರುವಂಥದ್ದು ತುಂಬಾ ಕಷ್ಟ, ಅದು ಬಹಳ ಮುಖ್ಯ. ಹಾಗೆ ಇರುವಂತಹದ್ದನ್ನು ಅವರು ಹೇಳ್ತಾರೆ. ಧಾರುಣಿ ಸುತೆಯವಲು ದೃಢ ಮನಸ್ಕರದಾರು. ಸೀತೆಗಿಂತ ಗಟ್ಟಿ ಮನಸ್ಸಿನವರು ಯಾರು ಬೇಕು? ರಾಮನಿಗೆ ಅವಳು ಎಷ್ಟು ಮತ್ತೆ ಮತ್ತೆ ವಕಾಲತ ವಹಿಸಿಕೊಂಡು ತನ್ನ ಕೇಸಿನ ಬಗ್ಗೆ ಹೇಳ್ತಾಳೆ. ಅಗ್ರತಸ್ತೆ ಗಮಿಷ್ಯಾಮಿ ಮೃದಂತಿ ಕುಶಕಂಟಕಾನ್. ನಿನ್ನ ಮುಂದೆ ನಾನು ಕಲ್ಲು ಮುಳ್ಳು ಎಲ್ಲ ಎತ್ತಿ ಹಾಕ್ತಾ ಬಿಸಾಕಿಕೊಂಡು ದಾರಿ ಕ್ಲಿಯರ್ ಮಾಡ್ತಾ ಬರ್ತೀನಿ, ನಿನ್ನ ಜೊತೆ ಕಾಡಿಗೆ ಬರ್ತೀನಿ, ನನಗೆ ನೀನೂ ಬೈಕೆ ಇಲ್ಲ ಅಂತೆಲ್ಲ ಹೇಳ್ತಾಳೆ. ಆದರೆ ಮಾರೀಚ ಹರಿಣವಡ್ಡಾಡಲೇನಾಯಿತು? ಮಾರೀಚ ಮಾಯಾಮೃಗ ಎದುರಿಗೆ ಬಂದಾಗ ಅವಳ ಮನಸ್ಸು ಏನಾಯಿತು? ವಾರಿಧಿಯೊಳ್ ಅಡಗಿ ನಿದ್ರಿಪ ಬಾಡಬವ ತೃಷ್ಣೆ ಆರ್ ಅದನ್ನು ಕೆರಳಿಪರು ಮಂಕುತಿಮ್ಮ. ಸಮುದ್ರದ ಒಳಗೆ, ನೀರಿನ ಒಳಗಿರುವ ಬೆಂಕಿ. ವೇದದಲ್ಲಿ ಈ ರೀತಿಯಾದ ಅಗ್ನಿಯನ್ನ ಅಪಾಂ ನಪಾತ್ ಅಂತ ಕರೀತಾರೆ. ನೀರಿಂದ ಹುಟ್ಟುವ ಬೆಂಕಿ.
ಸಮುದ್ರದ ಒಳಗಿರುವ ಜ್ವಾಲಾಮುಖಿ ವಡವಾನಲ ಹಾಗೆ ತಣ್ಣಗಿರುವ ಅಂತರಂಗದ ಒಳಗಿಂದಲೇನೆ ಯಾವುದೋ ಒಂದು ದುಷ್ಟ ಕಾಮನೆ ಬೆಂಕಿಯಂತೆ ಬಂದು ಆ ನೀರನ್ನೇ ಹಿಂಗಿಸಿ ಬಿಡುತ್ತೆ. ನಮ್ಮ ಅಂತರಂಗದ ತಿಳಿತನವನ್ನ, ಶೀತಲತೆಯನ್ನೇ ಧ್ವಂಸ ಮಾಡುತ್ತೆ. ಹಾಗಾಗಿ ಎಲ್ಲಿಂದ ಕೆರಳಿಕೆ ಬರುತ್ತೋ ಎಚ್ಚರದಿಂದ ಇರಬೇಕು ಅಂತ ಹೇಳ್ತಾರೆ. ನೋಡಿ, ಆ ಸಂದರ್ಭಕ್ಕೆ ಅವರು ಕೊಡುವ ಪ್ರಲೋಭನೆಯ ಬಗೆಗಿನ ಒಂದು ಡೈಮೆನ್ಷನ್, ಒಬ್ಬರನ್ನ ಹಳೆಯುವ ಮುನ್ನ ತಿಳಿದು ಹಳೆಯಬೇಕು ಅಂತ. ಹಳೆಯಬೇಡಿ ಅಂತ ಹೇಳೋದಿಲ್ಲ DVG, ತಿಳಿದು ನಿಂದಿಸಿ ಅಂತ. ಅಂದರೆ ಅದನ್ನು ಒಂದು ಶಿಕ್ಷಣಕ್ಕಾಗಿ ಮಾಡಿಕೊಳ್ಳಿ. ನಹಿನಿಂದಾ ನ್ಯಾಯ ಅಂತ ಕರೀತಾರೆ ಶಂಕರ ಭಗವತ್ಪಾದರು. ಆದಾರಿಯಿಂದ ಮಾಡಿ. ರಾವಣನ ಹಳಿವವನೇ, ಜೀವವನೇ ಬಿಸುಡಿಸುವ ಲಾವಣ್ಯವೆಂತಹುದೋ, ನೋವದೆಂತಹುದೋ, ಬೇವಸವ ಪಟ್ಟು ತಿಳಿ, ತಿಳಿದು ಹಳಿಯುವಡೆ ಹಳಿ, ಗಾವಿಲನ ಗಳಹೇನು ಮಂಕುತಿಮ್ಮ. ರಾವಣನ ಬೈತೀವಿ, ಅವನು ನೀಚ, ಪಾತಕಿ, ಸ್ತ್ರೀಲೋಲ, ಸೀತೆಗೆ ಸೀತಾಪಹರಣ ಮಾಡಿ ದೊಡ್ಡ ಪಾತಕ ಮಾಡಿದವನು ಅಂತ. ಆದರೆ ಈ ಸೀತೆಗಾಗಿ ಜೀವವನ್ನೇ ಬಿಡಬೇಕು, ಆದರೂ ಪರವಾಗಿಲ್ಲ ಅಂತ ಅಂದುಕೊಂಡಲ್ಲ. ಒಂದು ಶ್ಲೋಕ ಉಂಟು, ಉದಯನಾಚಾರ್ಯರು ಉಲ್ಲೇಖ ಮಾಡ್ತಾರೆ ಅವರ ಆತ್ಮವಿವೇಕ ತತ್ವ ಅನ್ನುವ ಗ್ರಂಥದಲ್ಲಿ. ಯುಷ್ಮತ್ಕೃತೆ ಖಂಜನ ಮಂಜುಲಾಕ್ಷಿ ಶಿರೋ ಮದೀಯಂ ಯದಿ ಯಾತಿ ಯಾತು ನೀತಾನಿ ನಾಶಂ ಜನಕಾತ್ಮಜಾಯೈ ದಶಾನನೇನಾಪಿ ದಶಾನನಾನಿ. ಏ ಸುಂದರಿ, ನಿನಗಾಗಿ ಒಂದು ತಲೆ ಹೋಗೋದಿದ್ರೆ ಹಾಳಾಗಿ ಹೋಗಲಿ, ಪರವಾಗಿಲ್ಲ. ಆ ಹಿಂದಿನ ಸುಂದರಿ ಸೀತೆಗಾಗಿ ಒಂದಲ್ಲ ಎರಡಲ್ಲ 10. ಮಿಲ್ಟನ್ ಮಹಾಕವಿಯ ಪ್ಯಾರಡೈಸ್ ಲಾಸ್ಟ್ನಲ್ಲಿ 4ನೇ ಚಾಪ್ಟರ್ ಅಲ್ಲಿ ಸೇಟನ್ ನಿಫೇಟಸ್ ಅಂತ ಒಂದು ಪರ್ವತದ ಮೇಲೆ ಬಂದು ನಿಂತುಕೊಂಡು ಯೋಚನೆ ಮಾಡ್ತಾನೆ, ಸರಿಯಾ ತಪ್ಪ, ಏನು ಮಾಡಲಿ, ನಾನು ದೇವ ಸೃಷ್ಟಿಯಾದಂತಹ ಈಡನ್ ಗಾರ್ಡನ್ ನಂದನದಲ್ಲಿರುವ ಆಡಮ್ ಈವ್, ಆ ಒಂದು ಮಾನವ ಸೃಷ್ಟಿ, ದೇವರ ಪ್ರಥಮ ಸೃಷ್ಟಿ ಅಂತ ಬೈಬಲ್ನ ಕಲ್ಪನೆ, ಅವರ ಜೀವನವನ್ನು ಧ್ವಂಸ ಮಾಡಲ್ಲ, ದೇವರ ಸೃಷ್ಟಿಯನ್ನು ಕೆಡಿಸಿದ ಒಂದು ಸೇಡು ತೀರಿಸಿಕೊಳ್ಳ ನಾನು ಅಂತ. ಅಥವಾ ಬೇಡವಾ? ಅವನಿಗೆ ಬಹಳ ಕಷ್ಟ. ಟು ಬಿ ಸೆಕೆಂಡ್ ಇನ್ ಹೆವನ್ ಈಸ್ ಹೆಲ್, ಬಟ್ ಟು ಬಿ ಫಸ್ಟ್ ಇನ್ ಹೆಲ್ ಈಸ್ ಹೆವನ್ ಅಂತ ಅವನ ದಾರಿ. ಎಲ್ಲಿಯೂ ನಾನು ಸೆಕೆಂಡ್ ಆಗಿರೋದಕ್ಕೆ ಇಷ್ಟಪಡಲ್ಲ ಅಂತ. ಹಾಗಾಗಿ ಅವನು ನರಕದ ಸಾಮ್ರಾಜ್ಯಕ್ಕೆ ನಾಯಕನಾಗಿರ್ತಾನೆ. ಆ ಮೊದಲನೆಯ ಚಾಪ್ಟರ್ನಲ್ಲಿ ಬಹಳ ಸೊಗಸಾಗಿ ಬರುತ್ತೆ, ಆ ಎಲ್ಲ ವಿಷಯಗಳನ್ನು ಕೂಡ ತರ್ತಾನೆ. ಅಲ್ಲಿಯ ನರಕದ ಕತ್ತಲು ಹೇಗಿತ್ತು ಅಂದ್ರೆ ಅವರವರ ಪಾಪಗಳನ್ನು ಅವರವರು ನೋಡಿಕೊಳ್ಳುವಷ್ಟು ಮಾತ್ರ ಇಲ್ಯುಮಿನೇಷನ್ ಕೊಡ್ತಾ ಇತ್ತಂತೆ. ಅನ್ಕನ್ಸ್ಯೂಮ್ಡ್ ಸಲ್ಫರ್ ಅಂತೆಲ್ಲ ಹೇಳ್ಬಿಟ್ಟು ಬರೀತಾನೆ ಮಿಲ್ಟನ್. ಆ ರೀತಿಯಾಗಿ ದ್ವಂದ್ವ ಬಂತು. ಈ ವಿಲ್ ಬಿ ದೌ ಮೈ ಫೇಟ್ ಅಂತ, ಕೆಡಕೆ ನನ್ನ ಭವಿಷ್ಯತ್ತು, ಅಲ್ಲಿಗೆ ನಾನು ಹೋಗ್ತೀನಿ ಅಂತ. ಈ ದೇವಸೃಷ್ಟಿಯ ಧ್ವಂಸಕ್ಕಾಗಿ ಅವನು ಹೋಗ್ತಾನೆ ಅಂತ ಬರುತ್ತೆ. ಹಾಗೆ ಮನುಷ್ಯರಿಗಾಗುತ್ತೆ. ಜೀವವನ್ನೇ ಬಿಸುಡಿಸುವ ಲಾವಣ್ಯವೆಂತಹುದು, ಆ ಲಾವಣ್ಯಕ್ಕಾಗಿ ಏನು ಮಾಡೋದಕ್ಕೂ ಸಿದ್ಧನಾಗ್ತಾನೆ. ನಮ್ಮ ಕನ್ನಡದ ಕವಿ ನೇಮಿಚಂದ್ರ ಅವನ ಜನ್ನ ಅನಂತನಾಥ ಪುರಾಣದಲ್ಲಿ ಈ ರೀತಿಯಾದ ಸಂದರ್ಭವನ್ನು ತರ್ತಾನೆ. ವಿಕಟವಾದಂತಹ ಒಂದು ಸಂದರ್ಭವನ್ನು. ಸ್ನೇಹಿತನ ಪತ್ನಿಯನ್ನು ಕಾಮಿಸಿದವನು ಸ್ನೇಹಿತನನ್ನು ಕೊಂದು ಕಡೆಗೆ ಅವಳು ತಾನೂ ಬದುಕೋದಿಲ್ಲ ಅಂತ ಅಗ್ನಿ ಪ್ರವೇಶ ಮಾಡಿದ್ರೆ ಆ ಬೆಂಕಿಯಲ್ಲಿ ತಾನು ಹೋಗಿ ಬೀಳ್ತಾನೆ. ಇದು ಎಂಥದ್ದು? ಜೀವವನ್ನೇ ಬಿಸುಡಿಸುವ ಲಾವಣ್ಯವೆಂತಹುದೋ, ನೋವದೆಂತಹುದೋ, ಬೇವಸವ ಪಟ್ಟು ತಿಳಿ, ನೀನು ಸ್ವಲ್ಪ ಒದ್ದಾಡಿಕೊಂಡು ತಿಳಿ ಅಂತ ಹೇಳಿಬಿಟ್ಟು. ನನ್ನ ಸ್ನೇಹಿತರೊಬ್ಬರು ತುಂಬ ರಸಜ್ಞರು, ಅದ್ಭುತವಾದ ಮೇಧಾಶಕ್ತಿ ಇರುವವರು. ಭಗವಂತ ಅವರಿಗೆ ಸರ್ವಪ್ರಕಾರವಾದಂತಹ ಸೌಖ್ಯ ಸ್ವಾರಸ್ಯಗಳನ್ನ, ಸಂಸ್ಕಾರವನ್ನು ಕೊಟ್ಟಿರುವಂಥವನು. ಹಿ ಹ್ಯಾಸ್ ಬಿಕಮ್ ವೆರಿ ಜನರಸ್, ಡ್ಯೂಲಿ ಜನರಸ್ ಟು ಹಿಮ್ ಅಂತ ಅನ್ಸುತ್ತೆ. ಅವರಿಗಾದರೆ ಉತ್ತರ ರಾಮಚರಿತ್ರೆ ಭವಭೂತಿ ಮಹಾಕವಿಯ ರಚನೆ ಅಷ್ಟಾಗಿ ಆಸ್ವಾದ್ಯವಲ್ಲ. ನಾನು ನನ್ನ ಇನ್ನೊಬ್ಬ ವಿದ್ವನ್ ಮಿತ್ರರನ್ನ ಕೇಳಿದೆ, ಯಾಕೆ ಇಂಥ ವ್ಯಕ್ತಿಗೆ ಉತ್ತರ ರಾಮಚರಿತ್ರೆ ಇಷ್ಟವಾಗ್ತಾ ಇಲ್ಲ, ಏನು ಕಾರಣ ಅಂತ. ಅದಕ್ಕೆ ಅವರು ಹೇಳಿದ್ರು, ನಿಮ್ಮ ಆ ಸ್ನೇಹಿತರಿಗೆ ಅಳೋದಿಕ್ ಬರೋದಿಲ್ಲ ಅಂತ ಅನ್ಸುತ್ತೆ ಅಂತ. ವಿಯೋಗವನ್ನ ಅನುಭವಿಸಬೇಕು ಅಂತ ನಮ್ಮಲ್ಲಿ ಮತ್ತೆ ಮತ್ತೆ ಹೇಳುವುದುಂಟು. ವಿಯೋಗದ ಪುಟಪಾಕದಲ್ಲಿ ಪರಿಷ್ಕಾರಗೊಳ್ಳಬೇಕು ಅಂತ. ನಿಜವೋ ಸುಳ್ಳೋ, ಒಟ್ಟಿನಲ್ಲಿ ನನ್ನ ಸ್ನೇಹಿತರು ಹೇಳಿದಂಥದ್ದು ಅಳೋಕ್ಕೆ ಬರದೇ ಇದ್ರೆ ಉತ್ತರ ರಾಮಚರಿತೆಯನ್ನು ಓದೋಕ್ಕಾಗೋದಿಲ್ಲ. ಅತ್ತು ಸಂತೋಷ ಪಡುವ ಮನೋಭಾವ ಇರಬೇಕು ಅಂತ. ಅಂದರೆ ಆತ್ಮವಿಸ್ತರಣ ಶಕ್ತಿಗೆ ಅದೊಂದು ವಿಶೇಷವಾದ ಒಂದು ಆಯಾಮ ಕರುಣಕ್ಕೆ ಬರುತ್ತೆ. ಆ ಕರುಣ ಅದು ಒಂದು ಸ್ಪಂದ ಅಂತ ಹೇಳ್ಬಿಟ್ಟು ಅವರ ಅರ್ಥ ಇರಬೇಕು. ಇರಲಿ, ಬೇವಸವ ಪಟ್ಟು ತಿಳಿ, ಒದ್ದಾಡಿ ಹೊಯ್ದಾಡಿಕೊಂಡು ತಿಳ್ಕೊಳ್ಳಬೇಕು. ತಿಳಿದು ಹಳಿಯುವಡೆ ಹಳಿ,
ತಿಳಿದು ನಿಂದನೆ ಮಾಡುವಂತಿದ್ರೆ ನಿಂದನೆ ಮಾಡು. ಗಾವಿಲನ ಗಳಹೇನು, ಅವಿವೇಕಿಯ ಗಮಾರನ ಆಲಾಪ ಪ್ರಲಾಪದಿಂದ ಏನು ಪ್ರಯೋಜನ, ಅಪಲಾಪ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಎಷ್ಟೋ ಬಾರಿ ನಮ್ಮ ಲೋಕದಲ್ಲಿ ಅಭಿಮಾನ ರಾಗದ್ವೇಷಗಳಿಂದ ಪೂರಿತರಾಗಿ ಮಹತ್ತರವಾದದ್ದನ್ನು ವೃಥಾ ನಿಂದೆ ಮಾಡ್ತಾ ಇರ್ತಾರೆ. ಅದಕ್ಕೆ ಪರಿಷ್ಕಾರ ತೋರಿಸೋಲ್ಲ, ಪರಿಹಾರ ಹೇಳೋದಿಲ್ಲ. ಸಾಮಾನ್ಯವಾಗಿ ವಾದ ಮಾಡುವಾಗ ಪೂರ್ವ ಪಕ್ಷವನ್ನು ನಿಂದಿಸುವುದು ಬಹಳ ಸುಲಭ, ಸಿದ್ಧಾಂತವನ್ನು ಸ್ಥಾಪನೆ ಮಾಡುವುದು ತುಂಬ ಕಷ್ಟ. ಎಷ್ಟೋ ಬಾರಿ ಹಂಗೆ ಆಗ್ಬಿಡುತ್ತೆ, ಅವ್ರೇನಿಲ್ಲ ಅದೀಗೇನೂ ಇಲ್ಲ ಹಿಂಗೇನಿಲ್ಲ ಅಂತ. ಆಯ್ತಪ್ಪ ನೀವು ಪರಿಹಾರವನ್ನು ಕೊಡಿ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ಪರಿಹಾರ ಕೊಡಬೇಕಾದ್ರೆ ಕ್ರಿಯಾತ್ಮಕವಾದ ಚೈತನ್ಯ ಬೇಕಾಗುತ್ತೆ. ಆಮೇಲೆ ಈ ರೀತಿಯ ಪ್ರಲೋಭನೆಯ ಬಗ್ಗೆ ಅವರು ಹೇಳ್ತಾ ಈ ಪ್ರಲೋಭನೆಯ ಮತ್ತೊಂದು ಮುಖವನ್ನು ಹೇಳ್ತಾರೆ, ನಾವು ಅದನ್ನು ಮೀರುವ ಪರಿ. ನಾಚಿಕೆಯ ನಾಗಿಪವು ನಮ್ಮ ಸುಖದಾತುರದ ಯೋಚನೆಗಳು ಅವನು ಮರುವಗಲು ಪರಿಕಿಸಲು ಚಾಚಿದ್ದ ರಸನೆ ತಾನ್ ಒಳಸೇದಿಕೊಳ್ಳುವುದು ರೇಚನವದಾತ್ಮಕ್ಕೆ ಮಂಕುತಿಮ್ಮ. ನಮಗೆ ಏನೋ ಒಂದು ಬಯಕೆ ಬಂದುಬಿಟ್ಟಿರುತ್ತೆ, ನಮ್ಮ ಸುಖದ ಆತುರದ ಯೋಚನೆಗಳು ಮರುದಿವಸ ನಾವು ಅದನ್ನು ಪರೀಕ್ಷೆ ಮಾಡಿಕೊಂಡ್ರೆ ನಾಚಿಕೆ ತರಿಸ್ಬಿಡುತ್ತೆ. ಎಷ್ಟು ಕ್ಷುದ್ರವಾಗಿ ನಾನು ನಡ್ಕೊಂಡ್ಬಿಟ್ಟೆ, ಯಾವ ರೀತಿ ಮಾಡಿಬಿಟ್ಟೆ, ಹೀಗೆ ನಾನು ಮಾಡಬಾರ್ದಾಗಿತ್ತೇನೋ ಅಂತ. ಅಂದರೆ ಒಂದು ഇരുಳಿನ ಅಂತರ ಕೊಟ್ಟರೆ ನಮಗೆ ಸಂಯಮ ಮತ್ತೆ ವಾಪಸ್ ಬಂದಿರುತ್ತೆ ಅಂತ. ಜ್ಞಾಪಕ ಶಕ್ತಿ ಕೂಡ ಹಾಗೇನೆ. ವಿದ್ಯಾರಣ್ಯ ಸ್ವಾಮಿಗಳು ತಮ್ಮ ಪಂಚದಶಿ ಗ್ರಂಥದಲ್ಲಿ ಹೇಳ್ತಾರೆ, ಇವತ್ತು ಓದಿದ ಪುಸ್ತಕ ಒಂದು ರಾತ್ರಿ ಆಗಿ ಮರುದಿವಸ ಜ್ಞಾಪಿಸಿಕೊಂಡಾಗ ಚೆನ್ನಾಗಿ ವಿಷಯ ಸ್ಪಷ್ಟವಾಗಿರುತ್ತೆ ಅಂತ. ಅನೇಕರಿಗೆ ಅನುಭವಕ್ಕೆ ಬಂದಿರುತ್ತೆ. ನಾವೆಲ್ಲ ಪರೀಕ್ಷೆಯಲ್ಲಿ ಓದುವಾಗ ಎಂಜಿನಿಯರಿಂಗ್ ಎಕ್ಸಾಮಿನೇಷನ್ ಅಲ್ಲಿ ಬಹಳ ಬಲ್ಕಿ ಸಿಲೆಬಸ್ಸು, ಏನಪ್ಪಾ ಮಾಡುವುದು, ನಾಳೆ ಪರೀಕ್ಷೆ ಏನು ಗತಿ ಅಂತ ಅಷ್ಟು ಒಮ್ಮೆ ಓದ್ಬಿಡ್ಬೇಕು. ಇಡೀ ಸಿಲೆಬಸ್ನಲ್ಲಿರುವಂಥ ಪಾಠಕ್ರಮವನ್ನೆಲ್ಲ ಒಮ್ಮೆ ಅವಲೋಕನ ಮಾಡಿದೊರತು ನಾಳೆ ದಿವಸ ಪರೀಕ್ಷೆಯಲ್ಲಿ ಬರೆಯೋಕ್ಕಾಗುತ್ತೋ ಇಲ್ವೋ ಅನ್ನುವಂತಹ ಅಧೈರ್ಯ ಕಾಡುತ್ತೆ ಅಂತಂದುಕೊಂಡು ರಾತ್ರಿ 2 ಗಂಟೆವರೆಗೂ ಓದಿ ಮತ್ತೆ ಬೆಳಗಿನ ಜಾವ 4 ಗಂಟೆಗೆ ಮತ್ತೆ ಓದುವುದು, ಈ ಥರದ್ದೆಲ್ಲ ಮಾಡ್ತಾ ಇದ್ದಿದ್ದುಂಟು. ಪರೀಕ್ಷೆ ಹಾಲಿಗೆ ಹೋಗುವಾಗ ಏನೂ ಜ್ಞಾಪಕ ಇಲ್ಲ, ಏನೋ ತಲೆ ಎಲ್ಲ ಭ್ರಮಕವಾಗಿ ಬಿಟ್ಟಿದೆ ಅಂತ ಅನಿಸುತ್ತೆ. ಆದರೆ ಬರೆಯೋಕೆ ಕೂತಾಗ ಸರಾಗವಾಗಿ ಎಲ್ಲ ಬರುತ್ತೆ. ಹೇಗೆ ಬರುತ್ತೆ? ನೆನ್ನೆ ಓದಿದ್ದು ಒಂದು ನಿದ್ರೆಯಿಂದ ಒಳ್ಳೆ ರೀತಿಯಲ್ಲಿ ಪರಿಸ್ಫುಟವಾಗಿರುತ್ತೆ. ಅಂದರೆ ಆ ಒಂದು ವಿರಾಮದಿಂದಾಗಿ ಧಾರಣ ಮಾಡಿದ್ದೆಲ್ಲ ಚೆನ್ನಾಗಿ ನಿಲ್ಲುತ್ತೆ. ಆ ರೀತಿಯಲ್ಲೇ ನಮ್ಮ ಕೆಲಸಗಳಿಗೆ ಒಂದು ನಿದ್ರೆ ಅವಕಾಶ ಕೊಟ್ಟರೆ ಮರುವಗಲು ಪರಿಕಿಸಲು ನೆನ್ನೆಗಿಂತ ನಾನು ಎಷ್ಟು ಉತ್ತಮವಾಗಿ ನಡ್ಕೊಳ್ಬಹುದಾಗಿತ್ತು, ಅವರ ಮೇಲಿಂದ ಯಾವುದೋ ಒಂದು ಸೇಡು ತೀರಿಸ್ಕೊಳ್ಬೇಕು ಅಂತ ಒಂದು ಅಗ್ಗದ ಮಾತನ್ನು ಅಂದುಬಿಟ್ಟೆ, ಮೂತಿ ಕಿವುಚಿಬಿಟ್ಟೆ, ತಿರುಗಿಬಿಟ್ಟೆ, ಈ ಥರದ್ದೆಲ್ಲ ಬರುತ್ತೆ. ಚಾಚಿದ್ದ ರಸನೆ ಒಳಸೇದಿಕೊಳ್ಳುವುದು, ಬಯ್ಯೋದಿಕ್ಕಿಂತ ಚಾಚಿದ್ದ ನಾಲಿಗೆ ಮತ್ತೆ ಒಳಗೆ ಸೇದಿಕೊಳ್ಳುತ್ತೆ. ರೇಚನವಾದ ಆತ್ಮಕ್ಕೆ, ಅದು ಆತ್ಮ ಕಲ್ಮಶಗಳನ್ನು ವಿರೇಚನ ಮಾಡುವಂತಹ, ಅದನ್ನು ಹೊರಗಡೆ ಡ್ರೈನೇಜ್ ಇಂದ ಡ್ರೈನೌಟ್ ಮಾಡೋದಕ್ಕೆ ಆಗುವಂಥ ಒಂದು ವ್ಯವಸ್ಥೆ ಅಂತಂತಾರೆ. ಹೀಗಾಗಿ ಆತ್ಮ ಪರೀಕ್ಷೆಗೆ ಮುಖ್ಯವಾಗಿ ಬೇಕಾದದ್ದು ನಮ್ಮ ಕೆಲಸಗಳನ್ನು ಪುನರಾಲೋಚನೆ ಮಾಡುವಂಥದ್ದು. ಡೈರಿ ಮೊದಲಾದವನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳುವುದು ಸಾಮಾನ್ಯ ಅದೇ ಕಾರಣಕ್ಕೆ ಅಂತ ಅನಿಸುತ್ತೆ. ಮುಂದೆ ಮನುಷ್ಯ ಸ್ವಭಾವದ ವಕ್ರತೆಯ ಬಗ್ಗೆ ಒಂದಿಷ್ಟು ಸಹಾನುಭೂತಿ ಇರಲಿ ಅಂತ ಹೇಳ್ತಾರೆ. ನರರ ಸ್ವಭಾವ ವಕ್ರಗಳನ್ನು ಎಣಿಸುವುದೇಕೆ, ಗಿರಿ ಕಣಿವೆಗಳ ಗಣಿಸಿ ರೋಷಗೊಳ್ಳುವೆಯೇ. ಮನುಷ್ಯರ ಸ್ವಭಾವದ ಡೊಂಕನ್ನ ಎಣಿಸಿ ಯಾಕೆ ಕೋಪ ಮಾಡಿಕೊಳ್ಳಬೇಕು, ಕಹಿ ಮಾಡಿಕೊಳ್ಳಬೇಕು? ಬೆಟ್ಟ ಕಣಿವೆಗಳನ್ನು ಎಣಿಸಿ ನಮಗೆ ಕೋಪ ಬರುತ್ತಾ? ಬಯಲುಸೀಮೆಯಲ್ಲಿ ಬಸ್ ಪ್ರಯಾಣ ಮಾಡೋದು ಅಂದರೆ ಬಹಳ ಬೇಸರವಾಗುವಂಥದ್ದು. ಒಂದೇ ಸಪಾಟಾದ ನೆಲ, ಏನೂ ಸೊಗಸಿಲ್ಲ ಅಂತ. ಅದೇ ಮಲೆಸೀಮೆಗೆ ಬಂದಾಗ, ಮಲೆನಾಡಿನಲ್ಲಿ ಆ ಅಂಡ್ಯುಲೇಷನ್ಸು ಚಿಕ್ಕಮಗಳೂರು ಕಡೆಯೋ ಉತ್ತರ ಕನ್ನಡದ ಕಡೆಯೋ ಹೋದಾಗ ಆ ಏರಿಳಿತಗಳ ಆ ಸೌಂದರ್ಯ ಅದೆಷ್ಟು ಅದ್ಭುತವಾದದ್ದು ಅಂತನ್ಸತ್ತೆ. ಗಿರಿಗಳ ದರಗಳ, ಗಿರಿಗಳ ನಿರ್ಜರಗಳ, ಶೃಂಗಂಗಳ ದರಕಂದರಗಳ ಸೊಗಸುಗಳ ನರಿವೊಡೆ ನೀಂ ನಡೆದು ನೋಡು ಕೊಡಗಿನ ಬೆಡಗಂ ಅಂತ ಗುಂಡಪ್ಪನವರೇ ಆ ಕೊಡಗಿನ ದಾರಿಯ ಬಗ್ಗೆ ನಿವೇದನ ಕಾವ್ಯದಲ್ಲಿ ಹೇಳ್ತಾರೆ. ಆ ಸೊಗಸು, ಆ ರೀತಿ ಭುವನ ಕುಲಾಲ ಅಂದರೆ ವಿಶ್ವ ನಿಯಾಮಕನಾದಂತಹ ಪರಮಾತ್ಮ ಅನ್ನುವ ಕುಂಬಾರ ತನ್ನ ಚಕ್ರವನ್ನು ತಿರುಗಿಸಿ ಈ ಪ್ರಪಂಚದ ಪರ್ವತಗಳನ್ನು ಬೆಟ್ಟಗಳನ್ನು ಮಾಡದನ ಅಂತನ್ನುವಂತೆ ಅನಿಸುತ್ತೆ ಅಂತಲೂ ಅವರು ಬರೀತಾರೆ. ಆ ರೀತಿಯಾದ ಏರಿಳಿತಗಳನ್ನು ಕಂಡು ಅಷ್ಟು ಸಂತೋಷವಾಗುತ್ತೆ. ಹಾಗಾಗಿ
ಸುರೆ ಗರಲ ಸುಧೆಗಳ್ ಅಬ್ಧಿಯಲ್ಲಿ ಸೋದರರಲ್ತೆ ಅರಿತು ಒಗ್ಗು ಸಾಜಕ್ಕೆ. ಸಮುದ್ರದಲ್ಲಿ ಹಾಲಾಹಲ ಬಂತು, ವಿಷ. ವಾರುಣಿ ಮಧ್ಯ ಬಂತು, ಅಮೃತ ಸುಧೆ ಬಂತು. ಮೂರೂ ಸಾಹೋದರ್ಯದಲ್ಲಿಯೇ ಇರುವಂಥದ್ದು. ಸೌದರಿಕೆ ಉಂಟೇ ಉಂಟು. ಹಾಗಾಗಿ ತುಂಬ ಕಹಿಯಾಗಬೇಕಾಗಿಲ್ಲ ಅಂತ. ಪ್ರಪಂಚದ ಏರುಪೇರಿನ ಬಗ್ಗೆ ಗಮನ ಇರಲಿ, ಜ್ಞಾನ ಇರಲಿ, ಎಚ್ಚರ ಇರಲಿ, ಅದನ್ನು ಕುರಿತು ಹೇಳುವ ಪ್ರಜ್ಞೆ ಇರಲಿ. ಆದರೆ ಅದನ್ನು ಕಹಿ ಮಾಡಿಕೊಂಡು ಅಂತರಂಗದ ಶಾಂತಿಯನ್ನು ಕದಡಿಕೊಳ್ಳಬೇಡ ಅಂತ. ತುಂಬ ಜನ ಬೇರೆಯವರ ಮೇಲೆ ಜಡ್ಜ್ಮೆಂಟಲ್ಲಾಗಿ ಅವರ ಜೀವನವನ್ನು ವ್ಯಾಲ್ಯೂಯೇಟ್ ಮಾಡಿಬಿಡಬೇಕು ಅಂತ ಹೋಗ್ತಾರೆ. ಯಾತಕ್ಕೆ? ಇಂಥ ನೀಚರಿಂದ ಜಗತ್ತು ಹಾಳಾಗೋಗ್ಬಿಟ್ಟಿದೆ ಅಂತ. ನಾನು ಉದ್ಧಾರ ಮಾಡೋದಕ್ಕೆ ಏನಾದರೂ ಪ್ರಯತ್ನ ಪಟ್ಟನ ಅಂತ ನೋಡುವುದಾಗೋದಿಲ್ಲ. ಆ ಬಗ್ಗೆ ಎಚ್ಚರ ಇರಲಿ ಅಂತ ಹೇಳ್ತಾರೆ. ಮುಂದೆ ಅದನ್ನ ವಿಸ್ತರಿಸ್ತಾರೆ. ರಾಮ ನಿರ್ದಂದು ರಾವಣನೊಬ್ಬ ನಿರ್ಧನಲ, ಭೀಮ ನಿರ್ಧನಂದು ದುಶ್ಯಾಸನ ದೊರ್ವನ್, ಈ ಮಹಿಯೊಳು ಅನ್ಯಾಯಕಾರಿ ಇಲ್ಲದುದೆಂದು ರಾಮ ಭಟನಾಗು ನೀ ಮಂಕುತಿಮ್ಮ. ರಾಮ ಇದ್ದಾಗ ರಾವಣ ಇದ್ದೇ ಇದ್ದ, ಭೀಮ ಇದ್ದಾಗ ದುಶ್ಯಾಸನ ಇದ್ದ. ಹಾಗಾಗಿ ಈ ಮಹಿಯಲ್ಲಿ, ಭೂಮಿಯಲ್ಲಿ ಅನ್ಯಾಯಕಾರಿ ಇಲ್ಲದೆ ಇದ್ದಿದ್ದು ಯಾವಾಗ? ಹಾಗಂತ ಹೇಳಿ ಅನ್ಯಾಯಗಳನ್ನು ಒಪ್ಪಿಕೊಳ್ಳಬೇಕು ಅಂತಲ್ಲ. ನಾವು ಯಾವಾಗ ಒಳ್ಳೆಯ ಕೆಲಸ ಮಾಡೋಕ್ಕಾಗುತ್ತೆ ಅಂದರೆ, ಕೆಟ್ಟದ್ದು ನಮ್ಮ ಅಂತಃಶಾಂತಿಯನ್ನ ಕದಡದೇ ಇದ್ದಾಗ ಮಾತ್ರ. ಅಂತಃಶಾಂತಿಯನ್ನು ಕದಡಿ ಬಿಟ್ಟಾಗ ಅಂತರಂಗ ದುರ್ಬಲವಾಗುತ್ತೆ. ದುರ್ಬಲವಾದ ಅಂತರಂಗದಲ್ಲಿ ಯಾವ ಕೆಲಸ ಮಾಡೋಕ್ಕಾಗುತ್ತೆ? ಹಾಗಾಗಿ ಅಂತಃಶಾಂತಿಯನ್ನ ಕದಡಿಸಿಕೊಳ್ಳದೆ ಧೀರರಾಗಿರಬೇಕು. ಬಹಳ ಎಚ್ಚರದಲ್ಲಿ ಹೇಳಿದ್ದಾರೆ. ಮಹಿಯಲ್ಲಿ ಅನ್ಯಾಯಕಾರ್ಯ ಇಲ್ಲದುದೆಂದು ಈ ಮೂರೇ ಸಾಲು ಹೇಳಿದ್ದಿದ್ರೆ ಅನ್ಯಾಯಕಾರಿಯಾದುದೆಂದು ತಾಮಸದೆ ನೀನಿರಲು ಮಂಕುತಿಮ್ಮ, ಕ್ಷೇಮದಿಂ ನೀನಿರಲು ಮಂಕುತಿಮ್ಮ ಅಂತೆಲ್ಲ ಬರೆದು ಬಿಟ್ಟಿದ್ರೆ ಕಗ್ಗಕ್ಕೆ ಬೆಲೆ ಬರ್ತಿರಲಿಲ್ಲ. ರಾಮ ಭಟನಾಗು ನೀಂ ಮಂಕುತಿಮ್ಮ ಅಂತ ಬರೀತಾರೆ. ಅನ್ಯಾಯಕಾರಿ ಜಗತ್ತಿನಲ್ಲಿ ಇಲ್ಲದೆ ಇದ್ದಿದ್ಯಾವುದು? ಬಾಯಿ ಮುಚ್ಕೊಂಡು ಸುಮ್ಮನೆ ಇರಪ್ಪ ಅಂತ ಹೇಳೋದು ಡಿ ವಿ ಜಿಯವರ ತತ್ವ ಅಲ್ಲ. ಈ ಹೊತ್ತಿನ ಒಂದು ಗಾಂಧಿವಾದ, ಸೆಕ್ಯುಲರಿಸಂ ವಾದ, ಸೋಕಾಲ್ಡ್ ಸಾಮರಸ್ಯವಾದ, ಸೋಕಾಲ್ಡ್ ಅಂದರಿಕಿ ಮಂಚಿ ಅನಂತಪ್ಪ ವಾದ, ಯಾರಂತೆ ಅಂದ್ರೆ ಊರಂತೆ ಎನ್ನುವ ವಾದ, ಇವೆಲ್ಲ ಈ ದುರ್ವಾದಗಳೇ ಆಗಿದೆ. ಯಾರನ್ನೂ ಬೈಬೇಡಿ, ಎಲ್ಲರಲ್ಲಿಯೂ ದೊಡ್ಡದಿದೆ, ಯಾರನ್ನೂ ನಿಂದಿಸಬೇಡಿ. ಇದು ಹೇಡಿಯ ಮಾತೋ ವೀರನ ಮಾತೋ ಅದನ್ನು ನಾವು ನೋಡಬೇಕು. ನಾವು ಹೆದರಿಕೊಂಡು ಎಲ್ಲರೂ ಸರಿಯಾಗಿದ್ದಾರೆ, ಎಲ್ಲರೂ ಒಳ್ಳೆಯವರಾಗಿದ್ದಾರೆ ಅಂತ ಕೈ ಮುಕ್ಕೊಂಡು ಹೋಗ್ತಾ ಇದ್ದೀವ? ಗಟ್ಟಿತನದಿಂದಲ. ಶ್ರೀರಾಮ ಕಾಡಿಗೆ ಹೋಗುವಾಗ ಕೌಸಲ್ಯ ಮಾಡಿದ ಆಶೀರ್ವಾದ, ಎಂಪಾಲೈಸಿ ಧರ್ಮಂ ತುಂ ಧೃತ್ಯಾಚ ನಿಯಮೇನ ಚ ಸವೈ ರಾಘವ ಶಾರ್ದೂಲ ಧರ್ಮಸ್ತ್ವಾಂ ಅಭಿರಕ್ಷತು. ಯಾವ ಧರ್ಮವನ್ನ ನೀನು ನಿಯಮದಿಂದ ಮತ್ತು ಧೀರತೆಯಿಂದ ಪರಿಪಾಲಿಸ್ತಿದೆಯೋ ಅದು ನಿನ್ನನ್ನು ಕಾಪಾಡಲಿ ಅಂತ. ಯಾಕೆಂದ್ರೆ ಧೈರ್ಯದಿಂದ ಪಾಲಿಸುವ, ನಿಯಮ ಪಾಲಿಸುವವರು ತುಂಬಾ ಕಡಿಮೆ, ಹೆದರಕೊಂಡೇ ಪಾಲಿಸ್ತಕ್ಕಂಥವ್ರು ಜಾಸ್ತಿ. ಹಾಗಾಗಿ ಧೈರ್ಯದಿಂದ. ನನ್ನ ಸ್ನೇಹಿತರೊಬ್ಬರಿದ್ದಾರೆ, ಅವರಿಗೆ ಡಯಾಬಿಟಿಸ್ ಪ್ರಾಬ್ಲಮ್ ಇಲ್ಲ, ಹೈಪರ್ ಟೆನ್ಷನ್ ಪ್ರಾಬ್ಲಮ್ ಇಲ್ಲ, ಯಾವ ಪ್ರಾಬ್ಲಮ್ಮೂ ಇಲ್ಲ. ಆದರೂ ಆಹಾರ ವಿಹಾರಗಳಲ್ಲಿ ವ್ರತಿಷ್ಠರು. ಅದು ಧೀರವಾದ ನಿಯಮ. ಹಾಗಲ್ಲದೆ ರೋಗ ಬರುತ್ತೆ ಅನ್ನೋ ಹೆದರ್ಕೊಂಡು, ರೋಗ ಬಂದಿದೆ ಅಂತ ಗೊಣಕ್ಕೊಂಡು ಆಹಾರ ನಿಯಮದಲ್ಲಿದ್ರೆ ಅದಕ್ಕೆ ನಿರಿಂದ್ರಿಯಾಸ್ ಜಿತೇಂದ್ರಿಯ ಅಂತ. ಅದು ಪ್ರಯೋಜನವಿಲ್ಲದೆ ಇರತಕ್ಕಂಥದ್ದು. ಹಲ್ಲಿದ್ದವನು ನನಗೆ 2 ಚಕ್ಕಲಿ ಸಾಕು ಅಂತ ಹೇಳಬೇಕು. ಕಾಲು ಕೈಕಾಲೆಲ್ಲ ಗಟ್ಟಿ ಇರ್ತಕ್ಕಂಥವನು ನಾನು ಬೀದಿ ಬೀದಿ ಅಲ್ಲಿದೆ ಕೂತ್ಕೋತೀನಿ ಒಂದು ಕಡೆ ಶಾಂತವಾಗಿ ಅಂತ ಅನ್ನೋದು ಬಹಳ ಮುಖ್ಯ. ಹೀಗಾಗಿ ಶ್ರೀಮಂತನ ಮಿತವ್ಯಯದಲ್ಲಿ ಮರ್ಯಾದೆ ಇದೆ, ಬಡವನ ಮಿತವ್ಯಯದಲ್ಲಿ ವಿಡಂಬನೆ ಉಂಟಷ್ಟೇನೆ, ಇನ್ನೇನೂ ಇಲ್ಲ. ಹಾಗಾಗಿ ತುಂಬ ಜನರ ಈ ಹೊತ್ತಿನ ಶಾಂತಿ, ನಾನು ಬಹಳ ಬಹಳ ಎಂಫ್ಯಾಟಿಕ್ ಆಗಿ ಅದನ್ನು ಹೇಳ್ತೀನಿ. ಅಯ್ಯೋ ಅಲ್ಲಿಗೆ ಹೋಗ್ಬಿಟ್ರೆ ಏನು ಗತಿ ಆಗ್ಬಿಡುತ್ತೋ, ನಾವು ಭಾರತೀಯರು, ನಾವು ಸನಾತನ ಧರ್ಮದವರು ಅಂತ ಹೇಳ್ಕೊಂಡ್ಬಿಟ್ರೆ ಎಲ್ಲಿ ಅಪಾಯವಾಗುತ್ತೋ, ಅದಕ್ಕಾಗಿ ಸರ್ವಜನ ಸಮಭಾವ, ಸರ್ವಮತ ಸಮಭಾವ ಅಂತ ಹೇಳ್ಕೊಂಡು ತಿರುಗಿ ಅಂತ ಅನ್ನುವುದಕ್ಕಿಂತ ಕ್ಲೈಬ್ಯ, ನಿರ್ವೀರ್ಯ ಇನ್ಯಾವುದೂ ಇಲ್ಲ. ಹೌದು, ನಾವಿದನ್ನು ಹೇಳ್ತೀವಿ, ಇದರ ಒಂದು ಮುಖ್ಯ ಪ್ರಮೇಯ ಇದು ಆಗಿದೆ, ಶಕ್ತಿ ಇದೆ. ಗಾಂಧೀಜಿಯವರು ಗಡಿಗನಾಡ ಗಾಂಧಿ ಅಂತ ಹೆಸರಾದ ಅಬ್ದುಲ್ ಗಫಾರ್ ಖಾನ್ರಿಗೆ ಹೇಳಿದ್ರು, ಅವ್ರು ನೋಡಿದ್ರೆ 6 ಅಡಿ ಎತ್ತರದ ಪಠಾಣ, ಆತ ಸತ್ಯಾಗ್ರಹ ಮಾಡ್ತಿದ್ದಾರೆ, ಅಂತಹ ಶಕ್ತಿ ಇರ್ತಕ್ಕಂಥ ಅಫ್ಘಾನಿಸ್ತಾನದವರು. ಖಾನ್ ಸಾಹೇಬ್, ಸತ್ಯಾಗ್ರಹ ಇರೋದು ದುರ್ಬಲರಿಗೆ, ಹೇಡಿಗಳಿಗೆ ಅಲ್ಲ, ಶಕ್ತಿಶಾಲಿಗಳಿಗೆ, ಪರಾಕ್ರಮಿಗಳಿಗೆ ಅಂತ. ಅದು ಬಹಳ ಮುಖ್ಯ. ಹೀಗಾಗಿ ಅವರು ಹೇಳ್ತಾರೆ, ಡಿ ವಿ ಜಿ, ರಾಮ ಭಟನಾಗುನಿ. ರಾಮಭಟ ಅಂದ್ರೆ ಯಾರು?
ನಮಗೆ ಸುಗ್ರೀವ ನೆನಪಾಗೋಲ್ಲ, ವಿಭೀಷಣ ನೆನಪಾಗೋಲ್ಲ, ಕಡೆಗೆ ಲಕ್ಷ್ಮಣನೂ ನೆನಪಾಗೋಲ್ಲ. ಆಂಜನೇಯನೇ ನೆನಪಾಗತಕ್ಕಂಥದ್ದು, ಹನುಮಂತನೇ ನೆನಪಾಗತಕ್ಕಂಥದ್ದು. ಅವನು ಯಾವ ರೀತಿ ಇದ್ದಂಥದ್ದು. ಡಿ ವಿ ಜಿಯವರಿಗೆ ಹನುಮಂತನ ಆದರ್ಶ ಬಹಳ ಪ್ರಿಯವಾದದ್ದು. ಬಾಳಿಗೊಂದು ನಂಬಿಕೆಯಲ್ಲಿ ಆ ಹನುಮಂತನನ್ನ ಒಂದು ಕೈ ಪೌರುಷಕ್ಕೆ, ಇನ್ನೊಂದು ಕೈ ಶ್ರದ್ಧೆಗೆ, ಮತ್ತೊಂದು ಕೈ ಭಕ್ತಿಗೆ, ಇನ್ನೊಂದು ಕೈ ಧೀವಂತಿಕೆಗೆ ಅಂತಲೇ ತೋರಿಸ್ತಾರೆ. ಆ ರೀತಿಯಾದ ಹನುಮತ್ ಶಕ್ತಿ ರಾಮಭಟ. ಅವನಿಗೆ ಸೀತೆಯನ್ನು ರಾವಣ ಕದ್ಕೊಂಡ್ರೆ ಹೋದ್ರೆ ಏನು, ವಾಲಿ ಕದ್ಕೊಂಡು ಹೋದ್ರೆ ಏನು, ಯಾರು ಹೋದ್ರೆ ಅವನಿಗೇನು? ಅವನು ಹೇಳಿ ಕೇಳಿ ಬ್ರಹ್ಮಚಾರಿ, ಅವನಿಗೇನೂ ಬೇಕಾಗಿರಲಿಲ್ಲ. ಆದರೆ ಒಂದು ಅನ್ಯಾಯ ಆಗಿದೆ, ಅದಕ್ಕೆ ಪರಿಹಾರ ಮಾಡಬೇಕು. ಒಂದಿಷ್ಟು ಶಕ್ತಿ ನನ್ನಲ್ಲಿ ಇದೆ, ಅರ್ಪಣೆ ಮಾಡಿಕೊಂಡ. ಅದನ್ನ ಘನತತ್ವವೊಂದಕ್ಕೆ ದಿನರಾತ್ರಿ ಮನಸೋತು ನೆನೆಯುತ್ತದನೊಂದೇ. ಎಷ್ಟು ಸೊಗಸಾಗಿರ್ತಕ್ಕಂತಹ ಆ ಪದ್ಯವನ್ನ ಡಿ ವಿ ಜಿಯವರು ಅಲ್ಲಿ ಬರೀತಾರೆ ಅಂತಂದ್ರೆ, ಹನುಮಂತನ ಇಡೀ ಜೀವನವನ್ನ, ಜೀವಾಳವನ್ನೇ ಅವರು ಅಲ್ಲಿ ಚಿತ್ರಿಸಿದಂತೆ ಕಾಣುತ್ತೆ. ಆ ಪದ್ಯವನ್ನ ಮುಂದೆ ಹೇಳೋಣ ಅಂತ ಇದ್ದೆ, ನೆನ್ನೆಯಿಂದಲೂ ಅದನ್ನು ಜ್ಞಾಪಿಸಿಕೊಳ್ತಾ ಇದ್ದೀನಿ. ಆದರೆ ಆ ಸಂದರ್ಭಕ್ಕೆ ಹೇಳೋಣ ಅಂತ ಸುಮ್ಮನಾದೆ. ಈಗ ಪ್ರಲೋಭನೆ ತಾಳಕ್ಕಾಗುತ್ತಿಲ್ಲ. ಘನತತ್ವವೊಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದಿನ್ನೊಂದನೆಲ್ಲವ ನೀಡುತ್ತದರ ಅನುಸಂಧಿಯಲ್ಲಿ ಜೀವಭಾವವನ್ನು ಮರೆಯುವುದು ಹನುಮಂತನುಪದೇಶ ಮಂಕುತಿಮ್ಮ ಅಂತಂದ್ರು. ಮಹಾತತ್ವಕ್ಕೆ ಒಂದಕ್ಕೆ ಹಗಲು ರಾತ್ರಿ ಮನಸ್ಸನ್ನು ಅರ್ಪಣೆ ಮಾಡಿ ನೆನೆಯದಿನ್ನೊಂದನೆಲ್ಲವ ನೀಡುತ್ತೆ, ಅದರ ಅನುಸಂಧಿಯಲ್ಲಿ ಜೀವಭಾವವನ್ನು ಮರೆಯುವುದು. ಇನ್ನು ಯಾವುದನ್ನ ಬೇರೆ ಇದನ್ನು ನೆನೆಸದೆ ಅನ್ಯಾಲೋಚನೆಯನ್ನೆಲ್ಲ ಬಿಟ್ಟು ಎಲ್ಲವನ್ನ ಅದಕ್ಕೆ ಕೊಟ್ಟು ಅದರ ಅನುಸಂಧಿಯಲ್ಲಿ ಅದರ ಜೊತೆ ಸದಾ ಇರುವುದು, ದುಡಿಯುವುದರೊಳಗೆ ನಮ್ಮ ಜೀವಭಾವದ ಮಿತಿಯನ್ನ ಮರೆಯುವುದು ಹನುಮಂತನ ಉಪದೇಶ ಅಂತ. ರಾಮಭಟ ಅಂದ್ರೆ ಆ ರೀತಿಯಾಗಿರುವಂಥದ್ದು. ಹಾಗಾಗಿ ನಮ್ಮಲ್ಲಿರುವ ಕ್ಲೈಬ್ಯದ ಶಾಂತಿ ಸತ್ತೋಗ್ಬಿಟ್ರೆ ಮೇಲು ಅಂತ ನನಗನ್ಸುತ್ತೆ. ಒಬ್ಬ ಯೋಧನ ಕ್ರಾಂತಿ ಹೇಡಿಯ ಶಾಂತಿಗಿಂತ ಕೋಟಿ ಪಟ್ಟು ಬೆಲೆ ಬಾಳತಕ್ಕಂಥದ್ದು. ಆ ಧೀಮಂತಿಕೆ ಬೇಕು. ನಮ್ಮ ವೈದಿಕ ರಾಷ್ಟ್ರಗೀತೆಯಲ್ಲಿ ಯಾವ ರೀತಿಯಾದ ಸ್ಫೂರ್ತಿ, ಯಾವ ರೀತಿಯಾದ ಓಜಸ್ಸು ಉಂಟು. ನಮ್ಮ ಜಿಷ್ಣುರಥೇಷ್ಟ ಸಭೆಯೋ ಯುವ, ನಮ್ಮ ಸೈನಿಕರು ಸದಾ ಗೆದ್ದು ಬರಲಿ, ನಮ್ಮ ರಥಿಕರು ಸದಾ ಜಯವನ್ನ ಕೊಂಡು ಬರಲಿ, ನಮ್ಮ ಯುವಕರು ಸಭೆಗೆ ಬರ್ತಾ ಇರಲಿ, ಸಭ್ಯರಾಗಲಿ, ನಮ್ಮ ಹೆಣ್ಣು ಮಕ್ಕಳು ಊರಿಗೆ ಅಲಂಕಾರಭೂತರಾಗಲಿ. ಯೋ ಪುರಂಧಿರ್ ಯೋಷ ಜಿಷ್ಣು ರಥೇಷ್ಟ ಸಭೆಯೋ ಯುವ ಅಂತೆಲ್ಲ ಹೇಳಿಕೊಂಡು ಅಸ್ಯ ಯಜಮಾನಸ್ಯ ವೀರೋ ಜಾಯತಾಂ, ಪ್ರತಿಯೊಬ್ಬ ಮನೆಯಲ್ಲಿಯೂ ಕೂಡ ಪ್ರತಿಯೊಂದು ಮನೆಯಲ್ಲಿ ಒಬ್ಬ ವೀರ ಹುಟ್ಟಲಿ ಅಂತ. ಡಿ ವಿ ಜಿಯವರು ಭಾರತ ಭೂವಂದನಂ ಅಥವಾ ಸ್ವತಂತ್ರ ಭಾರತ ಅಭಿನಂದನ ಸ್ತವದ ಬಗ್ಗೆ ಮೊನ್ನೆ ಹೇಳಿದ್ದೆ. ಆಗಸ್ಟ್ 1447 ರಾತ್ರಿ ಬರೆದದ್ದು ಅಂತ. ವೀರಾರ್ಹೋಚಿತ ನಲ್ಲದಾರುಂ ಜನಿಸದಿರ್ಕೆಂದುಂ ಭವದ್ ಭೂಮಿಯೊಳ್, ನಿನ್ನ ಭೂಮಿಯಲ್ಲಿ ವೀರನಲ್ಲದವನು ಎಂದೂ ಹುಟ್ಟದೇ ಇರಲಿ ಅಂತಂದ್ರು. ಈ ಹೀರೋಯಿಸಮ್ ಅನ್ನ ಅವರಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಶಿಷ್ಟಾಚಾರಕ್ಕೋಸ್ಕರವಾಗಿ ಸತ್ಯಾಚಾರವನ್ನು ಮರೆಯೋದಕ್ಕಿಂತ ದೊಡ್ಡ ಅತ್ಯಾಚಾರ ಇಲ್ಲ. ಮುಂದೆ ಅವರು ಪ್ರಕೃತಿಯ ಮೌಲ್ಯ ಪ್ರಜ್ಞೆಯ ಬಗ್ಗೆ ಹೇಳ್ತಾರೆ. ಅದ್ಭುತವಾದ ಪದ್ಯ ಇದು. ಅಭಿಪ್ರಾಯಗಳು ಅನೇಕವಾಗಿರುತ್ತೆ, ನಮ್ಮ ಮೂಗಿನ ನೇರದ್ದೇ ಸಲ್ಲುವಂಥದ್ದಲ್ಲ ಅಂತ. ಈ ತರ ಹೇಳಿದಾಗ ಒಂದು ಸಮಸ್ಯೆ, ಎಲ್ಲ ಕಾಂಟ್ರಡಿಕ್ಟಿಂಗ್ ಆಗಿರುತ್ತೆ, ಎಲ್ಲವೂ ಸರಿ ಅಂದ್ರೆ ಎಲ್ಲಿ ನಿಶ್ಚಯ ಅಂತ. ಅಭಿಪ್ರಾಯಗಳು ನಾನಾತ್ಮಕವಾಗಿರುತ್ತವೆ ಅನ್ನುವುದು ಸತ್ಯ. ಅಲ್ಲಿ ಎರಡು ಅಭಿಪ್ರಾಯ ಇಲ್ಲ, ಅಲ್ಲಿ ಏಕತೆ ಉಂಟು. ಗಿಡದಿ ನಗುತ್ತಿರುವ ಹೂ ಪ್ರಕೃತಿ ಸಖನಿಗೆ ಚಂದ, ಮಡದಿ ಮುಡಿದಿರುವ ಹೂ ದೈವಭಕ್ತಿ ಯುವಕಂಗೆ ಚಂದ, ಗುಡಿಯೊಳಗೆ ಕೊಡುವ ಹೂ ದೈವ ಭಕ್ತಗೆ ಚಂದ, ಬಿಡಿಗಾಸು ಹೂವೊಳಗೆ ಮಂಕುತಿಮ್ಮ. ಗಿಡದಲ್ಲಿ ಅರಳಿ ನಗನಗುತ್ತಾ ಇರತಕ್ಕಂಥದ್ದು. ಉಮರ್ ಖಯಾಮ ಹೇಳುವಂತೆ, ನೋಡಾ ಚೆಂಗುಲಾಬಿ ಮಘಮಗಿಸುತ್ತಿದೆ, ಆ ಪರಿಮಳದ ಬಟ್ಟೆಯನ್ನು ತೆಗೆದಿಟ್ಟಂತೆ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಗಿಡದಲ್ಲಿ ನಗುವ ಹೂ ಪ್ರಕೃತಿ ಸಖನಿಗೆ ಚಂದ. ಕುವೆಂಪು ಅವರಿಗೆ ಅವರ ಮನೆಯ ಮುಂದೆ ಅರಳಿರ್ತಕ್ಕಂಥ ದೊಡ್ಡ ಡೇಲಿಯ ಹೂವನ್ನು ನೋಡಿದ ತಕ್ಷಣ ಇದು ಸಾಕ್ಷಾತ್ ರಾಜರಾಜೇಶ್ವರಿ ಅಂತ ಅನಿಸ್ಬಿಟ್ಟು ಒಂದು ಪದ್ಯ ಬರೆದು, ಎಷ್ಟು ಸೊಗಸಾದಂತಹದ್ದು ಅಂತ ಅನಿಸ್ತಾ ಇರುತ್ತೆ. ಅದನ್ನು ಯಾರು ಚಿವುಟಕ್ಕೆ ಬಂದರೆ ಕೋಪ ಬರುತ್ತೆ. ಮೂರ್ತಿರಾಯರ ಮೊದಲನೆಯ ಲಲಿತ ಪ್ರಬಂಧ ಸಂಕಲನ ಹಗಲುಗನಸುಗಳು, ಅದರೊಳಗೆ ಹೂಗಳು ಅಂತಲೇ ಒಂದು ಪ್ರಬಂಧ ಇದೆ. ಪಾರಿಜಾತ ಜಾಜಿಗಳನ್ನು
ಕಿತ್ತು ಕಟ್ಟಿ ಮುಡಿಯುವವರು ಕ್ರೂರ ಕರ್ಮಿಗಳು ಅಂತ ಬರೀತಾರೆ. ಅದು ಎಷ್ಟು ಸುಕುಮಾರವಾದಂಥದ್ದು. ತೆಲುಗಿನ ಕವಿ ಕರುಣಶ್ರೀ ಜಂಧ್ಯಾಲ ಪಾಪಯ್ಯ ಶಾಸ್ತ್ರಿಯವರು ಪುಷ್ಪವಿಲಾಪಂ ಅಂತ ತುಂಬ ಸೊಗಸಾಗಿರ್ತಕ್ಕಂಥ ಕಾವ್ಯವನ್ನೇ ಬರೆದು ಬಿಟ್ಟಿದ್ದಾರೆ. ಅವರು ಹೇಳ್ತಾರೆ, ನಿಮ್ಮ ಹೆಂಗಸರು ಊಲದಾರಾలలో ಮಾ ಗೊಂತು ಬಿಗಿಂತ್ರು ಸೂದಲಲ ಶೂಲಾರೋಪಣಂಬು ಚೆಯದರು ಕರುಣಲೇನಿವಾರು ಅಕಟಕಟ ಮೀ ಆಡುವಾರು ಅಂತ ಹೇಳ್ಬಿಟ್ಟು, ನೀವು ಹೆಂಗಸರಿಗೆ ಕರುಣೆನೇ ಇಲ್ಲ, ಕಟ್ಟುವ ನೂಲಿನಿಂದ ನೇಣು ಹಾಕ್ತೀರಾ, ಸೂಜಿಯ ಮೂಲಕವಾಗಿ ಶೂಲಕ್ಕೆ ಏರಿಸ್ತೀರಾ. ಅದು ಮಾತ್ರವಲ್ಲ, ಮೀ ಕಂಪು ಕೊಟ್ಟಡು ದೇಹಾಲಕು, ನಿಮ್ಮ ದುರ್ವಾಸನೆ ಬರೋ ದೇಹಕ್ಕೆ ನಮ್ಮನ್ನ ಎಣ್ಣೆಯೊಳಗೆ ಬೇಯಿಸಿ ಬೇಯಿಸಿ ಪುಲುಮು ಕೊಂದ್ರು, ಮೈಗೆ ಹಚ್ಚಿಕೊಳ್ತಾರೆ. ಅದೆಂಥದ್ದು, ಹಾಸಿಗೆಯ ಮೇಲೆ ಹೂವನ್ನ, ನಡ್ಕೊಂಡು ಬರುವಾಗ ನೆಲದ ಮೇಲೆ ಹೂವನ್ನ ಹಾಕಿ ಮರುದಿನವೇ ಗೆಂಟೆದರು ಗಂಟೆ ಪೈನ, ಮರುದಿನ ತಿಪ್ಪೆಗೆ ನಮ್ಮನ್ನು ಎಸ್ದು ಬಿಡ್ತಾರೆ. ಗಾಲಿನಿ ಗೌರವಿಂತುಮು ಸಮಶ್ರಯಿಂಚು ಭೃಂಗಾಲಕು ವಿಂದು చేసెదము ಕಮ್ಮನಿ ತೇನೆತೋ ಮಿಮುಬೋಂಟ್ಲ ನೇತ್ರಾಲಕು ಹಾಯಿ ಗೂರ್ಚಿದೆಮು. ನಾವು ಗಾಳಿಗೆ ಗೌರವ ಕೊಡ್ತೀವಿ, ಅದಕ್ಕೆ ಪರಿಮಳ ತುಂಬಿ ಕೊಡ್ತೀವಿ, ಭೃಂಗಗಳಿಗೆ ಮಕರಂದ ಕೊಡ್ತೀವಿ, ನಿಮ್ಮಂಥವರ ಕಣ್ಣಿಗೆ ಆನಂದ ಕೊಡ್ತೀವಿ. ಹಾಗೆ ಆಯು ತೀರಿನಂತೆಯೇ ಆಮಯ ಚಲ್ಲನಿ ಕಾಳಿವೇಳ್ಳ ಪೈ ವ್ರಾಲೆದಮು. ಆ ನಮ್ಮ ತಾಯಿ ಆ ಲತೆ ಗಿಡ, ಅದರ ಕಾಲಿನ ಮೇಲೆ ನಾವು ಉರುಳಿ ಬಿದ್ದು ಬಿಡ್ತೀವಿ. ಬುದ್ಧದೇವುನಿ ಭುವಿಯೆಂದು ಜನಿಂಚಿ ನಾವು, ಬುದ್ಧದೇವನ ಭೂಮಿಯಲ್ಲಿ ನೀನು ಹುಟ್ಟಿದ್ದೀಯಾ, ಆದರೆ ಮೈಲ ಬಡಿಪೋಯೇನೋಯಿ ನೀ ಮನುಜ ಜನ್ಮ, ನಿನ್ನ ಮಾನವ ಜನ್ಮ ಮೈಲಿಗೆ ಆಗೋಗ್ಬಿಡ್ತು. ಯಾತಕ್ಕೆ? ನೀನು ನನ್ನನ್ನು ಸದ್ಗತಿಗೆ ಸೇರಿಸೋದಕ್ಕೆ ದೇವರ ಹತ್ರಕ್ಕೆ ಒಬ್ಬ ಮೀಡಿಯೇಟ್ರ, ನಿನ್ನಂಥ ದಳ್ಳಾಳಿ ಇಲ್ಲದೆ ನಾನು ದೇವರನ್ನ ಸೇರೋದಕ್ಕೆ ಸಾಧ್ಯ ಇಲ್ವಾ ಅಂತ ಕೇಳುತ್ತವೆ ಅಂತ ಹೇಳ್ಬಿಟ್ಟು, ಹಾಗೆ ಗಿಡದಿ ನಗುತ್ತಿರುವ ಹೂ ಪ್ರಕೃತಿ ಸಖನಿಗೆ ಚಂದ, ಆದರೆ ಮಡದಿ ಮುಡಿದಿರುವ ಹೂ ಯುವಕಂಗೆ ಚಂದ. ಯುವಕನಿಗೆ ಹೆಂಡತಿ ಮುಡಿದಿರುವ ಹೂ ಚೆನ್ನಾಗಿರುತ್ತೆ. ಎಲ್ಲ ಚೆನ್ನಾಗೋದು ಯಾವಾಗ? ಆತ್ಮೀಯರು ಅದನ್ನು ಮುಡಿದಾಗ, ಆತ್ಮೀಯರು ಅದನ್ನು ತಳೆದಾಗ, ಅಲಂಕಾರ ಮಾಡಿಕೊಂಡಾಗ ಅಂತ. ಅದು ರಸಿಕನ ದೃಷ್ಟಿ. ನಮ್ಮ ಭಗವದ್ ರಾಮಾನುಜಾಚಾರ್ಯರ ಜೀವನದ ಘಟನೆ ಅಂತ ಒಂದು ಹೇಳ್ತಾರೆ. ಅದನ್ನು ತುಂಬ ಚೆನ್ನಾಗಿ ತೆಲುಗಿನಲ್ಲಿ ಪಿಲಕ ಗಣಪತಿ ಶಾಸ್ತ್ರಿ ಎನ್ನುವ ಲೇಖಕರು ವಿಶಾಲ ನೇತ್ರಾಲು ಅಂತ ಒಂದು ಕಾದಂಬರಿ ಕೂಡ ಬರೆದರು. ಧನುರ್ದಾಸ ಅಂತ ಒಬ್ಬ ಮಲ್ಲ ಜಟ್ಟಿ, ಅವನು ತನ್ನ ಹೆಂಡತಿಯೇ ಅವಳ ಕಣ್ಣು ಬಹಳ ಸುಂದರವಾಗಿದೆ ಅಂತ ಶ್ರೀರಂಗದಲ್ಲಿ ಬರ್ತಾ ಇದ್ದಾಗ ಅವಳ ತಲೆ ಮೇಲೆ ದೊಡ್ಡ ಶ್ವೇತಛತ್ರ ಇಟ್ಟುಕೊಂಡು ಹಗಲಲ್ಲೇ ನಡ್ಕೊಂಡು ಹೋಗ್ತಾ ಇದ್ದಂತೆ. ಅದನ್ನು ಕಂಡು ಊರಿನ ಜನರಿಗೆಲ್ಲ ನಗು. ಎಲ್ಲರ ಮಣ್ಣು ಮುಕ್ಕಿಸುವ ಮಲ್ಲ ಹೆಂಡತಿ ತಲೆ ಮೇಲೆ ಹೀಗೆ ಕುಲ್ಲಾಂ ಹಟ್ಟ ಹಗಲಿನಲ್ಲಿ ಕೊಡೆ ಹಿಡ್ಕೊಂಡು ಬರ್ತಾ ಇದ್ದಾನಲ್ಲ ಅಂತ. ರಾಮಾನುಜರು ನಗಲಿಲ್ಲ. ತಿಳಿಯುವೊಡೆ ತಿಳಿದು ಹಳಿ ಅವರ ಜಾತಿ. ಬಂದು ಕೇಳಿದ್ರು, ಯಾಕಪ್ಪ ನಿನಗೆ ಈ ರೀತಿಯಾಗಿ ಬಂತು ಮನಸ್ಸು ಅಂದರೆ, ಸ್ವಾಮಿ ಈ ಕಣ್ಣುಗಳು ಎಷ್ಟು ಚೆನ್ನಾಗಿವೆ, ಇವು ಬಾಡ ಹೋಗ್ಬಿಡುತ್ತವಲ್ಲ ಅಂತ ಅದಕ್ಕೋಸ್ಕರವಾಗಿ ಕೊಡೆ ಹಿಡ್ಕೊಂಡಿದ್ದೀನಿ ಅಂತ. ಮುಂದೆ ಅವನಿಗೆ ಇದಕ್ಕಿಂತ ಸುಂದರವಾದ ಕಣ್ಣು ತೋರಿಸ್ತೀನಿ ಅಂತ ರಂಗನಾಥನ ಕಣ್ಣುಗಳ ದರ್ಶನ ಮಾಡಿಸಿದ್ರು. ಅವನು ರಂಗನಾಥನ ದಾಸನಾದ ಅಂತ ಬರುತ್ತೆ, ಇರಲಿ. ಆದರೆ ಈ ರೀತಿ ಇಷ್ಟ ಪಾತ್ರರು ಅದನ್ನು ಧರಿಸಿದರೆ ಅದಕ್ಕೆ ಶೋಭೆ. ಪ್ರಿಯೇಶು ಸೌಭಾಗ್ಯ ಫಲಾಹಿ ಚಾರುತ. ಅದೇ ತರಹನೇ ಇದು ಕೂಡ. ಇನ್ನ ಗುಡಿಯೊಳಗೆ ಕೊಡುವ ಹೂ ದೈವ ಭಕ್ತಗೆ ಚಂದ. ದೇವರಿಗೆ ಒಪ್ಪಿಸಿದ ಹೂವೇ ಭಕ್ತರಿಗೆ ಚಂದ. ನನ್ನ ಸ್ನೇಹಿತರು ಶ್ರೀ ವೈಷ್ಣವರು, ಅವರ ತಂದೆ ಬಹಳ ಮುಗ್ಧ ಮನೋಹರವಾದ ಭಕ್ತಿಯವರು. ಭಗವಂತನಿಗೆ ಚಳಿಗಾಲದಲ್ಲಿ ತುಂಬ ಚಳಿ ಆಗುತ್ತೆ ಅಂತ ತಾವೇ ಸ್ವೆಟರ್ ಹಣದು ಅವನಿಗೆ ಹಾಕುವಂತಹ ಮಟ್ಟಿನ ಭಕ್ತಿ ಅವರದು. ಅಂಥ ಒಂದು ಅಬೋಧ ಮುಗ್ಧವಾದಂತಹ ಭಕ್ತಿ. ಅವ್ರ ಮನೆಗೆ ಹೋದರೆ ರುಚಿಯಾದ ತಿಂಡಿ ತೀರ್ಥಗಳು ಸಿಕ್ಕೇ ಸಿಗುತ್ತವೆ. ನಾನು ತುಂಬ ಚೆನ್ನಾಗಿದೆ ಅಂದರೆ ಯಾಕೆ ಗೊತ್ತಾ? ಎಲ್ಲ ಪೆರುಮಾಳ್ಗೆ ನೈವೇದ್ಯ ಮಾಡಿರೋದು ಅಂತ. ದೇವರಿಗೆ ಕೊಟ್ಟ ನೈವೇದ್ಯವಾದ್ರಿಂದ ಅದಕ್ಕೆ ರುಚಿ ಬಂತು ಅಂತ ಹೇಳುವಂಥದ್ದು. ಹಾಗೆ ಹೂವಿನ ಸೌಂದರ್ಯ ಇರೋದು ಭಗವತ್ಪಾದದ ಮೇಲೆ ಅದು ಇರಿಸುವುದಕ್ಕೋಸ್ಕರವೇ, ಇನ್ಯಾವುದಕ್ಕೂ ಅಲ್ಲ ಅಂತ. ಆದರೆ ಹೂ ಮಾರೋರಿಗೆ ಬಿಡಿಗಾಸು, ಅದು ಚೆನ್ನಾಗಿರೋದು ಹೂವಲ್ಲ. ಚೆನ್ನಾಗಿರೋ ಹೂವು ಇಟ್ಕೊಂಡು ಏನು ಮಾಡ್ತಾರೆ? ಕಟ್ಟಿಯೊಮೇನೋ ಮಾಲೆಕಾರನ ಪೊಸವಾಸಿಗಂ ಮುಡಿವ ಭೋಗಿಗಳಿಲ್ಲದೆ ಬಾಡಿಪೋಗದೆ. ಜನ್ನನ ಮಾತಲ್ವಾ ಇದು? ಹಾಗಾಗಿ ಅವು ಮುಡಿಕೊಳ್ಳುವರು ಭೋಗಿಗಳು ಬೇಕು, ಕೊಳ್ಳುವವರು ಬೇಕು. ಸಂಗೀತ ಎಷ್ಟು ಚೆನ್ನಾಗಿ ಹಾಡಬಹುದು, ಆ ಹಾಡದ್ದನ್ನು ಕ್ಯಾಸೆಟ್ ಕೊಳ್ಳುವುದು, ಆ ಕೊಂಡಾಗ ಅವರು ಕೊಡುವ ದುಡ್ಡು ಅದು ಬಹಳ ಮುಖ್ಯವಾಗುತ್ತೆ ಅಂತ ಗಾಯಕನಿಗೆ ಅಂತಂದು ಅವನು ಬಹಳ ಮೆಟೀರಿಯಲಿಸ್ಟ್ ಅಂತ ಮೂದಲಿಸಿದ್ರೆ, ನಿಮಗೆ ಅನ್ನ ಬೇರೆ, ಇವನಿಗೆ ಇದೇ ಅನ್ನವಾಗಿದೆ, ಏನು ಮಾಡೋದು? ಆನಂದದ ಮಾರ್ಗವೇ ಅನ್ನಕೋಶದ ಮಾರ್ಗವೂ ಆಗಿದೆ, ಏನು ಮಾಡೋಕ್ಕಾಗೋದಿಲ್ಲ. ಅದನ್ನು ಅವರು ಹೇಳ್ತಾರೆ, ಈ ಒಂದು ಮೌಲ್ಯಗಳ ಶ್ರೇಣಿಯನ್ನ ಗಮನಿಸಿಕೊಳ್ಳಿ ಅಂತ.
ಮುಂದೆ ಆ ಪ್ರಗತಿಯ ರೀತಿ ಸರ್ಕಾರದ ಬಗ್ಗೆ ಒಂದು ಮಾತು ಹೇಳಿದ್ದಾರೆ. ತುಂಬ ಜನಕ್ಕೆ ಡಿ ವಿ ಜಿಯವರ ಪೊಲಿಟಿಕಲ್ ಕೆಟ್ಟರ್ಥದಲ್ಲಿ ಅಲ್ಲ, ರಾಜನೀತಿ, ರಾಜಕೀಯ ಅಂದರೆ ಇವತ್ತು ಬಹಳ ದೊಡ್ಡ ಮೈಲಿಗೆಯ ಶಬ್ದ ಆಗಿದೆ. ಆ ರಾಜಕೀಯದಲ್ಲಿ ಅವರು ದುಡಿದ ರೀತಿ ಎಂಥದ್ದು ಅನ್ನೋದು ಗೊತ್ತಿಲ್ಲ. ಅವರು ಅಷ್ಟೆಲ್ಲ ದುಡಿದು ಸ್ವಾತಂತ್ರ್ಯ ಬರೋ ಹೊತ್ತಿಗೆ ಅದರಿಂದ ನಿವೃತ್ತರಾದರು. ಬೇರೆಯವರೆಲ್ಲ ಆಗ ಗಾಂಧಿ ಟೋಪಿ ಹಾಕೋಕ್ಕೆ ಶುರು ಮಾಡಿದ್ರು. ಉದಾಹರಣೆಗೆ ನಮ್ಮ ಕಮ್ಯುನಿಸ್ಟ್ಗಳು ಭಾರತ ಡಿವೈಡ್ ಆಗಲೇಬೇಕು ಅಂತ ಮುಸ್ಲಿಂ ಇಂಡಿಯನ್ಸ್ ಅಂತ ಹೇಳಿ, ಮುಸ್ಲಿಂ ನ್ಯಾಷನಾಲಿಟಿ ಅಂತ ಹೇಳಿ ಭಾರತದ ವಿಭಾಗಕ್ಕೆ ಬೀಜಾವಾಪ ಮಾಡಿ, ಗೊಬ್ಬರ ಹಾಕಿ, ದೋಹದ ಮಾಡಿ ಎಲ್ಲ ಮಾಡಿಕೊಟ್ಟಂಥವರು ಕಮ್ಯುನಿಸ್ಟ್ಗಳು. ಬ್ರಿಟಿಷರ ಏಜೆಂಟ್ಗಳಾಗಿ ಕೆಲಸ ಮಾಡಿ ಕಾಂಗ್ರೆಸ್ಸಿಗೆ ತೀರದಂತಹ ಕಷ್ಟ ತಂದು ಕೊಟ್ಟಂಥವರು ಕಮ್ಯುನಿಸ್ಟ್ಗಳು. ಕಡೆಗೆ ನೆಹರು ಮಾಡಿದ್ದೇನು, ಇವರ ಜೊತೆಗೆ ಸ್ಟ್ರೇಂಜ್ ಬೆಡ್ಮೇಟ್ಸ್ ಅಂತ ಕರೀತಾರಲ್ಲ, ಆ ರೀತಿ ಇವ್ರ ಜೊತೆ ವಿಕಟ ದಾಂಪತ್ಯವನ್ನು ಸಾಧಿಸಿದಂತಹ ನೈಚ್ಯಕ್ಕೆ ಕೈ ಹಾಕಿದ್ರು. ಆಗ ಕಾಂಗ್ರೆಸ್ ಅಲ್ಲದೆ ಇದ್ದವನು ಪ್ರಾಯಶಃ ಯಾವ ದೇಶಭಕ್ತನೂ ಇರಲಿಲ್ಲ ಅಂತ ಹೇಳ್ತಾರೆ. ಹಾಗೆ ಕಮ್ಯುನಿಸ್ಟ್ ಅಲ್ಲದೆ ಇದ್ದ ಕಾಂಗ್ರೆಸ್ ನಾಯಕನೂ ಯಾರೂ ಇರಲಿಲ್ಲ ಅಂತ ಅನ್ಸುತ್ತೆ. ಅಂಥ ಅವಿವೇಕ ಆಗಿಬಿಡ್ತು ಆಗ. ಈ ಹೊತ್ತಿಗೂ ಜಗತ್ತು ಪಡ್ತಾ ಇರತಕ್ಕಂಥ ಅನಿಷ್ಟಗಳಲ್ಲಿ ಇವ್ರದ್ದು ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಉಂಟು. ಲೋಕಹಿಂಸೆಗೆ ಬೇಕಾದಷ್ಟು ಬೇಡವಾದಷ್ಟು ಮಾಡಿದ್ದಾರೆ. ಇರಲಿ, ಅವರು ಆ ಸಂದರ್ಭದಲ್ಲಿ ಅವರು ಇಡೀ ಭಾರತೀಯ ರಾಜಕಾರಣಕ್ಕೆ ಮತ್ತೆ ತೂರ್ಕೊಂಡು ಬಂದರು ದಿಡ್ಡಿ ಬಾಗಿಲಿಂದ. ನೆಹರು ಅವರಿಗೆ ರೆಡ್ ಕಾರ್ಪೆಟ್ ವೆಲ್ಕಮ್ ಕೊಟ್ಟರು. ಕೃಷ್ಣ ಮೆನನ್ ಮೊದಲಾದವರೆಲ್ಲ ಸೇರಿಕೊಂಡೇ ಇದ್ರು. ವಲ್ಲಭಭಾಯಿ ಪಟೇಲ್ರು, ಕೆ ಎಂ ಮುನ್ಷಿಯವರು ಅಂಥ ಪ್ರಾಮಾಣಿಕರೆಲ್ಲ ಬೇಡವಾಗಿ ಹೋಗ್ಬಿಟ್ರು. ಅದನ್ನೆಲ್ಲ ಗಮನಿಸಿದವರು ಡಿ ವಿ ಜಿ. ಸರ್ಕಾರದ ರೀತಿ, ನೀತಿ ಅಂತ ಹೇಳೋದಕ್ಕೆ ನೀತಿ ಉಂಟೆ, ಅದರ ಬಗ್ಗೆ ಒಂದು ಬರೆದಿದ್ದಾರೆ. ಸರ್ಕಾರ ಹರಿಗೋಲು, ತೆರೆಸುಳಿಗಳತ್ತಿತ್ತ, ಸುರೆ ಕುಡಿದವರು ಕೆಲರು ಹುಟ್ಟು ಹಾಕುವರು, ಬಿರುಗಾಳಿ ಬೀಸುವುದು ಜನವೆದ್ದು ಕುಣಿಯುವುದು, ಉರುಳದಿಹುದಚ್ಚರಿಯೋ ಮಂಕುತಿಮ್ಮ. ಸರ್ಕಾರ ಒಂದು ಹರಿಗೋಲು, ಅದು ಸುತ್ತಕೊಂಡು ಗಿರ್ರಂತ ಹೋಗ್ತಾ ಇರುತ್ತೆ. ಇಲ್ಲಿ ಸ್ಟಾರ್ಟ್ ಆದ್ರೆ 10 ಕಡೆಗೆ ಅದು ಬಂದು ನಿಲ್ಲುತ್ತೆ. ಆ ಪ್ರವಾಹಕ್ಕೆ ತುತ್ತಾಗಿ ಡಯಾಗನಲ್ ಆಗಿ ಹೋಗುತ್ತೆ ನದಿಯ ಪಾತಳಿಯಲ್ಲಿ. ಎಲ್ಲ ಕಡೆಯಲ್ಲೂ ತೆರೆ ಸುಳಿಗಳು. ಅದನ್ನ ಸುರೆ ಕುಡಿದವರು ಕೆಲವರು ಹೆಂಡ ಕುಡಿದವರು ಎಲ್ಲರೂ ಹುಟ್ಟಾಗ್ತಾ ಇಲ್ಲ, ಕೆಲವರು ಮಾತ್ರ ಅದರೊಳಗೂ ಹುಟ್ಟಾಗ್ತಾ ಇದ್ದಾರೆ. ಅಂಥವರು ಹುಟ್ಟು ಹಾಕ್ತಾ ಇದ್ದಾರೆ. ಬಿರುಗಾಳಿ ಬೀಸುವುದು, ಜನವೆದ್ದು ಕುಣಿಯುವುದು, ಉರುಳದಿಹುದು ಅಚ್ಚರಿಯೋ. ಅದು ಬೀಳದೇ ಇರೋದೊಂದು ದೊಡ್ಡ ಆಶ್ಚರ್ಯ ಅಷ್ಟೇನೆ ಅಂತ. ಯಾಕೆ? ನಮ್ಮ ಪ್ರಗತಿಯ ಕಥೆನೂ ಹೀಗೇನೆ. ಡೆಮಾಕ್ರಸಿ ಎಷ್ಟು ಒಳ್ಳೆಯದಾದರೂ ಡೆಮಾಕ್ರಸಿಯಲ್ಲಿ ಅದರದೇ ಆದಂತಹ ವಿವೇಕಗಳು, ಅನಾಹುತಗಳು ಉಂಟು. ಆ ಬಗ್ಗೆ ಡಿ ವಿ ಜಿಯವರ ಮೈಸೂರಿನ ದಿವಾನರು ಪುಸ್ತಕದ ಕಡೆಯಲ್ಲಿ ಬರ್ತಕ್ಕಂತಹ ಅಧ್ಯಾಯಗಳು ಓದಬೇಕಾದಂಥವು. ಅಲ್ಲಿ ಅವರು ಬರೀತಾರೆ, ಕೇತಾಂಡಪಟ್ಟಿಗೆ ಕಲಹಮೇ ಕಲ್ಯಾಣಂ ಅನ್ನುವಂತೆ ಡೆಮಾಕ್ರಸಿಯಲ್ಲಿ ನಿತ್ಯ ಕೋಲಾಹಲವೇ ರಾಜಕೀಯವೇ ಜೀವಿಕೆ ಆಗಿಬಿಡುತ್ತೆ. ವೆನ್ ಪಾಲಿಟಿಕ್ಸ್ ಬಿಕಮ್ಸ್ ಆರ್ಡರ್ ಆಫ್ ಲೈಫ್, ವೆನ್ ಇಟ್ ಬಿಕಮ್ಸ್ ಎ ಜಾಬ್, ಕೆಲಸ ಆಗಿಬಿಟ್ಟಾಗ ತುಂಬ ದೊಡ್ಡ ಡೇಂಜರ್ ಅಂತ. ನಮ್ಮಲ್ಲಿ ಅದು 35 ವರ್ಷ ಮಿನಿಸ್ಟರ್ ಆಗಿಯೇ ಕಾಲ ಕಳೆದಂತ ಜಗಜ್ಜೀವನ್ ರಾಮ್ ಅಂಥವ್ರು ಇರುವಾಗ ಇನ್ನ 35-40 ವರ್ಷ ರಾಜಕೀಯ ಉದ್ಯೋಗವೇ ಆದಂಥವ್ರು ಇಲ್ಲದೆ ಇರ್ತಾರೆ. ಒಬ್ಬ ಮಾಜಿ ಪ್ರಧಾನಿಗಳು ನಮ್ಮ ರಾಜ್ಯದವರು ಬಹಳ ಮೊಸಳೆ ಕಣ್ಣೀರು ಎಲ್ಲೆಲ್ಲಿಯೂ ಸುರಿಸ್ತಾ ಇರ್ತಾರೆ. ನಾನು ಮುಂದಿನ ಜನ್ಮದಲ್ಲಾದ್ರೂ ಮುಸ್ಲಿಂ ಆಗ್ತೀನಿ ಅಂತ. ಹಿಂದೂ ಆಗೋದಕ್ಕೆ ಇನ್ನೊಂದು ಜನ್ಮ ಬೇಕು, ಮುಸ್ಲಿಂ ಆಗೋದಕ್ಕೆ ಈಗಲೇ ಹೋಗಿ ಸುನ್ನತ್ ಮಾಡಿಸ್ಕೊಳ್ಬಹುದು. ಯಾರು ಏನು ಅದು ಅಡ್ಡಿ ಮಾಡೋದಿಲ್ಲ. ಅಂದ್ರೆ ಎಷ್ಟರ ಮಟ್ಟಿಗಿನ ಒಂದು ಸುರೆ ಕುಡಿದಂತ ಪ್ರಭಾವ. ಆದರೆ ಅವರು ಇಷ್ಟು ಮೇಲೆ ಹೇಳ್ತಾರೆ ವೇದಿಕೆಯ ಮೇಲೆ, ಜಾತಕ ನೋಡದೆ, ಗ್ರಹಗತಿಗಳನ್ನು ನೋಡದೆ, ಶಕುನ ನೋಡದೆ ಉಸಿರು ಆಡೋದಿಲ್ಲ. ನನ್ನ ಸ್ನೇಹಿತರು ಪ್ರಸಿದ್ಧ ವೇದ ವಿದ್ವಾಂಸರು ಅವರು ಹೇಳೋರು, ಯಾತಕ್ಕೆ ಅವರು ಪದೇ ಪದೇ ಬೆಂಗಳೂರಿಗೆ ಬರ್ತಾರೆ ಗೊತ್ತಾ ಅಂತ. ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ನನಗೆ ಗೊತ್ತಿಲ್ಲ ಅಂದೆ. ಅವ್ರದ್ದೊಂದು ಲಕ್ಷ್ಮೀ ದೇವಸ್ಥಾನ ಇದೆ, ಅಲ್ಲಿ ವಿಶೇಷ ಪೂಜೆಗಳು ಮಾಡಿಸೋದಿಕ್ಕೆ ಬರ್ತಾರೆ, ನಾನೇ ಹೋಗ್ತಾ ಇರ್ತೀನಿ ಅಂತ. ಹೀಗೆ ಅಂತರಂಗದಲ್ಲಿ ನೋಡಿದ್ರೆ ಅರ್ಚನೆ, ಹೋಮ, ಹವನ ಎಲ್ಲ. ಬಹಿರಂಗದಲ್ಲಿ ನೋಡಿದ್ರೆ ನಾನು ಕ್ರಿಶ್ಚಿಯನ್ ಆಗಬೇಕು, ಮುಸ್ಲಿಂ ಆಗಬೇಕು, ಮತ್ತೊಂದಾಗಬೇಕು, ಮಗದೊಂದಾಗಬೇಕು ಅಂತ ಅನ್ನುವಂಥದ್ದು. ಏನು ಡೈಕಾಟಮಿ ಅಂದರೆ ಪೊಲ್ಯೂಷನ್ ಆಫ್ ದಿ ಹೈಯೆಸ್ಟ್ ಆರ್ಡರ್ ಆಗಿಬಿಟ್ಟಾಗ ಇಂಥದ್ದು ಬರುತ್ತೆ. ನಾನು ಒಬ್ಬ ವ್ಯಕ್ತಿಯಾಗಿ ಒಂದು ಸಂಸ್ಥೆಯಾಗಿ ಹೇಳುವಂಥದ್ದಲ್ಲ, ಎಲ್ಲೆಲ್ಲಿಯೂ ಕಾಣುವಂಥ ಈ ಡೈಕಾಟಮಿ ಇದು ಪ್ರಗತಿಯ ಜೊತೆಗೆ ಹೊಸೆದುಕೊಂಡು ಬಿಟ್ಟಿದೆ. ಅದನ್ನು ಅವರು ಹೇಳ್ತಾರೆ ಪ್ರಗತಿಯ ಕಥೆ ಅಂತ.
ಅಲ್ಲಿ ಅವರ ಪದ್ಯ ಮಾರ್ಮಿಕವಾದದ್ದು. ಗಿರಿಯ ಮೇಲಕ್ಕೆ ದೊಡ್ಡ ಬಂಡೆಯನು ಸಿಸಿಫಸನು ಉರುಳಿಸಿರಲ್ ಒಂದೆರಡು ಮಾರು ಘಾಸಿಯಲಿ ಸುರಿದು ಕೆಳಕದಂತೂ ಜಾರುವುದು ಮರಮರಳಿ ಪುರುಷ ಪ್ರಗತಿಯಂತೂ ಮಂಕುತಿಮ್ಮ. ಗ್ರೀಕ್ ಪುರಾಣದ ಕಥೆ. ಸಿಸಿಫಸ್ ಅಂತ ಒಬ್ಬ ಇದ್ದ. ಅವನು ಮೃತ್ಯುವನ್ನೇ 3 ಬಾರಿ ವಂಚಿಸಿದ ಅಂತ ಗ್ರೀಕ್ ಪುರಾಣ ಕಥೆಗಳಲ್ಲಿ ಬರುವ ಯಮ ಹೇಡಿಸ್ ಅವನು ತನ್ನ ನರಕದಲ್ಲಿ, ಹೇಡ್ಸ್ ಅಂತ ನರಕದ ಹೆಸರು, ಅಲ್ಲಿ ಅವನಿಗೆ ವಿಚಿತ್ರ ಶಿಕ್ಷೆ ಕೊಟ್ಟ. ಒಂದು ಕಡಿದಾದ ಇಳಿಜಾರಿರುವ ಬೆಟ್ಟದ ಮೇಲೆ ಒಂದು ದೊಡ್ಡ ಬಂಡೆಯನ್ನು ಇವನು ಉರುಳಿಸಿಕೊಂಡು ಹೋಗಿ ಶಿಖರದ ಮೇಲೆ ಇಡಬೇಕು. ಅದು ನಿಲ್ಲಿಸಿದ ತಕ್ಷಣ ಗುಡುಗುಡು ಉರುಳಿಕೊಂಡು ಕೆಳಗೆ ಬೀಳುತ್ತೆ. ಮತ್ತೆ ಆ ಕೆಲಸ ಮಾಡಬೇಕಾಗತ್ತೆ. ಹಾಗೆ ಟಾಂಟಲಸ್ ಅಂತ ಅವನಿಗೆ ಮತ್ತೊಂದು ಶಿಕ್ಷೆ. ಅವನು ತನ್ನ ಮಗನನ್ನೇ ಕೊಂದು ದೇವತೆಗಳಿಗೆ ಬಡಿಸೋಕೆ ಹೋಗಿದ್ನಂತೆ ಅಡಿಗೆ ಮಾಡಿ. ಅದಕ್ಕಾಗಿ ಅವನಿಗೆ ಒಂದು ಶಿಕ್ಷೆ. ಅವನ ತಲೆಯ ಮೇಲೆ ನರಕದಲ್ಲಿ ಶಿಕ್ಷೆ, ತಲೆಯ ಮೇಲೆ ಹಣ್ಣಿನ ಗೊಂಚಲುಗಳು, ಕಾಲ ಕೆಳಗೆ ತಿಳಿಯಾದ ನೀರು. ನೀರು ಬೇಕು ಅಂತ ಬಗ್ಗಿದ್ರೆ ನೀರು ಬತ್ತೋಗುತ್ತೆ, ಹಣ್ಣು ಬೇಕು ಅಂತ ಕೈ ಚಾಚಿದ್ರೆ ಹಣ್ಣು ಮೇಲಕ್ಕೆ ಹಾರಿ ಹೋಗುತ್ತೆ. ಕಣ್ಣೆದುರಿಗೆ ಆಹಾರ ಪಾನೀಯಗಳಿದ್ರೂ ಅನ್ನ ಪಾನೀಯಗಳು ಅವನಿಗೆ ಸಿಗದೇ ಇರುವಂತಹದ್ದು ಅಂತ ಈ ಥರದ್ದೆಲ್ಲ ಬಹಳ ಸ್ವಾರಸ್ಯಕರವಾಗಿರೋದು ಗ್ರೀಕ್ ಪುರಾಣಗಳಲ್ಲಿ ಬರುತ್ತೆ. ಹೀಗೆ ಮನುಷ್ಯನ ಪ್ರಗತಿ ಅನ್ನೋದು ಈ ತರಹ ಆಗಿಬಿಟ್ಟಿದೆ ಅಂತ. ಅಂದರೆ ಏನು, ಕಷ್ಟಪಟ್ಟು ಏನೋ ಮಾಡೋದು, ಅದು ಕಡೆಗೆ ಉರುಳಿ ಬೀಳುವಂಥದ್ದು. ಈ ಸರ್ಕಾರ, ರಾಜನೀತಿ ಇವೆಲ್ಲ ಹೀಗೆ ನಾವು ಬಹಳ ಒಳ್ಳೆಯ ಉದ್ದೇಶ ಇಟ್ಟುಕೊಂಡೇ ಮಾಡ್ತೀವಿ. ಅದು ಅವಿವೇಕವಾಗುತ್ತೆ. ಕಾರಣ ಏನು ಅಂದರೆ, ಡಿ ವಿ ಜಿಯವರು ಬರೀತಾರೆ, ಯಾತಕ್ಕಾಗಿ ಇಷ್ಟು ಕೆಟ್ಟವರಾಗಿಬಿಟ್ರು ನಮ್ಮನ್ನ ಆಳೋದಕ್ಕೆ ಬಂದವರು. ಕಾಂಗ್ರೆಸ್ ಯಾತಕ್ಕೆ ಎಷ್ಟು ಕೆಟ್ಟದಾಯಿತು? ಕಾಂಗ್ರೆಸ್ ಅಂತ ಒಂದು ಪಕ್ಷ ಅಂತಲ್ಲ, ಸ್ವಾತಂತ್ರ್ಯ ಸಂಗ್ರಾಮ ಯೋಧರೇನೆ ಇಷ್ಟು ಅಯೋಗ್ಯರಾಗಿ ಬಿಟ್ರಲ್ಲ, ಯಾಕೆ? ಡಿ ವಿ ಜಿಯವರದು ನಿರ್ಣಾಯಕವಾದ ವ್ಯಾಸಪ್ರೋಕ್ತ ಉತ್ತರ ಏನದು? ಅಧಿಕಾರ ಬಂದಾಗ ಮಾನವ ಎಷ್ಟು ನೀಚನಾಗುತ್ತಾನೆ ಎನ್ನುವ ಕಲ್ಪನೆ ನಮ್ಮ ನಾಯಕರಿಗೆ ಇರಲಿಲ್ಲ. ದೇಶಪ್ರೇಮ ಒಂದು ಅಲೆ, ಒಂದು ಉನ್ಮಾದ. ಆದರೆ ಮನುಷ್ಯನ ಸ್ಥಾಯಿ ಭಾವ ಯಾವುದು ಅದು ಗೊತ್ತಾಗಲಿಲ್ಲ. ಕಾಮಯೇಷಃ, ಕ್ರೋಧಯೇಷಃ, ರಜೋಗುಣ ಸಮುದ್ಭವ ಅದು ಗೊತ್ತಾಗಲಿಲ್ಲ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮ ಕ್ರೋಧಸ್ತತಾ ಲೋಭ ಇವೆಲ್ಲ ಗೀತಾಚಾರ್ಯ ಹೇಳಿದ್ದನಲ್ಲ. ಇಂಥದ್ದು ಅಥಕೇನ ಪ್ರಕಾರೇಣ ಪಾಪಂಚರತಿ ಪುರುಷಃ ಬಲಾದಿವ ನಿಯೋಜಿತ ಅಂದರೆ ಹೌದಪ್ಪ, ಅಷ್ಟರ ಮಟ್ಟಿಗೆ ಉಂಟು ಇದರ ಇನ್ಫ್ಲೂಯೆನ್ಸ್, ಅದನ್ನು ಗಮನಿಸು ಅಂತ ಹೇಳುವಂಥದ್ದು. ಹೀಗಾಗಿ ನಿಯಂತ್ರಣ ಇರಬೇಕು, ಉದ್ಯದ್ದಂಡ, ದಂಡ ನೀತಿ ಗಟ್ಟಿಯಾಗಿರಬೇಕು. ಅದನ್ನು ಬಿಟ್ಟರು. ಅದಕ್ಕೆ ಫ್ರೀಡಮ್ ಕೊಡಬೇಕು, ಇದಕ್ಕೆ ಫ್ರೀಡಮ್ ಕೊಡಬೇಕು, ಎಲ್ಲಕ್ಕೂ ಫ್ರೀಡಮ್ ಕೊಡಬೇಕು, ಕಡೆಗೆ ವ್ಯವಸ್ಥೆಗೂ ಫ್ರೀಡಮ್ ಕೊಟ್ಬಿಡ್ಬೇಕು. ಅವ್ಯವಸ್ಥೆ ಆಗಬೇಕದು, ಅದೇ ರೀತಿ ಆಗುವಂಥದ್ದು. ಮುಂದೆ ಅವರು ಜಗದ್ವ್ಯಾಪಾರದ ಲೀಲೆಯ ಬಗ್ಗೆ ಹೇಳ್ತಾರೆ. ಆಟಕ್ಕೆ ಫಲವೇನು, ಕೌತುಕದ ರುಚಿಯ ಫಲ, ಚೀಟಿತಾಂ ಬೀಳೆನಲ್ ಆಟ ಸಾಗುವುದೇ, ಏಟಾಯ್ತೆ ಗೆಲುವಾಯ್ತೆ ಎಂದು ಕೇಳುವುದೇನು, ಆಟದೋಟವೇ ಲಾಭ ಮಂಕುತಿಮ್ಮ. ಇಷ್ಟಾಗಿ ಜಗತ್ನಲ್ಲಿ ನಾವು ಯಾಕಿರಬೇಕು ಅಂತ ಅನಿಸ್ಬಿಡೋದಿಲ್ವಾ? ಏನು ಕಹಿಯಾದದ್ದು, ಅಬ್ಬ ಮುಗಿದರೆ ಸಾಕು, ಸಾಕು ಮಾಡೋ ಜನ್ಮ, ಸಾಕು ಮಾಡೋ ಅಂತ ಅನಿಸುವಂಥದ್ದು ಸಹಜ ಅಲ್ಲವಾ ಅಂತ. ಇಲ್ಲ, ಜಗತ್ತು ಭಗವಂತನ ಲೀಲಾಭೂಮಿ. ಈ ಲೀಲಾಭೂಮಿಯಲ್ಲಿ ನಾವು ಆಟ ಆಡಬೇಕು. ಇಲ್ಲಿ ಅವರು ಕಣ್ಣು ಮುಚ್ಚಾಲೆ ಆಟದ ಒಂದು ದೃಷ್ಟಾಂತವನ್ನು ತೆಗೆದುಕೊಂಡು ಹೇಳ್ತಾರೆ. ಬನ್ನಿರ ಆಡುವ ಕಣ್ಣು ಮುಚ್ಚಾಲೆ ಆಟವನು ಅಂತ ಕರೆದುಕೊಂಡು, ನೀವು ಆಟಕ್ಕೆ ಬರದೇ ಇದ್ರೆ ಬಿಡುವಳಲ್ಲ ಅಂತ ಹೇಳಿ ಕಣ್ಣು ಮುಚ್ಚುವ ಅಜ್ಜಿಯೋ ಬ್ರಹ್ಮ ಅಂತ ಹೇಳ್ತಾರೆ. ಹಾಗೆ ಈ ಆಟಕ್ಕೆ ವಿಧಿ ಎಳೆದುಕೊಳ್ಳುತ್ತೆ. ನಾವು ಇದನ್ನು ಆಟ ಅಂತ ಗ್ರಹಿಸಿದವ ಸುಖ ಪಡ್ತೀವಿ, ಆಟವಲ್ಲ ಅಂತ ಅಂದುಕೊಂಡವ ಕಷ್ಟ ಆಗುತ್ತೆ. ಅದನ್ನು ಅವರು ಹೇಳ್ತಾರೆ. ಆಟಕ್ಕೆ ಫಲವೇನು, ಕೌತುಕದ ರುಚಿಯೇ ಫಲ. ಇವತ್ತು ಹಾಗಾಗಿಲ್ಲ. ಆಟಕ್ಕೆ ಫಲವೇನು ಅಂದ್ರೆ ಅಡ್ವರ್ಟೈಸ್ಮೆಂಟ್ ಫಲ, ಸ್ಪಾನ್ಸರ್ ಫಲ, ಮ್ಯಾಚ್ ಫಿಕ್ಸಿಂಗ್ ಫಲ. ಹೀಗೆ ಕುಮಾರವ್ಯಾಸ ಹೇಳಿದ್ರಲ್ಲ, ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ ಅಂತೆಲ್ಲ ಹೇಳಿ ಆ ರೀತಿಯಾದ ಬೇಕಾದಷ್ಟು ಫಲಗಳು ಉಂಟು. ಎಲ್ಲ ವಿಷ ಫಲಗಳ ಕಾರಣ ಆಟದ ಆನಂದವೇ ಹೊರಟೋಗಿದೆ. ಟೆನ್ಷನ್ ಕಾರಣ ಏನು? ಆಟವು ಒಂದು ಮೌಲ್ಯವಾಗಿಲ್ಲ, ಒಂದು ಕರ್ಮವಾಗಿದೆ. ಇಟ್ ಹ್ಯಾಸ್ ಬಿಕಮ್ ಎ ಫ್ಯಾಕ್ಟ್, ನಾಟ್ ಎ ವ್ಯಾಲ್ಯೂ. ಹಿರಿಯಣ್ಣನವರ ಡೆಫಿನೇಷನ್ ವ್ಯಾಲ್ಯೂ ಮೊದಲೇ ಹೇಳಿದ್ದೆ, ಮತ್ತೆ ಜ್ಞಾಪಿಸಿಕೊಡ್ತೀನಿ. ದಟ್ ವಿಚ್ ಹ್ಯಾಸ್ ಅನ್ ಎಂಡ್ ಇನ್ ಇಟ್ ಸೆಲ್ಫ್ ಇಸ್ ಎ ವ್ಯಾಲ್ಯೂ. ಆಟಕ್ಕೆ ಆಟವೇ ಫಲ, ಇನ್ಯಾವುದೂ ಅಲ್ಲ ಅಂತಂದರೆ ಮಕ್ಕಳು ನೋಡಿ, ಯಾವ ಪ್ರತಿಫಲಾಪೇಕ್ಷೆಯೂ ಇಲ್ಲದೆ ಕುಣಿದು ಕುಪ್ಪಳಿಸಿ ಆಡ್ತಾರೆ, ಏಳ್ತಾರೆ, ಬೀಳ್ತಾರೆ, ಜಾಡ್ತಾರೆ, ಅಳ್ತಾರೆ, ನಗುತ್ತಾರೆ, ಏನೆಲ್ಲ ಸಂತೋಷ ಪಡ್ತಾರೆ. ಈ ಮಕ್ಕಳೇ
ಕಡೆಗೆ ಕ್ರಿಕೆಟ್ ಆಟ ಆಡುವಾಗ ನ್ಯಾಷನಲ್ ಇಂಟರ್ನ್ಯಾಷನಲ್ ಚಾಂಪಿಯನ್ಸ್ ಆಗುವಾಗ ಹೀಗಾಗುತ್ತೆ. ಅದೊಮ್ಮೆ ಆಸ್ಟ್ರೇಲಿಯಾದಲ್ಲಿ ಒಂದು ಯಾವುದೋ ಮ್ಯಾಚ್ ಆಡುವಾಗ ವಿಶೇಷವಾದ ಒಂದು ಕಾರ್ ಗಿಫ್ಟ್ ಆಗುತ್ತೆ ಅಂತ ಗೊತ್ತಾದ ತಕ್ಷಣ ರವಿಶಾಸ್ತ್ರಿ ಆಟದ ರೀತಿಯನ್ನೇ ಬದಲಾಯಿಸಿದ್ದು. ಅದೇ ಕೃಷ್ಣಮಾಚಾರ್ಯ ಶ್ರೀಕಾಂತ್ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಇಂದಲೇ ಆಡಿದ್ದು. ಕೃಷ್ಣಮಾಚಾರ್ಯ ಶ್ರೀಕಾಂತ್ ಇಂದ ಆ ಮ್ಯಾಚಿಗೆ ಒಂದು ಶೋಭೆ ಬಂತು. ಶೋಭೆ ಅಂದ್ರೆ ಆಟ ಆಡುವಾಗ ನೋಡುವ ಸಂತೋಷ. ರವಿಶಾಸ್ತ್ರಿಗೆ ಕಾರು ಬಂತು ಅಷ್ಟೇ. ಅಂದರೆ ಅದಕ್ಕೆ ಅತಿರಿಕ್ತವಾದ ಮತ್ತೊಂದು ಮೌಲ್ಯವನ್ನು ದೊಡ್ಡದು ಮಾಡಿಕೊಂಡ್ರೆ ಆಟವಾಗಿ ಉಳಿಯೋದಿಲ್ಲ, ಅದು ಕೆಲಸವಾಗಿಯೇ ಉಳಿಯುತ್ತೆ. ನನ್ನ ಒಬ್ಬ ಸ್ನೇಹಿತ ಬಿಸ್ನೆಸ್ ಪ್ರಪಂಚದಲ್ಲಿ ಚೆನ್ನಾಗಿ ಪಳಗಿದವನು, ಲೋಕ ಸಂಗ್ರಹದಿಂದ ಹಣ್ಣಾದವನು. ಅವನು ಹೇಳ್ತಾ ಇರ್ತಾನೆ, ನನ್ನ ಕ್ಲಾಸ್ಮೇಟ್ ಕೂಡ ಹೌದು, ಸಂಗೀತಗಾರರ ಬಗ್ಗೆ ಯಾವುದೋ ಮಾತು ಬಂದಾಗ ಹೇಳ್ದ, ವೇದಿಕೆಯ ಕೆಳಗೆ ಅವನು ತನ್ನ ರೆಮ್ಯುರೇಷನ್ ಬಗ್ಗೆ ಏನಾದರೂ ಕಚ್ಚಾಟ ಆಡ್ಕೊಳ್ಳಿ, ಹೆಂಗಾದ್ರೂ ಜಗಳ ಆಡಲಿ, ವೇದಿಕೆ ಮೇಲೆ ಹೋದ ತಕ್ಷಣ ನಾನೊಬ್ಬ ಸಂಗೀತದ ಕೂಲಿ ಅನ್ನೋದನ್ನು ಮರೆತು ಬಿಡಬೇಕು. ಆನಂದಕ್ಕಾಗಿ ಒಬ್ಬರಿದಾರೋ ಇಲ್ಲವೋ, ಏನುಂಟೋ ಏನಿಲ್ವೋ ಯಾವ ಚೌಕಾಸಿಯೂ ಮಾಡದೆ ಮುಕ್ತವಾಗಿ ಹಾಡ್ಬಿಡ್ಬೇಕು. ಕೆಲವು ಮಹಾಗಾಯಕರು ಮುಖ ನೋಡಿ ಮಣೆ ಹಾಕೋದು ಅನ್ನೋ ತರಹ ಆಡಿಯನ್ಸ್ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಕೇಳ್ತಾರೆ ಏನು ಅಂತ ನೋಡ್ಕೊಂಡೇ ಹಾಡ್ತಾ ಇರ್ತಾರೆ. ತಾದಾತ್ಮ್ಯಕ್ಕೆ ಬರುವಂಥದ್ದಲ್ಲ, ಹಾಗಲ್ಲ. ಪೂರ್ಣವಾಗಿ ಮುಳುಗಬೇಕು, ತನ್ಮಯರಾಗಬೇಕು. ವೇದಿಕೆಯ ಮೇಲೆ ಬಿಸ್ನೆಸ್ ಇರಬಾರದು, ವೇದಿಕೆಯಿಂದ ಆಚೆಗೆ ಬಿಸ್ನೆಸ್ ಇರಬೇಕು ಅಂತ. ಈ ಒಂದು ಮೌಲ್ಯ ಬಹಳ ಮುಖ್ಯ. ಅದನ್ನು ಇವರು ಹೇಳ್ತಾರೆ, ಆಟಕ್ಕೆ ಫಲವೇನು ಕೌತುಕದ ರುಚಿಯ ಫಲ, ಚೀಟಿತಾಂ ಬೀಳೆನಲ್ ಆಟ ಸಾಗುವುದೇ, ಏಟಾಯ್ತೆ ಗೆಲುವಾಯ್ತೆ ಎಂದು ಕೇಳುವುದೇನು, ಆಟದ ಓಟವೇ ಲಾಭ. ಇದು ಬಹಳ ಮುಖ್ಯ. ಆ ಕ್ಷಣದಲ್ಲಿ ನಾವು ಮೈಮರಿತೀವಲ್ಲ, ಅದು ಬಹಳ ಮುಖ್ಯ. ಮುಂದೆ ಅವರು ನಮ್ಮ ಸುಖದ ಭ್ರಾಂತಿಯ ಬಗ್ಗೆ ಕೂಡ ಹೇಳ್ತಾರೆ. ನಾವು ಏನೋ ವ್ಯವಹಾರದಲ್ಲಿಯೇ ಇದ್ದು ಜಗತ್ತನ್ನೆಲ್ಲ ಶುದ್ಧಗೊಳಿಸಿಬಿಡ್ತೀವಿ, ನಾವು ನೆಮ್ಮದಿಯನ್ನು ಕಂಡುಕೊಂಡು ಬಿಡ್ತೀವಿ ಅಂತೆಲ್ಲ ಹೇಳೋದಕ್ಕೆ ಹೋಗುವವ್ರ ಬಗ್ಗೆ ಹೇಳ್ತಾರೆ. ಮಿಡಿಚೇಪೆ ಕಾಯಿಗಳ ತಡಬಡದೆ ನುಂಗುವುದು, ಕಡಿಯ ಹೊಟ್ಟೆಯಲ್ಲಿ ಹರಳೆಣ್ಣೆ ಕುಡಿಯುವುದು, ಬಿಡುತ್ತಿರಲು ನೋವಾಗ ಸುಖ ಈಗಲೆನ್ನುವುದು, ಪೊಡವಿಗಿದೆ ಭೋಗವಿಧಿ ಮಂಕುತಿಮ್ಮ. ಸೀಬೆ ಮಾಗುವ ಮುನ್ನವೇ ತಿನ್ನುವ ಚಪಲ, ಮಿಡಿಚೇಪೆ ಕಾಯಿಯದು, ಕಾಯಿ ಕಸುಗಾಯಿ ಕಿಂಡು ಅದನ್ನು ತಿಂದು ಬಿಡೋದು. ಸಂಸ್ಕೃತದಲ್ಲಿ ಅಂತ ಅದನ್ನ ಶಲಾಟು ಅಂತ ಕರೀತಾರೆ. ಹಂಗಿರೋ ಕಾಯಿನ ತಿಂದು ಬಿಡೋದು. ಅದು ಒಂದಾದ ಮೇಲೆ ಒಂದು. ಕೆಲವರಿಗೆ ಸಂಕಟ, ನಮ್ಮ ಅಮ್ಮನೇ ಮಾಡೋದುಂಟು. ಗಿಡದಲ್ಲಿ ಹಣ್ಣಾಗೋದಕ್ಕೆ ಮುಂಚೆನೆ ಕಿತ್ತಿಟ್ಟು ಬಿಡ್ತಾರೆ, ಎಲ್ಲೋ ಯಾರೋ ಕಿತ್ಕೊಂಡು ಹೋಗ್ತಾರೆ ಅಂತ. ಹೋಗಲಿ ಪರವಾಗಿಲ್ಲ ಅಂತ ನಮ್ಮಪ್ಪ ಹೇಳೋರು, ಹೋಗುವುದಿದ್ರೆ ಹೋಗಲಿ ಅಂತ. ನಾವು ಬೆಳೆಸಿದ ಗಿಡದ ಹಣ್ಣು ನಾವು ತಿಂದೇ ಇದ್ರೆ ಗತಿ ಏನು ಅನ್ನುವಂಥ ಸಂಕಟ. ಆಗ ನಮಗೆ ಸಂಕಟ ಮಾತ್ರ ಉಳಿಯುತ್ತೆ. ಏನದು? ತಿಂದು ಸಂಕಟ ಪಡುವಂಥದ್ದಷ್ಟೇ. ಮಿಡಿಚೇಪೆ ಕಾಯಗಳನ್ನು ತಡಬಡದೆ ನುಂಗುವುದು, ಕಡಿಯ ಹೊಟ್ಟೆಯಲ್ಲಿ ಹರಳೆಣ್ಣೆ ಕುಡಿಯುವುದು. ಹೊಟ್ಟೆಯಲ್ಲಿ ಕಡಿತಾ ಇದ್ದರೆ ಹರಳೆಣ್ಣೆ ಕುಡಿಯುವುದು. ಬಿಡುತ್ತಿರಲು ನೋವು, ಆಗ ನೋವು ಬಿಟ್ಟಾಗ ಸುಖವಾಯಿತು ಅಂತ ಹೇಳ್ಬಿಟ್ಟು. ಯಾರೋ ಒಬ್ಬ ರಾಜ ಸುಖ ಅಂದ್ರೆ ಏನು ಅಂತ ಕೇಳಿದ್ರಂತೆ. ಒಂದು ವಾರ ಸ್ನಾನ ಮಾಡಬೇಡ, ಚೆನ್ನಾಗಿ ಬಿಸಿಲಲ್ಲಿ ಕೆಲಸ ಮಾಡು ಅಂದ್ರಂತೆ. ಒಂದು ವಾರ ಸ್ನಾನ ಮಾಡದೆ ಕೆಲಸ ಮಾಡಿ ಮೈಯೆಲ್ಲ ದುರ್ನಾತದ ಬೆವರಿನ ಕೂಪವಾಯಿತು. ಏನಯ್ಯ ಅಂದ್ರೆ, ಈಗ ಬಿಸಿ ಬಿಸಿ ನೀರು ಹಾಕೊಂಡು ಸ್ನಾನ ಮಾಡಿ ಕೆರೆಕೊಳ್ಳಿಂದ, ಆಹಾ ಇದು ಸುಖ ಅಂತ. ಬಿಡುತ್ತಿರಲು ನೋವಾಗ ಸುಖ ಈಗ ಅಂತ ಅನ್ನೋದು. ಅಂದ್ರೆ ನಾವು ವಿವರಣೆ ಬೇಕಾಗಿಲ್ಲ, ವ್ಯಾಖ್ಯಾನ ಬೇಕಾಗಿಲ್ಲ, ನೋ ಜಸ್ಟಿಫಿಕೇಶನ್. ಅಂದರೆ ನಮ್ಮ ಮನಸ್ಸಿನ ಸ್ವರೂಪ ಏನಾಗಿರುತ್ತೆ, ಅನಿಷ್ಟವನ್ನ ನಿವೃತ್ತಿ ಮಾಡಿಕೊಳ್ಳೋದೇ ಸುಖ ಅನ್ನುವ ಸ್ಥಿತಿಗೆ ಬಂದ್ಬಿಡುತ್ತೆ. ಇಷ್ಟ ಪ್ರಾಪ್ತಿಗಿಂತ ಅನಿಷ್ಟ ನಿವಾರಣೆಯೇ ಸುಖದ ಸ್ವರೂಪ. ಅಂದರೆ ಎಷ್ಟು ನೆಗೆಟಿವ್ ಡೈಮೆನ್ಷನ್ ಆಫ್ ಹ್ಯಾಪಿನೆಸ್ ಅಂಡ್ ಬ್ಯೂಟಿ. ಅದು ತುಂಬಾ ವಿಚಿತ್ರವಾದದ್ದು. ಇದು ಹೇಗೆ ಅಂತಂದ್ರೆ, ರಾಮನ ಜನ್ಮಭೂಮಿ, ಆ ರಾಮನ ಜನ್ಮಭೂಮಿಯಲ್ಲಿ ಒಂದು ದೇವಸ್ಥಾನ ಇತ್ತು. ಅದೀಗ ಪುರಾತತ್ವ ಉತ್ಖನನದಿಂದ ಕೂಡ ಸ್ಥಾಪಿತವಾಗಿದೆ, ಆರ್ಕಿಯಾಲಜಿಕಲಿ ಎಸ್ಟಾಬ್ಲಿಷ್ಡ್. ಆದರೂ ರಾಮನ ಬರ್ತ್ ಸರ್ಟಿಫಿಕೇಟ್ ಅನ್ನು ಬುದ್ಧಿಜೀವಿಗಳಿಗೆ ಕೊಡಬೇಕಾಗಿದೆ. ನಾವೊಂದು ಅಂಗೈಗಳ ಜಾಗ ಬೇಕಪ್ಪ ಅಂತ ಕೇಳುವಂಥದ್ದಾಗಿದೆ. ರಾಮ ಜನ್ಮಭೂಮಿಯನ್ನು ಎಲ್ಲ ಪಕ್ಷಗಳು ಪೊಲಿಟಿಸೈಸ್ ಮಾಡಿದ್ವು, ಅದು ಅಂತಿರಲಿ. ಆದರೆ ಮುಖ್ಯವಾಗಿ ಅನರ್ಥಕ್ಕೆ ಕಾರಣ ಯಾವುದು? ನಾವು ಕಳ್ಕೊಂಡದ್ದನ್ನು ಕೊಡುವಂಥದ್ದು.
ಅದು ನಮ್ಮ ಅರಮಿತ್ರ ಅವರೊಂದು ಜೋಕ್ ಸದಾ ಹೇಳ್ತಾ ಇರ್ತಾರೆ. ಇಬ್ಬರು ಪ್ಯಾಸೆಂಜರ್ಸ್ ಪ್ರಯಾಣ ಮಾಡ್ತಾ ಇದ್ರು ರೈಲ್ನಲ್ಲಿ. ಆಗ ಒಬ್ಬ ಹೇಳ್ತಾನೆ, ಯು ಸಿ ದ ಟಿಕೆಟ್ ಕಲೆಕ್ಟರ್ ಸ್ಟೇರ್ಡ್ ಅಟ್ ಮೀ ಆಸ್ ದು ಐ ಹ್ಯಾವ್ ನಾಟ್ ಟೇಕನ್ ದಿ ಟಿಕೆಟ್ ಅಂತ. ದೆನ್ ವಾಟ್ ಯು ಡಿಡ್ ಅಂದ್ರೆ, ಐ ಸ್ಟೇರ್ಡ್ ಅಟ್ ಹಿಮ್ ಆಸ್ ದು ಐ ಹ್ಯಾವ್ ಟೇಕನ್ ದಿ ಟಿಕೆಟ್ ಅಂತ. ಹಾಗೆ ಆ ತರಹ ನಮ್ಮ ಕೆಲಸ ಆಗಿಬಿಟ್ಟಿದೆ. ಯಾರೋ ಪೇಪರ್ ಕೊಟ್ಟಿರ್ತಾರೆ, ಆದ್ರೆ ತಗೊಂಡವನು ಇರ್ರಿ ಸ್ವಲ್ಪ ಓದಿ ಕೊಡ್ತೀನಿ ಅಂತ ಕೇಳ್ತಾರೆ ಪ್ರಯಾಣದಲ್ಲಿ. ಅವನತ್ರ ನಾವು ಯಾಚನೆ ಮಾಡುವಂತೆ ನಮ್ಮ ಪೇಪರ್ನ ಬೇಡಿಕೊಳ್ಳುವಂತಹದ್ದು. ಇಂಥದ್ದನ್ನಲ್ಲದೆ ಇನ್ಯಾವುದನ್ನ ನಿರ್ವೀರ್ಯತೆ ಅಂತ ಹೇಳುವಂತಹದ್ದು. ಅರೆ ಮುಕ್ಕಾಲು ಮೂರು ವಾಸಿ ನಮ್ಮ ಜನ, ಅದರೊಳಗೂ ಮಿಡ್ಲ್ ಕ್ಲಾಸ್ ಮೀಡಿಯಾಕ್ರಿಟಿ ಅಂತ ಹೇಳ್ತೀವಲ್ವಲ್ಲ, ಅದು ಅತ್ಯಂತ ತುಚ್ಛವಾದಂತಹದ್ದಾಗಿಬಿಟ್ಟಿದೆ. ಯಾವುದೇ ಮೌಲ್ಯ ಪ್ರಜ್ಞೆ ಇಲ್ಲದೆ, ಯಾವುದೇ ಅಭಿಮಾನವಿಲ್ಲದೆ, ಯಾವುದೇ ಕಮಿಟ್ಮೆಂಟ್ ಇಲ್ಲದೆ ಕ್ರಿಮಿಗಳಿಗಿಂತ ಹೀನವಾಗಿ ಬದುಕುವಂಥದ್ದಾಗಿಬಿಟ್ಟಿದೆ. ಇದನ್ನ ಭೋಗ ಅಂತ ಅಂದುಕೊಂಡಿದೆ ಈ ಮಿಡಿಚೇಪೆ ಕಾಯಿಗಳನ್ನು ತಿನ್ನುವಂಥದ್ದು. ಪೊಡವಿಗಿದೆ ಭೋಗವಿಧಿ ಅದನ್ನು ಹೇಳ್ತಾರೆ. ಒಂದು ಮೋಟಿವೇಶನ್ ಬೇಕು, ಒಂದು ಝೀಲ್ ಬೇಕು, ಮಹತ್ತು ಅಂತ ಹೇಳುವುದರೊಳಗೆ ಹಿಂಜರಿಯಬಾರದು, ಅದು ಬೇಕಾಗುತ್ತೆ. ಅದನ್ನ ಅವರು ಹೇಳ್ತಾರೆ. ಮುಂದೆ ಅವರು ಈ ಸುಖಕ್ಕೆ ಯಾವ ರೀತಿಯಲ್ಲಿ ನಿಭಾವಣೆ, ಅದಕ್ಕೂ ಒಂದು ನಯವನ್ನು ಹೇಳ್ತಾರೆ. ಮನಸ್ಸಿನ ಹದದಲ್ಲಿ 375ನೇ ಪದ್ಯ. ಮನವನಾಳುವುದು ಹಠದ ಮಗುವನಾಳುವ ನಯದೆ. ಮನಸ್ಸನ್ನ ಚಂಡಿ ಹಿಡಿಯುವ, ರಚ್ಚೆ ಮಾಡುವ ಮಗುವಿನಂತೆ ನಿಭಾಯಿಸಬೇಕು. ಇನಿತಿನಿತು ಸವಿಯುಣಿಸು ಸವಿಕಥೆಗಳಿಂದೆ ಅನುಕೂಲಿಸದು ಬರಿಯ ಕೂಗು ಬಡಿತಗಳಿನದು ಇನಿತಿತ್ತು ಮರಸಿನಿತ ಮಂಕುತಿಮ್ಮ. ಮನಸ್ಸನ್ನ ಮಗುವಿನಂತೆ ನೋಡಿಕೊಳ್ಳಬೇಕು. ಮಗುವಿನಂತೆ ಅಂದ್ರೆ ಕೇಳಿದ್ದನ್ನೆಲ್ಲ ತಂದು ಕೊಡುವಂಥದ್ದಲ್ಲ. ಇನಿತಿತ್ತು ಮರಸು ಇನಿತ, ಸ್ವಲ್ಪ ಕೊಟ್ಟು ಕಾಗೆ ತಗೊಂಡು ಹೋಯ್ತು ಅಂತ ಹೇಳಬೇಕು, ಇನ್ನು ಮಿಕ್ಕಿದ್ದನ್ನ. ಮಕ್ಕಳಿಗೆ ನಾವು ಮಾಡ್ತೀವಲ್ಲ ಆ ರೀತಿಯಾಗಿ ಸುಮ್ಮನೆ ಹೇಳಿದ್ರೆ ಮಾಡುವಂಥದ್ದಲ್ಲ. ಆತ್ಮೋದಾಹರಣೆಯನ್ನೇ ಕೊಟ್ಟುಕೊಳ್ತೀನಿ. ಚಿಕ್ಕ ವಯಸ್ಸಿನಲ್ಲಿ ನನಗೆ ಕಾಫಿಯ ಚಟ ಜಾಸ್ತಿ ಇತ್ತಂತೆ. ಕಾಫಿಯನ್ನ ಮಧ್ಯರಾತ್ರದಲ್ಲಿ ಎದ್ದು ನಿಂತು ಕೂಗಿ ಬೇಕು ಅಂತ ಹೇಳಿದ್ರೆ ಅದನ್ನು ಮಾಡಿ ತರೋದ್ರೊಳಗೆ 1-2 ಬಾರಿ ಆವರ್ತಗಳ ಸಂಗೀತ ಮುಗಿದಿರುತ್ತೆ, ಗೋಳಾಟ. ಲೋಟದ ತುಂಬ ಕೊಡಬೇಕು, ನಿದ್ರೆಗಣ್ಣಿನಲ್ಲೂ ಆ ಲೋಟವನ್ನು ಮುಟ್ಟಿ ನೋಡಿಕೊಂಡು ಅದು ಓವರ್ಫ್ಲೋ ಆಗ್ತಾ ಇದೆ ಅಂತ ಅಂದ ಮೇಲೇನೆ ಕುಡಿಯೋದಕ್ಕೆ ಹೋಗ್ತಾ ಇದ್ದಿದ್ದು. ಅದಕ್ಕೆ ನಮ್ಮ ತಾಯಿಯ ಸ್ನೇಹಿತೆಯರೊಬ್ರು ಒಂದು ಚಿಕ್ಕ ಕಪ್ ಕೊಟ್ರಂತೆ. ಈ ಹುಡುಗನಿಗೆ ಇಷ್ಟು ಕಾಫಿ ಕೊಟ್ರೆ ಆಗುವಂಥದ್ದಲ್ಲ, ಮನೆಗೂ ಅದಕ್ಕೂ ಮೈಗೂ ಒಳ್ಳೇದಲ್ಲ. ಹಾಗಾಗಿ ಚಿಕ್ಕ ಕಪ್ಪಿನಲ್ಲಿ ಓವರ್ಫ್ಲೋ ಆಗುವಂತೆ ಕೊಟ್ರೆ ಅದೆಷ್ಟಾಗತ್ತೆ, ಒಂದು ಚಟಾಕಿನಷ್ಟಾಗತ್ತೆ ಅಂತ. ಹಾಗೆ ಆ ನಯ ಇನಿತಿತ್ತು ಮರಸಿನಿತ ಮಂಕುತಿಮ್ಮ, ಅದನ್ನು ಮಾಡಿಕೊಳ್ಳಬೇಕು ಅನ್ನುವುದನ್ನು ಅವರು ಹೇಳ್ತಾರೆ. ಅದಕ್ಕೆ ಒಂದು ಹದ ಬೇಕು ಅಂತ. ಬದುಕಿಗೊಂದು ಪಾಕ. ಎಲ್ಲ ಕುದಿತ, ತಳಮಳ, ಹಸಿ ಬಿಸಿ ಎಲ್ಲ ಕರಗುವಂತ ಸ್ಥಿತಿ. ಕುದಿ ಹೆಚ್ಚೆ ವೆಗಟಹುದು, ಕಡಿಮೆ ಎರೆ ಹಸಿನಾತ. ಕದಡಲ್ ಒಡೆವುದು ಹಾಲು, ಸೂಕ್ಷ್ಮವದರ ಹದ. ಅದರ ಒಲೆ ಮನದ ಹದ, ಅದನ್ನು ಎಚ್ಚರದಿ ನೋಡು, ಬದುಕು ಸೊಗ ಹದದಿಂದ. ತುಂಬ ಕಷ್ಟ. ಅದನ್ನು ಹೇಗೆ ಸಾಧಿಸುವುದು? ಪ್ರತಿಯೊಬ್ಬರ ಹದವೂ ಬೇರೆ. ಆ ಹದಕ್ಕೆ ಅವರೇ ಟ್ಯೂನ್ ಮಾಡಿಕೊಳ್ಬೇಕು, ಅವರೇ ಶ್ರುತಿ ಮಾಡಿಕೊಳ್ಳಬೇಕು. ಮಿಕ್ಕವರು ಒಂದಿಷ್ಟರ ಮಟ್ಟಿಗೆ ಅಷ್ಟರ ಮಟ್ಟಿಗೆ ಸಹಾಯ ಮಾಡಬಹುದು ಅಥವಾ ಮಿಸ್ಲೀಡೂ ಮಾಡಬಹುದು. ಎರಡೂ ರೀತಿಯ ಕಾಂಟ್ರಿಬ್ಯೂಷನ್ಸ್ ಉಂಟು. ಉದಾರವಾಗಿ ಏನೋ ಜನರಸ್ ಕಾಂಟ್ರಿಬ್ಯೂಷನ್ಸ್, ಬಹಳ ಸಿನ್ಸಿಯರ್ ಕಾಂಟ್ರಿಬ್ಯೂಷನ್ಸ್, ಬಹಳ ಕನ್ಸರ್ನ್ಡ್ ಕಾಂಟ್ರಿಬ್ಯೂಷನ್ಸೇ ಬರುತ್ತೆ. ಎಷ್ಟು ಹಾಳು ಮಾಡುತ್ತೆ, ಎಷ್ಟು ಮೇಲು ಮಾಡುತ್ತೆ ಗೊತ್ತಿಲ್ಲ. ಆದರೆ ನಾವು ಕಂಡುಕೊಳ್ಳಬೇಕಾದಂಥದ್ದು, ನಿನ್ನೆ ಯಾರೋ ಸಹೃದಯರು ಬಂದು ಎಲ್ಲವನ್ನ ಗುರುವಿಗೆ ಅರ್ಪಣೆ ಮಾಡಿದ್ರೆ ಆಗೋಲ್ವಾ ಅಂತ ಕೇಳಿದ್ರು. ನಿಜವೇ ಒಳ್ಳೆಯ ಅಂಶ, ಅವೆಲ್ಲ ಪ್ರರೋಚನ, ಅರ್ಥವಾದ ಅಂತ. ಯಾವ ಗುರುವು ನಮ್ಮ ತೀಟಿಯನ್ನು ತೀರಿಸೋಕೆ ಸಾಧ್ಯ ಇಲ್ಲ. ಜಗತ್ತಿಗೆ ಬುದ್ಧನಿಗಿಂತ ದೊಡ್ಡ ಗುರು ಬೇಕೆ. ಆ ಗುರು ಏನು ಹೇಳಿದ್ದು? ಏಕಚ್ಛರೆ ಖಡ್ಗ ವಿಸಾಣ ಕಪ್ಪೋ. ಒಬ್ಬನೇ ಖಡ್ಗ ಮೃಗದಂತೆ ಒಂಟಿಯಾಗಿ ಹೋಗಬೇಕು. ಅದು ಅದ್ವಿತೀಯವಾದ ಮಾರ್ಗ. ಇನ್ನೊಬ್ಬ ಬಂದು ಸೇರಿಕೊಳ್ಳಕ್ಕೆ ಆಗದೆ ಇರತಕ್ಕಂಥ ಮಾರ್ಗ. ಅವನೇ ಹೋಗಿ ಕಂಡುಕೊಳ್ಬೇಕಾದದ್ದು. ಹಾಗಾಗಿ ಆತ್ಮದೀಪಾಶ್ಚರಿಷ್ಯತ, ಆತ್ಮದೀಪ ಭವಿಷ್ಯತ ಅನ್ನುವ ಮಾತನ್ನ ಹೇಳ್ತಾನೆ. ಅದರಿಂದ ಆ ಹದವನ್ನು ಕಂಡುಕೊಳ್ಳೋದು ಕಷ್ಟ. ಅದನ್ನೇ ಹೇಳಿಲ್ವಲ್ಲ DVJ. ಅದನ್ನು ಹೇಳಿದ್ರೆ ಹದ ಆಗೋಲ್ಲ. ನಾನು ನನ್ನ ಕಲರಿನ ಆಯ್ಕೆ ನಾನು ಮಾಡಬಹುದು ಅಂಗಡಿಗೆ ಹೋದ್ರೆ, ಇನ್ನೊಬ್ಬರ ಆಯ್ಕೆಯನ್ನು ನಾನು ಹೇಗೆ ಮಾಡೋಕೆ ಸಾಧ್ಯ? ತುಂಬಾ ಜನ ಸ್ನೇಹಿತರನ್ನು ಕರ್ಕೊಂಡು ಹೋಗ್ತಾರೆ, ವಿಶೇಷವಾಗಿ ನಮ್ಮ ಮಾತೆಯರು. ಅಂಗಡಿಯಲ್ಲಿ ಸೀರೆ ಸೆಲೆಕ್ಟ್ ಮಾಡೋದಕ್ಕೆ ಅವರು ಇವರು ಎಲ್ಲ ಬೇಕು ಅಂತ ಅವ್ರವ್ರಿಗೆ ಚೆನ್ನಾಗಿ ಕಾಣಿಸೋದು ಅವ್ರು ಹೇಳ್ತಾರೆ.
ಅಥವಾ ನಿಮ್ಮ ಮೈ ಮೇಲೆ ನನಗೆ ಈ ಸೀರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು, ನಿಮಗಿದು ಮ್ಯಾಚಿಂಗ್ ಆಗುತ್ತೆ ನನಗೆ ಅನಿಸುತ್ತೆ ಅಂತ. ಆ ಸಲಹೆಗಳನ್ನು ನಾವು ತೆಗೆದುಕೊಂಡು ಕಡೆಗೆ ನಮ್ಮಂತೆ ತೀರ್ಮಾನ ಮಾಡಬೇಕು. ಆ ರೀತಿಯಲ್ಲೇನೆ DVG ಅವರು ಒಂದು ಹದ ಇದು ಅಂತ ಕೊಟ್ಟರೆ ಅದು ಅವರ ಹದವಾಗುತ್ತೆ, ನಮ್ಮ ಹದವಾಗೋಲ್ಲ. ಮತ್ತೆ ಏನಿದು ನೇತಿ ಕ್ರಮದಿಂದ ಅನಿರ್ವಾಚ್ಯವಾಗಿಯೇ ಬಿಡುವುದಾ? ಹಾಗಲ್ಲ. ಏನದು? ಇಡೀ ಕಗ್ಗವನ್ನು ಓದಿದಾಗ ನಿಮಗೆ ಒಂದು ಹದ ಬರುತ್ತೆ, ಆ ಹದ ನಮ್ಮದಾಗಿರುತ್ತೆ ಎನ್ನುವಂಥದ್ದು. ಅದಕ್ಕೆ ತಾಳ್ಮೆ ಬೇಕು, ವ್ಯಾಸಂಗ ಬೇಕು, ತಿತಿಕ್ಷೆ ಬೇಕು, ಪ್ರಯತ್ನ ಬೇಕು. ಮುಂದೆ ಅವರು ಹೇಳ್ತಾರೆ, ಲೋಕದ ರೀತಿ ಬಹಳ ವಿಚಿತ್ರವಾದದ್ದು. ಜನಕ ಜಯ ದರ್ಶನದಿ ನಾಯ್ತು ರಾವಣ ಚಪಲ, ಕನಕ ಮೃಗ ದರ್ಶನದೆ ಜಾನಕಿಯ ಚಪಲ. ಜನವವನ ನಿಂದಿಪುದು ಕನಿಕರಿಪುದೀಕೆಯಲ್ಲಿ, ಮನದ ಬಯಗೆ ಅರಿಯದದು ಮಂಕುತಿಮ್ಮ. ಇದಕ್ಕಿಂತ ಉದಾರವಾಗಿ ಯಾರೂ ನೋಡಲಾರರು. DVG ಅವರ ಪಾಲಿಗೆ ರಾಮಾಯಣ ಶ್ರೀಮದ್ ರಾಮಾಯಣ. ಅವರು ಬರೀ ರಾಮಾಯಣ ಅಂತ ಹೇಳ್ತಲೇ ಇರಲಿಲ್ಲ, ಶ್ರೀಮದ್ ರಾಮಾಯಣ ಅಂತಲೇ ಹೇಳೋರಂತೆ. ರಾಮಾಯಣವನ್ನ ವಾಚನ ಯಾರಾದರೂ ಮಾಡಿದರೆ ಕೇಳಿ ಕಣ್ಣೀರಿಡುವಂಥ ಹೃದಯವಂತಿಕೆ ಆಗಿತ್ತು. ಅವರು ಸೀತಾ ಅಂತಲೇ ಹೇಳ್ತಿರಲಿಲ್ಲ, ಸೀತಮ್ಮನವರು ಅಂತಲೇ ಹೇಳ್ತಾ ಇದ್ರಂತೆ. ಅಂಥ ಭಾವಕರು ಜನಕ ಜಯ ದರ್ಶನದಿಂದ ಆಯಿತು ರಾವಣ ಚಪಲ. ಸೀತೆಯನ್ನ ಕಂಡು ರಾವಣನಿಗೆ ಪ್ರಲೋಭನೆ, ಕನಕ ಮೃಗ ದರ್ಶನದೇ ಜಾನಕಿಯ ಚಪಲ. ಅರೆ ಸೀತೆಗೆ ಬಂಗಾರದ ಜಿಂಕೆ ನೋಡಿ ಚಪಲವಾಯಿತು. ಜನವವನ ನಿಂದಿಪುದು, ಜನ ರಾವಣನ್ ಬೈತಾರೆ, ಕನಿಕರೆಪುದು ಆಕೆಯಲ್ಲಿ. ಸೀತೆಯನ್ನ ನೋಡಿದ್ರೆ ಕನಿಕರ. ಏನಂತ ಹೇಳೋಣ? ಜನರ ಅಭಿಪ್ರಾಯ, ಮನಸ್ಸಿನ ರೀತಿಗಳು ಬಹಳ ವಿಚಿತ್ರ ಅಲ್ವಾ ಅಂತ. ಅಂದರೆ ಪ್ರಲೋಭನೆ ಯಾರಿಗಾದರೂ ಅದರ ಹಿಂದೆ ಒಂದು ತೀವ್ರವಾದಂತಹ, ಉಗ್ರವಾದಂತಹ, ದಯನೀಯವಾದ ಕಥೆ ಇದೆ, ವ್ಯಥೆ ಇದೆ, ಮರೆಯಬೇಡಿ ಅಂತ. ಆದರೆ ರಾವಣನ್ನು ಬೈಲೇಬೇಕು. ಕಾರಣ ಏನು? ಸೀತೆಯ ಚಪಲ ಆಕಸ್ಮಿಕ, ಅವಳಲ್ಲಿ ಒಮ್ಮೆ ಸುಳಿದು ಹೋದಂತಹದ್ದು. ರಾವಣನ ಚಪಲ ಸ್ಥಾಯಿ ಭಾವ, ರಾವಣನ ಚಪಲ ಇನ್ಸಿಡೆಂಟಲ್, ಸೀತೆಯ ಚಪಲ ಆಕ್ಸಿಡೆಂಟಲ್. ಹಾಗಾಗಿ ಸೀತೆಯನ್ನು ಕನಿಕರಿಸಬೇಕು, ರಾವಣನ್ನ ಆಕ್ಷೇಪಿಸಬೇಕು. ಕಾರಣ ಅವನು ಚಾಪಲ್ಯವನ್ನ ತನ್ನ ಒಂದು ಹಾಬಿ, ತನ್ನ ಒಂದು ಫುಲ್ ಟೈಮ್ ಜಾಬ್ ಆ ಥರ ಮಾಡ್ಕೊಂಡು ಬಿಟ್ಟಿದ್ದಾನೆ. ಆದರೆ ಸೀತೆಯಲ್ಲಿ ಅದು ಆಕಸ್ಮಿಕವಾಗಿ ಸುಳಿದಂತಹ ಒಂದು ಕ್ಷಣದ ಜಾರಿಕೆ. ಅದಕ್ಕಾಗಿ ಅವಳ ಬಗ್ಗೆ ಕನಿಕರ ಸಲ್ಲಬೇಕು. ಇಲ್ಲದೇ ಇದ್ರೆ ನಾವು ಮೌಲ್ಯ ಪ್ರಜ್ಞೆಯನ್ನು ಮರೆತವರಾಗ್ತೀವಿ ಅಂತ. ಯಾತಕ್ಕೆ ಈ ಮಾತು ಹೇಳ್ತೀನಿ ಅಂದರೆ, ನಮ್ಮಲ್ಲಿ ತುಂಬ ಜನಕ್ಕೆ ಪಾಂಡವರ ಬಗ್ಗೆ ಆಕ್ಷೇಪ ಉಂಟು, ಕೌರವ ಕರ್ಣ ಇವರ ಬಗ್ಗೆ ತುಂಬ ಕನಿಕರ ಉಂಟು. ನೋಡಿ ಎಷ್ಟು ಅನ್ಯಾಯ ಮಾಡಿಬಿಟ್ರು ದುರ್ಯೋಧನಿಗೆ, ಕೃಷ್ಣ ಏನು ಮೋಸ ಮಾಡ್ದ, ಕರ್ಣ ಏನು ಮೋಸ ಮಾಡ್ದ ಅಂತ. ಹೌದು, ಆದರೆ ಅವರ ಮೋಸಗಳಿಗೆಲ್ಲ ಏನು ಉತ್ತರ ಆಗಲೇಬಾರದ?